ಯೇಸುವರ ನಾಮಕ್ಕೆ ಸ್ತೋತ್ರವಾಗಲಿ. ಹಾಡಿ ದೇವರ ನಾಮವನ್ನು ಮಹಿಮೆಪಡಿಸುತ್ತ ಸ್ತುತಿಗೆ ವಂದನೆಗಳು. ಈ ಸಂದರ್ಭದಲ್ಲಿ ನಾವು ಪ್ರಾಮುಖ್ಯವಾದಂತಹ ಸಮಯಕ್ಕೆ ನಾವು ಬಂದಿದ್ದೇವೆ ಮಕ್ಕಳೇ. ಈ ಸಂದರ್ಭದಲ್ಲಿ ನಾವು ದೇವರ ವಾಕ್ಯಗಳನ್ನು ನಾವು ಕೇಳೋಣ ಪ್ರಯತ್ನ. ಯಾಕಂದರೆ ನೋಡುವಾಗ ಇದು ಬಹಳ ಪ್ರಾಮುಖ್ಯವಾದ ಏನು ಹೇಳಿ, ಮನುಷ್ಯನ ಜೀವಿಸಬೇಕಾದ್ರೆ ಬಹಳ ಪ್ರಾಮುಖ್ಯವಾದ್ದೇನು? ಆಹಾರ ಅಲ್ಲ. ಆಹಾರ ಬಹಳ ಪ್ರಾಮುಖ್ಯವಾದದ್ದು. ಆಹಾರ ಇದ್ದರೆ ಖಂಡಿತವಾಗಿಯೂ ಅವನು ಆರೋಗ್ಯವಾಗಿರ್ತಾನೆ, ಒಳ್ಳೆ ಆಹಾರ ತಿನ್ನುವಾಗ. ಅದೇ ರೀತಿ ದೇವರ ಮಕ್ಕಳೇ, ಅದರಿಂದ ನಾವು ಬಹಳ ಪ್ರಾಮುಖ್ಯವಾದಂಥ ಸಮಯಕ್ಕೆ ನಾವು ಬಂದಿದ್ದೀವಿ. ದೇವರ ವಾಕ್ಯವನ್ನು ನಾವು ಕೇಳೋಣ. ಯಾಕಂದರೆ ನಾವೆಲ್ಲರೂ ಕೊನೆಯ ದಿನಗಳಿದ್ದೀವಿ. ನಾವೆಲ್ಲರೂ ಸಹ ಕೊನೆಯ ದಿನಗಳಿದ್ದೀವಿ. ಯಾಕಂದರೆ ದೇವರ ವಾಕ್ಯದ ಕೊನೆಯ ದಿನಗಳಲ್ಲಿ ಎಲ್ಲರ ಪ್ರೀತಿ ತಡಗಾಗುತ್ತೆ. ನಂಬಿಕೆ ಇರೋರು ಇರಲ್ವಂತೆ. ಯೇಸು ಕ್ರಿಸ್ತನ ಬರುವಾಗ ನಂಬಿಕೆ ಇರೋರು ಇರುವಂತೆ ಅಂತ ಯೇಸು ಕ್ರಿಸ್ತನಿಗೆ ಡೌಟು. ಅದರಿಂದ ಬೇರೆ ದೇವ್ರ ಮಕ್ಕಳೇ, ನೋಡಿ ನಮ್ಮ ಮಗಳೇ ಒಂದು ಹಾಡು ಹೇಳಿದ್ರು, ದೇವರ ಆಸೆನಂತೆ ನನಗೆ ಮಕ್ಕಳು ಬೇಕು ಅಂತಂದರೆ. ದೇವರ ಆಸೆ ನನಗೆ ಮಕ್ಕಳು ಬೇಕು, ಅವ್ರು ನನ್ನ ಮಕ್ಕಳಾಗಿರಬೇಕು, ಪರಿಶುದ್ಧವಾಗಿರ್ಬೇಕು ಅನ್ನೋದೇ ದೇವರ ಆಸೆ. ಆದರೆ ಈ ಲೋಕದಲ್ಲಿ ಯಾರೂ ಸಹ ಪರಿಶುದ್ಧರಾಗಿರೋಕ್ಕೆ ಇಷ್ಟಪಡಲ್ಲ. ಎಲ್ಲರೂ ಏನು ಅಂತಂದರೆ ಸಂತೋಷವಾಗಿರಬೇಕು, ಎಂಜಾಯ್ ಮಾಡಬೇಕು, ಲೈಫ್ನ ಭಾಳ ಒಂದು ಸರಾಗ ಕಳಿಬೇಕು ಅನ್ನೋ ಇವತ್ತು ಲೋಕದಲ್ಲಿ. ದೇವ್ರಿಗೋಸ್ಕರ ಜೀವಿಸುವಂಥದ್ದು ಎಲ್ಲೋ ಸ್ವಲ್ಪ ಜನ, ಅಲ್ಲಿ ಒಬ್ಬೊಬ್ಬರೇ ಎಲ್ಲೋ ಒಬ್ಬೊಬ್ಬರು ಗೊತ್ತಿರ್ತಾರೆ. ಅದರಿಂದ ನಾವು ಚಿಂತೆ ಮಾಡಬೇಡ. ದೇವರು ಖಂಡಿತವಾಗಿಯೂ ಈ ಕೊನೆ ದಿನಗಳಲ್ಲಿ ಯಾರನ್ನ ಈ ಸ್ಥಳಕ್ಕೆ ಕರ್ಕೊಬರ್ಬೇಕು, ದೇವರು ಖಂಡಿತವಾಗಿ ಅವ್ರನ್ನ ಕರ್ಕೊಬರ್ತಾರೆ. ಆ ಸಂದರ್ಭದಲ್ಲಿ ನಾವು ಪ್ರಾರ್ಥನೆ ಮಾಡಿಕೊಳ್ಳೋಣ. ದೇವ್ರ ವಾಕ್ಯಕ್ಕೋಸ್ಕರ ದೇವರು ನಮ್ಮೊಟ್ಟಿಗೆ ಮಾತನಾಡಲಿ. ಆ ತಂದೆಯ ದೇವರು ಈ ದಿನ ಏನು ಮಾತಾಡಬೇಕಂತಿದ್ದಾರೆ ನಮ್ಮ ಒಟ್ಟಿಗೆ ಮಾತನಾಡಿ ಎಂದಾಗಿ ಎಲ್ಲರ ಕಡೆಗಳ ಖುಷಿ ನಾವು ಪ್ರಾರ್ಥನೆ ಮಾಡೋಣ. ಪ್ರೀತಿ ಸ್ವರೂಪನ ತಂದೆಯ ದೇವರೇ, ಈ ಮಧುರವಾದ ಸಮಯಕ್ಕಾಗಿ ನಿಮಗೆ ವಂದನೆ ತಂದೆ ಸ್ವಾಮಿ. ಇದುವರೆಗೂ ನಿಮ್ಮನ್ನು ಆರಾಧನೆ ಮೂಲಕವಾಗಿ ನಿಮ್ಮನ್ನು ನಾಮವನ್ನು ಮಹಿಮೆಪಡಿಸಿದ್ವಿ. ಈ ಸಂದರ್ಭದಲ್ಲಿ ಪ್ರಭು ಯೇಸುವಿನ ನಾಮದಲ್ಲಿ ತಂದೆ ದೇವರ ವಾಕ್ಯಕ್ಕಾಗಿ ಪ್ರಾರ್ಥಿಸ್ತೀವಪ್ಪ. ಪವಿತ್ರಾತ್ಮ ಮೂಲಕವಾಗಿ ನಮಗೆ ಸತ್ಯಾಂಶಗಳನ್ನು ತಿಳಿದುಕೊಡು ತಂದೆ. ನಾವು ಸ್ವಲ್ಪ ಮಂದಿಯಾಗಿ ನಾವು ಕೂಡಿ ಬಂದಿವಪ್ಪ ತಂದೆ. ನೀವು ನಮ್ಮನ್ನು ದೇವರೇ ಪ್ರೀತಿಸಿದಿರಿ, ನಮ್ಮನ್ನು ಪೋಷಿಸಿದಿರಿ, ಎಲ್ಲ ರೀತಿ ನಮ್ಮನ್ನು ಈ ಲೋಕದಲ್ಲಿ ಕಾಪಾಡ್ತಾನೆ ಬಂದಿರಪ್ಪ ತಂದೆ. ಹೌದು, ಇನ್ನೂ ಸಹ ಹೆಚ್ಚಾಗಿ ಈ ವಾಕ್ಯವನ್ನು ಕೇಳಲಿಕ್ಕೆ ಅನೇಕ ಜನರು ಬರಬೇಕು ತಂದೆ ಸ್ವಾಮಿ. ಆ ಒಂದು ಯಾವ ಜನರನ್ನು ಗೊತ್ತು ಮಾಡಿದವರೆಲ್ಲರೂ ಬಂದು ಈ ಸತ್ಯವಾದಂಥ ವಾಕ್ಯಗಳನ್ನು ಕೇಳುವುದು ನೀವು ಕೃಪೆ ಕೊಡುತ್ತದೆ. ಬಂದ ಎಲ್ಲ ಜನರು ಒಳ್ಳೆಯ ರೀತಿ ಗ್ರಹಿಸಿ ಅವರ ಹೃದಯ ಇಟ್ಟುಕೊಂಡು ಅದರ ಪ್ರಕಾರ ಜೀವಿಸಲಿಕ್ಕೆ ನೀವು ಸಹಾಯ ಮಾಡು. ಪ್ರಾರ್ಥನೆ ಕೇಳೋದಕ್ಕಾಗಿ ಬಂದನೆ ಯೇಸು ಕ್ರಿಸ್ತನ ತಂದೆ, ಆಮೆನ್. ಪ್ರೈಸ್ ದಿ ಲಾರ್ಡ್. ದೇವರ ಪರಿಶುದ್ಧವಾದ ನಾಮಕ್ಕೆ ಸ್ತುತಿಯಾಗಲಿ. ಈ ಸಂದರ್ಭದಲ್ಲಿ ಕೂಡಿ ಬಂದ ನಿಮ್ಮೆಲ್ಲರಿಗೂ ಯೇಸು ಕ್ರಿಸ್ತನ ನಾಮದಲ್ಲಿ ನನ್ನ ಹೃದಯಪೂರ್ವಕ ವಂದನೆಗಳನ್ನು ಸಲ್ಲಿಸುತ್ತೇನೆ. ಪ್ರೈಸ್ ದಿ ಲಾರ್ಡ್. ಈ ಸಂದರ್ಭದಲ್ಲಿ ನಾನು ಕಳೆದ ವಾರ ನಾನು ಹೇಳಿದ ರೀತಿಯಲ್ಲಿ ನಾನು ಇವತ್ತು ದಿನದಲ್ಲಿ ಮಾತನಾಡುವಂಥ ದೇವರ ವಾಕ್ಯದ ಅಂಶ ಏನೆನ್ನುವ ಪ್ರಾರ್ಥನೆ ಯಾಕೆ, ಹೇಗೆ, ಯಾರಿಗೆ ಮಾಡಬೇಕು. ನಾನು ಮತ್ತೊಂದು ಸಾರಿ ಹೇಳ್ತಿದ್ದೀನಿ, ಪ್ರಾರ್ಥನೆ ಯಾಕೆ, ಹೇಗೆ, ಯಾರಿಗೆ ಮಾಡಬೇಕು. ಪ್ರಾಮುಖ್ಯವಾದಂಥ ಈ ಒಂದು ಘಟನೆ ಇವತ್ತು ನೋಡುವಾಗ ಈ ಒಂದು ಭೂಮಿಯಲ್ಲಿ ಕ್ರೈಸ್ತರಿಗೆ ಪ್ರಾರ್ಥನೆ ಅಂದರೆ ಏನು ಗೊತ್ತಿಲ್ಲ, ಯಾಕೆ ಪ್ರಾರ್ಥನೆ ಮಾಡಬೇಕಂತ ಗೊತ್ತಿಲ್ಲ, ಮತ್ತು ಯಾರಿಗೆ ಪ್ರಾರ್ಥನೆ ಮಾಡಬೇಕನ್ನೋದು ಗೊತ್ತಿಲ್ಲ. ಯಾಕಂದರೆ ನಾವು ದೇವರ ಸನ್ನಿಧಿಗೆ ಹೋಗುವಂಥದ್ದು ಪ್ರಾರ್ಥನೆ ಮಾಡಲಿಕ್ಕೆ. ಆದರೆ ನಾವು ಯಾರು ನಾವು ಪ್ರಾರ್ಥನೆ ಮಾಡ್ತೇವೆ ಅನ್ನೋದನ್ನ ನಾವು ಸರಿಯಾದ ರೀತಿಯಲ್ಲಿ ನೀವು ತಿಳ್ಕೊಳ್ಬೇಕು. ಅದರಿಂದ ದೇವ್ರ ಮಕ್ಕಳೇ, ನೀವು ಸರಿಯಾದ ರೀತಿಯಲ್ಲಿ ನೀವು ತಿಳ್ಕೊಳ್ಳ್ರಿ. ಪ್ರಾರ್ಥನೆ ಯಾಕೆ, ಹೇಗೆ, ಯಾರಿಗೆ. ಸುಮ್ಮನೆ ಮನಸ್ಸು ಬಂದಾಗ ಪ್ರಾರ್ಥನೆ ಮಾಡೋದಲ್ಲ. ಇವತ್ತು ನೋಡಿ ಪ್ರಾರ್ಥನೆ ಮಾಡಿದಾಗ ಎಷ್ಟು ಯುದ್ಧ ಮಾಡ್ತಾ ಇದ್ದಾರೆ, ಅರ್ಥ ಇಲ್ಲ, ಗರ್ಭಿತ ಇಲ್ಲ, ಸುಮ್ಮನೆ ಏನಂದರೆ ಜನಗಳು ಮುಚ್ಕೊಂಡು ಹೋಗೋದು ಪ್ರಾರ್ಥನೆ ಮಾಡೋದು. ಆದರೆ ನಾವು ಯಾವಾಗಲೂ ಪ್ರಾರ್ಥನೆ ಯಾಕೆ ಯಾರಿಗೆ ಮಾಡಬೇಕು, ಹೇಗೆ ಮಾಡಬೇಕು ಅನ್ನೋದನ್ನ ನಾವು ತಿಳ್ಕೊಳ್ಬೇಕು. ಅದಕ್ಕಿಂತ ಮುಂಚಿತವಾಗಿ ನಾವು ದೇವರ ವಾಕ್ಯಗಳನ್ನು ಓದಿಕೊಳ್ಳೋಣ. ಅಲ್ಲಿ ಇಬ್ರಿಯ ಬರೆದ ಪತ್ರಿಕೆ 2ನೇ ಅಧ್ಯಾಯ 1ನೇ ವಚನದಿಂದ ಓದಿಕೊಳ್ಳೋಣ. ಇಬ್ರಿಯ ಬರೆದ ಪತ್ರಿಕೆ 2ನೇ ಅಧ್ಯಾಯ 1ನೇ ವಚನದಿಂದ ನಾವು ಓದಿಕೊಳ್ಳೋಣ. ದಯಮಾಡಿ ಎಲ್ಲರೂ ಓದಿ. ಇಬ್ರಿಯ 2:1. ಆದುದರಿಂದ ನಾವು ಕೇಳಿದ ಸಂಗತಿಗಳೇ ತಪ್ಪಿ ಹೋದವೆಂದು ಭಯಪಟ್ಟು ಅವುಗಳಿಗೆ ಹೆಚ್ಚಾಗಿ ಲಕ್ಷ್ಯ ಕೊಡುವವರಾಗಿರಬೇಕು. ಯಾಕೆಂದರೆ ದೇವದೂತರ ಮೂಲಕ ಹೇಳಲ್ಪಟ್ಟ ವಾಕ್ಯವು ಸ್ಥಿರವಾಗಿದ್ದು ಅದನ್ನು ಮೀರಿ ಮಾಡಿದ ಪ್ರತಿಯೊಂದು ತಪ್ಪಿಗೂ ಅವಿದ್ಯತೆಗೂ ನ್ಯಾಯವಾದ ಪ್ರತಿಫಲ ಉಂಟಾದ ಮೇಲೆ ನಮ್ಮ ಮುಂದಿಟ್ಟಿರುವ ಈ ಹಂತ್ಯದ ವಿಶೇಷ ರಕ್ಷಣೆಯನ್ನು ನಾವು ಅಲಕ್ಷ್ಯ ಮಾಡಿದರೆ ತಪ್ಪಿಸಿಕೊಳ್ಳುವುದು ಹೇಗೆ? ಇದು ಕರ್ತನಿಂದ ಮೊದಲು ಹೇಳಲ್ಪಟ್ಟಿತು.
ಈ ತಂದೆಯಾದ ದೇವರು ಮಾತಾಡ್ತಾರೆ. ಏನೆಂಬ ನೋಡುವಾಗ, ಆದ್ದರಿಂದ ನಾವು ಕೇಳಿದ ಸಂಗತಿಗಳಿಗೆ ತಪ್ಪಿ ಹೋದೆವೆಂದು ಭಯಪಟ್ಟು ಅವುಗಳಿಗೆ ಹೆಚ್ಚಾಗಿ ಲಕ್ಷ್ಯ ಕೊಡಬೇಕೆಂದು. ಯಾಕಂದರೆ ದೇವದೂತರ ಮೂಲಕ ಹೇಳಲ್ಪಟ್ಟ ವಾಕ್ಯವು ಸ್ಥಿರವಾಗಿದ್ದು. ಈಗ ನೋಡುವಾಗ ದೇವ್ರ ಮಕ್ಕಳೇ, ನಾವು ಇಂದಿನ ಒಂದು ಕಾಲದಲ್ಲಿ ಹೋಗುವಾಗ ಕ್ರಿಸ್ತಪೂರ್ವದಲ್ಲಿ ಈ ಒಂದು ಸತ್ಯವೇದ ಇರಲಿಲ್ಲ. ಕಾಲೇನ ಕ್ರಮ ಯೇಸು ಕ್ರಿಸ್ತನು ಬಂದ ನಂತರ, ಯೇಸು ಕ್ರಿಸ್ತನು 1ನೇ ಶತಮಾನದಲ್ಲಿ ಬಂದು ಅನಂತರ 12 ಜನ ಶಿಷ್ಯರನ್ನ ಆರಿಸುವಾಗ ಅವರ ಮೂಲಕ ಏನಾಗಿದೆ ಈ ಒಂದು ಸತ್ಯವೇದ ಏನಾಗಿದೆ ಸ್ಥಿರವಾಗಿ ಬರೆಯಲ್ಪಟ್ಟಿದೆ. 12 ಜನ ಅಪೊಸ್ತಲರು ಏನಾದರೆ ಪ್ರಪಂಚದ ಎಲ್ಲ ಕಡೆ ಹೋಗಿ ಏನು ಮಾಡಿದರೆ ಈ ಒಂದು ಸತ್ಯವೇದವನ್ನು ಏನು ಮಾಡಿದರೆ ಬರೆಯಲ್ಪಟ್ಟಿದೆ. ಹಳೆ ಒಡಂಬಡಿಕೆ ಕಾಲದಲ್ಲಿ ಈ ಒಂದು ಗ್ರಂಥ ಇಲ್ಲ, ಈ ಒಂದು ಬೈಬಲ್ ಗ್ರಂಥ ಇಲ್ಲ. 1ನೇ ಶತಮಾನದಲ್ಲಿ ಯೇಸು ಬಂದ ನಂತರ ಅಪೊಸ್ತಲರು ಏನು ಮಾಡಿದರೆ ತಿಳ್ಕೊಂಡು ಅವ್ರ ವರಗಳನ್ನು ಪಡ್ಕೊಂಡು ಏನಾದರೆ ದೇವರು ಅವರ ಮೂಲಕವಾಗಿ ದೇವರ ವಾಕ್ಯವನ್ನು ಸ್ಥಿರವಾಗಿ ಅಂದರೆ ಶಾಶ್ವತವಾಗಿ ಬರೆಸಿದ್ದಾನೆ. ಶಾಶ್ವತವಾಗಿ ಏನಿದೆ ಬರೆಸಲ್ಪಟ್ಟಿದೆ. ತಂದೆಯಾದ ದೇವರು ಏನೇನು ಬರೆಸಬೇಕು, ಏನೇನು ಆಗ್ತದೆ, ಮುಂದೆ ಏನಾಗ್ತದೆ, ಮತ್ತು ಈ ಪ್ರಪಂಚ ಹೆಂಗಾಗ್ತದೆ, ಮತ್ತು ಮನುಷ್ಯನೇ ಕೊಡ್ತಾನೆ, ಈ ರೀತಿ ಎಲ್ಲವನ್ನ ದೇವರು ಏನು ಮಾಡಿದರೆ ಈ ಒಂದು ಸತ್ಯವೇದದಲ್ಲಿ ಎಲ್ಲವನ್ನ ಬರೆಸಿದ್ದಾರೆ. ಅದರಿಂದ ಹೆಚ್ಚಾಗಿ ಏನು ಯಾರೇ ದೇವರ ವಾಕ್ಯಕ್ಕೆ ಲಕ್ಷ್ಯ ಕೊಡಬೇಕು. ಎಷ್ಟಾಗಿರ್ಬೇಕು? ದೇವರ ವಾಕ್ಯಕ್ಕೆ ನಮ್ಮನ್ನು ಹೆಚ್ಚಾಗಿ ಲಕ್ಷ್ಯ ಕೊಡಬೇಕು. ಯಾಕಂದರೆ ದೇವರ ವಾಕ್ಯವೇ ನಮ್ಮನ್ನು ಶುದ್ಧ ಮಾಡುವಂಥದ್ದು. ದೇವರ ವಾಕ್ಯವೇ ನಮ್ಮನ್ನು ಪರಲೋಕಕ್ಕೆ ಕರ್ಕೊಂಡು ಹೋಗುವಂಥದ್ದು. ಇವತ್ತು ನೋಡಿ, ಅನೇಕ ಸಾಗರಗಳಲ್ಲಿ ಹೋಗೋದು 1 ಗಂಟೆ 2 ಗಂಟೆ ಆರಾಧನೆಗಳನ್ನು ಆರಾಧಿಸ್ತಾ ಇರ್ತಾರೆ. ಪ್ರಸಂಗ ಬರುವಾಗ ಬರೀ 10 ನಿಮಿಷ ಅರ್ಧ ಗಂಟೆ ಇರ್ತದೆ. ಜನಗಳಿಗೆ ಅದೇ ಬೇಕು. ಅಲ್ಲಿ ಬರುವಂಥ ಜನಗಳಿಗೂ ಜನ ಬೇಕು, ಅದೇ ಬೇಕು. ಕುಂತಬೇಕು, ನಲಿಸಬೇಕು, ಮತ್ತು ಆ ಸಂತೋಷ ಏನೋ ಒಂದು ಇರಬೇಕಷ್ಟೇ. ದೇವರ ವಾಕ್ಯ ಮಾತ್ರ ಲಕ್ಷ್ಯ ಇಟ್ಟು ಎಂಬಲ್ಲ ಅವರು ಕೇಳೋದಿಲ್ಲ. ಆಮೇಲೆ ದೇವರ ವಾಕ್ಯವನ್ನು ಅವರು ಪರೀಕ್ಷೆ ಮಾಡೋದಿಲ್ಲ. ಇಲ್ಲಿ 1ನೇ ಶತಮಾನದಲ್ಲಿ ದೇವರು ಅಪೊಸ್ತಲರು ಅಂದರೆ ಆತನ ಶಿಷ್ಯರ ಮೂಲಕವಾಗಿ ಏನು ಮಾಡಿದ್ದಾನೆ ಎಲ್ಲವನ್ನು ಬರೆಸಿದ್ದಾರೆ. ಪ್ರತಿಯೊಂದನ್ನು ಬರೆಸಿದ್ದಾರೆ. ಅಂದರೆ ದೇವದೂತರ ಮೂಲಕವಾಗಿ ದೇವದೂತರವರು ದರ್ಶನ ಕೊಟ್ಟು ದೇವದೂತರು ಇರುವಾಗ ದೇವದೂತರು ಬಂದು ಏನು ಮಾಡಿದರೆ ಅಪೊಸ್ತಲರಿಗೆ ಹೇಳಿ ಅಪೊಸ್ತಲರು ಏನು ಮಾಡಿದರೆ ಈ ಒಂದು ಏನು ಮಾಡಿದೆ ಬರೆಯಲ್ಪಟ್ಟಿದಂಥ ಪೌಲನು ಏನು ಮಾಡಿದ್ದಾನೆ. ಅದರಿಂದ ನೀವು ಲಕ್ಷ್ಯ ಕೊಡ್ರಿ ಅಂತ ಹೇಳ್ತಾರೆ. ಎಲ್ಲ ಲಕ್ಷ್ಯ ಕೊಡ್ರಿ? ದೇವರ ವಾಕ್ಯಕ್ಕೆ ಲಕ್ಷ್ಯ ಕೊಡ್ರಿ. ನೋಡ್ರಿ, ಹಾಡನ್ನು ಎಲ್ಲರೂ ಮಾಡ್ತಾರೆ, ವಾಕ್ಯಗಳನ್ನು ಎಲ್ಲರೂ ಪ್ರಸಾರ ಮಾಡ್ತಾರೆ. ಆದರೆ ವಾಕ್ಯಗಳನ್ನು ನಾವು ಕೇಳುವಂತಾಗುತ್ತೆ. ವಾಕ್ಯವನ್ನು ಕೇಳುವುದರಾಗಬೇಕು. ಯಾಕಂದರೆ ಇಲ್ಲಿ ಸುಮಾರು ನಮ್ಮ ಪ್ರಪಂಚದಲ್ಲಿ ಸುಮಾರು 400 ಕೋಟಿ ಕ್ರೈಸ್ತರಿದ್ದಾರೆ. ಅಂದರೆ 750 ಕೋಟಿ ಜನರಲ್ಲಿ ಸುಮಾರು 30% ಯಾರಿದ್ದಾರೆ? ಕ್ರೈಸ್ತ ಇದ್ದಾರೆ. ಎಲ್ಲರೂ ಕ್ರೈಸ್ತ ಇದ್ದಾರೆ. ಕ್ಯಾಥಲಿಕ್ ಆಗಿರ್ಬೋದು, ಪ್ರೊಟೆಸ್ಟೆಂಟ್ ಆಗಿರ್ಬೋದು, ಪೆಂತೆಕೋಸ್ಟ್ ಆಗಿರ್ಬೋದು, ಬ್ರದರ್ ಆಗಿರ್ಬೋದು, ಏನೇನೋ ಡಿನಾಮಿನೇಷನ್ ಇದ್ದಾರೆ. 3,000 ಡಿನಾಮಿನೇಷನ್ ಇದ್ದಾರೆ. ಇವರೆಲ್ಲರೂ 450 ಕೋಟಿಗಿಂತಲೂ ಜಾಸ್ತಿ ಇದ್ದಾರೆ. ಆದರೆ ಇಲ್ಲಿ ಹೇಳಿದ್ರೆ ಯಾರು ನೀತಿವಂತರು ಅಂತ ಗೊತ್ತಾಗುತ್ತೆ. ಇಷ್ಟು ಜನರಲ್ಲಿ ಯಾರು ನೀತಿವಂತರು, ಯಾರು ದೇವರು ಇಷ್ಟಪಡ್ತಾರೆ ನೋಡಿ. ನಾನು ಹೇಳಿಲ್ವ, ಯಾವಾಗ ಮನುಷ್ಯ ಕಠಿಣ ಕಾಲಕ್ಕೆ ಹೋಗ್ತಾನೆ, ಕಠಿಣವಾಗಿ ಮಾತನಾಡ್ಕೊಂಡಾಗ ಜನರು ಬರಲ್ಲ. ಅಂದರೆ ಸೈತಾನು ಬಿಡಲ್ಲ. ಅವ್ನಿಗೆ ಗೊತ್ತು ಸೈತಾನಿಗೆ. ಏಕೆಂದರೆ ಇಲ್ಲಿ ಹೋಗ್ಬಿಟ್ರೆ ಜನ ಸಂಪೂರ್ಣ ನೋಡಿ. ನಾನು 100ಕ್ಕೆ 100% ಹೇಳ್ತೀನಿ, 100ಕ್ಕೆ 100%. ಖಂಡಿತ ನೀವು ಯಾರು ನನ್ನ ಮಾತನ್ನು ದೇವ್ರ ವಾಕ್ಯಗಳನ್ನ ಇದನ್ನು ಕೇಳಿ ಕರೆಕ್ಟಾಗಿ ಪಾಲಿಸ್ತೀರಿ, ನಿಮಗೆ ಸಂದೇಹವಿಲ್ಲದೆ ನೀವು ಪರವಾಗಿಲ್ಲ, ಅನುಮಾನನೇ ಇಲ್ಲ. ಬೇಕಾದ್ರೆ ನೀವು ಏನು ಬರಲ್ಲ ಖಂಡಿತ. ಬೇಕಂದರೆ ನೀವು ಖಂಡಿತವಾಗಿ ಈ ವಾಕ್ಯಗಳನ್ನ ಸರಿಯಾದ ರೀತಿ ಗಮನಿಸಬೇಕು. ಮತ್ತು ಈ ವಾಕ್ಯಗಳನ್ನ ನೀವು ಸರಿಯಾಗಿ ಹೇಳ್ತದನ್ನ ನೀವು ಗಮನಿಸಬೇಕು. ನಾನು ಹೇಳುವಂಥ ಮಾತನ್ನು ನೀವು ಕರೆಕ್ಟಾಗಿ ಕೇಳಿದ್ರೆ ನಿಮಗೆ ಡೌಟೇ ಇಲ್ಲ. ಅಂದರೆ ಖಂಡಿತವಾಗಿ ಯಾವುದೇ ಥರ ಡೌಟ್ ಇಲ್ಲ. ನೀವು ಎಲ್ಲಿಂತ ಹೇಳಿ ದೇವರ ಶಾಶ್ವತವಾದ ಲೋಕದಲ್ಲಿಲ್ಲ. ಯಾರು ನೀತಿವಂತರು ಅಂತ ನೋಡೋಣ. ನೋಡಿ, ರೋಮಾಪುರದವರ ಪತ್ರಿಕೆ ಅಲ್ಲಿ 1ನೇ ಅಧ್ಯಾಯ 2ನೇ ಅಧ್ಯಾಯ 13ನೇ ವಚನ ಓದ್ಕೊಳ್ಳೋಣ. ರೋಮ 2ನೇ ಅಧ್ಯಾಯ 13ನೇ ವಚನ ಮಾಡೋದು. ಧರ್ಮಶಾಸ್ತ್ರ ಕೇಳಿದ ಮಾತ್ರದಿಂದಲೇ ಯಾರು ದೇವರ ಸರಣಿಯಲ್ಲಿ ನೀತಿವಂತರಾಗುವುದಿಲ್ಲ, ಅದನ್ನು ಅನುಸರಿಸುವರೇ ನೀತಿವಂತರೆಂದು ನಿರ್ಣಯಿಸಿಕೊಳ್ಳುವುದು. ನೋಡಿ, ದೇವರ ಬಗ್ಗೆ ಏನು ಹೇಳ್ತದೆ, ಇಲ್ಲಿ ಧರ್ಮಶಾಸ್ತ್ರ ಕೇಳಿದ ಮಾತ್ರದಿಂದ ಯಾರು ದೇವರ ಸನ್ನಿಧಿಯಲ್ಲಿ ನೀತಿವಂತರಾಗುವುದಿಲ್ಲ. ಏನೋ ಸತ್ಯವೇದವನ್ನು ಪ್ರಸಂಗ ಕೇಳೋದ್ರಿಂದ ಯಾರು ಸಹ ನೀತಿವಂತರಾಗಲ್ಲ. ಧರ್ಮಶಾಸ್ತ್ರ ಅಂದರೆ ಇದು ಸತ್ಯವೇದ, ಇದು ಶಾಸ್ತ್ರ, ಬೈಬಲ್. ಇದರಲ್ಲಿ ಎಲ್ಲವೂ ಬರೆದಿಲ್ಲ ಸತ್ಯವಾದ ಘಟನೆಗಳು. ಯಾವುದು ಸಹ ಕಲ್ಪನೆ ಮಾತುಗಳಿಲ್ಲ. ಈ ಮನುಷ್ಯರಿಗೆ ಕಲ್ಪನೆ ಮಾತುಗಳು, ಆ ಮಾತುಗಳು ಇದೆಲ್ಲ ಬರೆದು
ನಿಜವಾದಂಥ ವಾಕ್ಯಗಳು. ಇಲ್ಲಿ ಈ ಒಂದು ವಾಕ್ಯವನ್ನು ಕೇಳೋದ್ರಿಂದ ನೀತಿವಂತರಾಗಲ್ಲ. ಕೇಳೋದ್ರಿಂದ ಯಾರು ನೀತಿವಂತರಾಗಲ್ಲ. ಏನು ಮಾಡ್ಬೇಕಾದ್ರೆ ಕೇಳ್ಕೊಳ್ಳೋದ ಅದನ್ನು ಅನುಸರಿಸಿದರೆ ನೀತಿವಂತರಲ್ಲೋ ನಿರ್ದೇಶಕರನ್ನು ಅನುಸರಿಸುತ್ತಾರೆ. ಅಂದರೆ ವಾಕ್ಯದ ಪ್ರಕಾರ ನಡಿ ಹೋಗ್ಬೇಕು. ವಾಕ್ಯದ ಪ್ರಕಾರ ಅವರು ನೀತಿವಂತರಿರ್ತಾರೆ. ನೋಡಿ, ಯೇಸು ಕ್ರಿಸ್ತನ ಅದೇ ದೇವರು ಕಳಿಸೋದು ಅದೇ ಪ್ರಕಾರ ಈ ಭೂಮಿ ನಡ್ಕೊಂಡ್ರು. ಮತ್ತೆ ಯೇಸು ಕ್ರಿಸ್ತನ 12 ಜನ ಶಿಷ್ಯರನ್ನ ಹಾಕ್ಸ್ಕೊಂಡ್ರು. ಅದರ ಹೋಗುವ ಅವನು ಏನದ ಈ ಲೋಕವನ್ನು ಬಿಟ್ಟು ಗತಿಸಿ ಹೊರಟೋದ, ಪಾತಾಳದಲ್ಲಿದ್ದ ನಿನ್ನೆ. ಆದರೆ ಇನ್ನು ಅವನ ಬದಲಾಗಿ ಮತ್ತೊಬ್ಬ ವ್ಯಕ್ತಿನ ಹಾಕ್ಸ್ಕೊಂಡ್ರು. ಅವ್ರ 12 ಜನರು ಸಹ ಏನಾದ್ರು ವಾಕ್ಯದ ಪ್ರಕಾರ ಏನಾದ್ರು ಜೀವಿಸಲ್ಪಟ್ಟಿರ್ತಾರೆ. ಅದಕ್ಕಾಗಿ ಅವರ ಕೈಯಲ್ಲಿ ಸೂಚಕ ಕಾರ್ಯ ನಡೀತಾ ಇದ್ದವು, ಅದ್ಭುತ ಕಾರ್ಯ ನಡೀತಾ ಇದ್ದವು. ಮತ್ತೆ ಈ ಒಂದು ಬೈಬಲ್ನ ಅವ್ರು ಮಾಡೋದು ಬರೆಯಲ್ಪಟ್ಟಿರ್ತಾರೆ. ಯಾಕೆಂದ್ರೆ ನೋಡೋದ್ರೆ ದೇವರು ಅವ್ರನ್ನ ಆರಿಸ್ಕೊಂಡು ಅವ್ರು ಏನು ಕೊಟ್ಟರು ದೇವ್ರ ಕೆಲಸವನ್ನೇ ಮಾಡೋದು 7 ಜನ ಮತ್ತೆ ಅದೇ ಪ್ರಕಾರ ನಡೆಸ್ತಾರೆ. ಇವತ್ತು ಏನಾಗ್ತದೆ ಹೇಳ್ತಾ ಇದ್ರೆ ನಡೀತಾ ಇಲ್ಲ. ಹೇಳ್ತಾ ಇದ್ರೆ ಈ ಬೋಧನೆ ಹೇಳ್ತಾ ಇದ್ದಾನೆ, ಅದ್ರ ಪ್ರಕಾರ ನಡ್ಕೊತಾ ಇಲ್ಲ. ಮತ್ತೆ ವಿಶ್ವಾಸಿಗಳು ಕೇಳ್ತಾ ಇದ್ರೆ ಅದರ ಪ್ರಕಾರ ನಡೀತಲ್ಲ. ಆದರೆ ಯಾರು ನೀತಿವಂತರ ಅಂತ ಹೇಳ್ತಾರೆ ಅಂದ್ರೆ ಯಾರು ವಾಕ್ಯಗಳನ್ನ ಕೇಳಿ ಅದರಂತೆ ನಡೀತಾರೋ ಅವರು ನೀತಿವಂತರು. ಇಲ್ಲಿ ನೋಡುವಾಗಲೇ ಇಲ್ಲಿ ಕ್ರೈಸ್ತರಲ್ಲಿ ಯಾರು? ಕ್ರೈಸ್ತರಂದರೆ ಯಾಜಕರು, ಪರಿಶುದ್ಧ ಜನಾಂಗದವರು, ಸ್ವಕೀಯ ಪ್ರಜೆಗಳು, ನನ್ನ ಮಕ್ಕಳು, ನೀತಿವಂತರು ಅಂತ ಹೇಳ್ತಾರೆ ಕ್ರೈಸ್ತರೇ. ಕ್ರೈಸ್ತರೇ ಅವರು ನೀತಿವಂತರು, ಯಾಜಕರು, ಪರಿಶುದ್ಧರು, ನನ್ನ ಮಕ್ಕಳು. ಕ್ರೈಸ್ತರು ಅನ್ನೋದು ಇವರು ನೀತಿವಂತರು ಅಂತ. ಈ ಭೂಮಿ ಮೇಲೆ ಇದಾರಲ್ಲ ಅವ್ರು ಹೆಸರಿಗೆ ಮಾತ್ರ ಕ್ರೈಸ್ತರು ಅಷ್ಟೇ, ಹೆಸರಿಗೆ ಕ್ರೈಸ್ತರಾಗಿದ್ದಾರೆ ಅಷ್ಟೇ. ಅವ್ರ ಸರ್ಟಿಫಿಕೇಟಲ್ಲಿ ನಾನು ಕ್ರಿಶ್ಚಿಯನು ಅಂತ ಬರ್ಕೊಂಡಿಲ್ಲ ಅಷ್ಟೇ ಬಿಟ್ಟು. ಆದರೆ ನಿಜವಾದ ಕ್ರೈಸ್ತರು ಪ್ರೇರೆ ಅವರಲ್ಲ. ಯಾರು ನಿಜವಾದ ಕ್ರೈಸ್ತರು ಇವಾಗ ಯಾರು ದೇವರ ವಾಕ್ಯಗಳನ್ನು ಕೇಳಿ ಆ ವಾಕ್ಯದ ಪ್ರಕಾರ ನಡ್ಕೊಳ್ತಾನೆ ಅವನೇ ನಿಜವಾದಂಥ ಕ್ರೈಸ್ತನು. ಯಾಕಂದ್ರೆ ದೇವರ ವಾಕ್ಯವನ್ನು ಅನುಸರಿಸಿವನೇ ನೀತಿವಂತರಂತೆ ಇಲ್ಲಿ ಬರೆಯಲ್ಪಡ್ತಾರೆ. ದೇವರ ವಾಕ್ಯಗಳನ್ನ ಕೇಳೋದಲ್ಲ, ಎಲ್ಲ ತೋರಿಸ್ ಬೈಬಲ್ ಇದೆ, ತಗೊಂಡು ಬೈಬಲ್ ಓದಿರಲ್ಲ, ಬರೀ ಕೇಳಬೇಕು ಅಂತಿಲ್ಲ. ಅವರು ನೀತಿವಂತ ಯಾರು ಕೇಳಿ ಅದನ್ನು ಅನುಸರಿಸ್ತಾರೆ. ಅನುಸರಿಸಬೇಕು. ನೋಡಿದ್ರೆ ಎಲ್ಲ ಅನುಸರಿಸ್ತಾ ಇದ್ದಾರೆ ಭೂಮಿಲಿ. ಯೇಸು ಕ್ರಿಸ್ತನಿಗೆ ಹೇಳಿದೊಂದು ಇವ್ರು ಮಾಡ್ತಾ ಇದ್ದಾರೆ ಒಂದು ವೈರಿಗಳನ್ನ ಪ್ರೀತಿಸೋದಾದ್ರೆ ಜನಗಳು ಈ ವೈರಿಗಳನ್ನೇ ಮತ್ತೆ ಹಾಗೆ ಮಾಡ್ತಾ ಇದ್ದಾರೆ. ವ್ಯಭಿಚಾರ ಮಾಡಬೇಡ ಅಂತಂದ್ರೆ ಈ ಲೋಕದಲ್ಲಿ ವ್ಯಭಿಚಾರನೇ ಮಾಡ್ತಾರೆ. ಕಳ್ತನ ಮಾಡಬೇಡ ಅಂತಂದ್ರೆ ಎಲ್ಲರೂ ಕಳ್ಳರಾಗ್ಬಿಟ್ಟಿದ್ದಾರೆ. ಸುಳ್ಳು ಸಾಕ್ಷಿ ಹೇಳ್ಬೇಕಂದ್ರೆ ಸುಳ್ಳು ಸಾಕ್ಷಿನೇ ಹೇಳ್ತಿದ್ದಾರೆ. ದೇವರು ಏನು ಬರೆದ್ರೆ ಎಲ್ಲವೂ ಉಲ್ಟಾ ಜನ ನಡೀತಾರದು. ಎಲ್ಲೋ ಒಬ್ಬೊಬ್ಬರು ಕೂಡ ಎಲ್ಲೋ ಒಬ್ಬೊಬ್ಬ ಭಕ್ತ ಏನು ಮಾಡಿದ್ರೆ ನೀತಿವಂತರಾಗಿ ಮಾಡ್ಬಿಟ್ಟಿದ್ದಾರೆ. ಅಂದರೆ ಅಷ್ಟರಲ್ಲಿ ನಿಮ್ಮನ್ನ ದೇವರು ಏನ ಇಷ್ಟು ಜನ ನೀತಿವಂತರಂದ್ರೆ ನನಗೆ ಗುರುಸ್ತಿದ್ದಾರೆ. ನೋಡು ಮಗನೇ, ಎಲ್ಲರೂ ಸಹ ಏನಾಗಿದ್ದಾರೆ ಅನೀತಿವಂತರಾಗಿ ನಡೀತಿದ್ದಾರೆ. ಬರೀ ವಾಕ್ಯ ಪ್ರಕಾರ ನಡೀತಾರೆ. ಈ ಸ್ವಲ್ಪ ಜನ ಏನಾಗಿದ್ದಾರೆ, ಇಷ್ಟೇ ಜನ ನೀನು ಎದುರು ನೋಡ್ತಾರದು ಇಷ್ಟ. ಒಂದು ವೇಳೆ ಗೊತ್ತಿಲ್ಲ ಇದ್ರಲ್ಲಿ ಇನ್ನೂ ಯಾರು ನನಗೆ ಗೊತ್ತಿಲ್ಲ, ಇನ್ನು ದೇವರು ಯಾರು ತಪ್ಪಿಸ್ತಾನೆ ಗೊತ್ತಿಲ್ಲ. ಕೆಲವರು ಏನು ಗೊತ್ತಾ, ಪಾಸ್ಟ್ರು ಏನಂದರೆ ಒಳ್ಳೆಯದು ಹೇಳೋದು ಕೇಳಲ್ಲ. ಯಾವ್ದನ್ನ ಇದಾಗಿರ್ತಾರೆ ಅಂದರೆ ಚೆನ್ನಾಗಿ ಗ್ರಹಿಸಿರ್ತಾರೆ. ಇದನ್ನು ಚೆನ್ನಾಗಿ ಗ್ರಹಿಸ್ಕೊಂಡ್ರೆ ಅದ್ರ ಪ್ರಕಾರ ನಡ್ಕೊಳ್ತಾರೆ. ಇಲ್ಲ ಅದಲ್ಲ, ನೀವು ಪ್ರತಿಯೊಂದನ್ನ ಮಾತು ನೀವು ಗ್ರಹಿಸಿದ್ರೆ, ಪ್ರತಿಯೊಂದು ಮಾತನ್ನು ನೀವು ಗ್ರಹಿಸಿರಿ. ಗ್ರಹಿಸಿದಾಗ ಖಂಡಿತ ಪರಲೋಕ ರಾಜ್ಯಕ್ಕೆ ನೀವು ಸೇರಲ್ಪಡ್ತೀವಿ. ನಾವು ಅದಕ್ಕಾಗಿ ನಾವು ಯೇಸು ಕ್ರಿಸ್ತನನ್ನು ನಂಬಿರೋದು. ಇಲ್ಲಿ ನೋಡಿದ್ರೆ ಯಾಕಂದರೆ ಇಲ್ಲಿ ದೇವರ ವಾಕ್ಯವನ್ನು ನಾವು ಪಾಲಿಸಬೇಕು. ದೇವರ ವಾಕ್ಯಕ್ಕೆ ನಾವು ತಲೆಬಾಗಬೇಕು. ಯಾಕಂದರೆ ಹಳೆ ಒಳಗೆ ಭಕ್ತರು ಏನು ಮಾಡಿದರೆ ಅನೇಕರು ಒಳಪಟ್ಟು ದೇವರ ವಾಕ್ಯ ಒಳಪಟ್ಟು. ಮೋಸೆ ಆಗಿರ್ಬೋದು, ಅಬ್ರಾಹ್ಮಣ ಆಗಿರ್ಬೋದು, ಎಲಿಯನಾಗಿರ್ಬೋದು, ರೂತನಾಗಿರ್ಬೋದು, ಎಸ್ತೇರನಾಗಿರ್ಬೋದು, ದಾವೀದನಾಗಿರ್ಬೋದು, ಇವರೆಲ್ಲರೂ ನೋಡಿದ್ರೆ ಇವರೆಲ್ಲರೂ ನೀತಿವಂತ ನೋಹನಾಗಿರ್ಬೋದು, ಇವರೆಲ್ಲರೂ ದೇವರ ವಾಕ್ಯಕ್ಕೆ ತಲೆಬಾಗಿನ ಮಾಡಿದ್ರು. ಅವರೆಲ್ಲ ದೇವರು ಏನು ಹೇಳಿದ್ರೆ ಅದನ್ನೇ ಕೇಳಿದ್ರು. ಅವ್ರ ಪ್ರಕಾರ ನಡೆದಿಲ್ಲ ಅವರು. ಅದಕ್ಕಾಗಿ ಅವರು ನೀತಿವಂತರಂತ ಹೇಳಿದ್ದಾರೆ. ನೋವನಿಗೆ ನಾವೇ ಕೊಟ್ಟು ಹೇಳಿದ್ದಾರೆ ದೇವರು, ಅದೇ ಪ್ರಕಾರ ನಾವೇ ಕೊಟ್ಟಿದ್ದಾನೆ. ಅದಕ್ಕೆ ನಾವು ನೀತಿವಂತನಾಗಿದ್ದಾನೆ. ಅಬ್ರಾಹ್ಮಣ ಬಾ ಅಂತ ಹೇಳಿದ್ರೆ ದೇವರು ಅವ್ನಿಗೆಲ್ಲ ಬಿಟ್ಟು ದೇವರು ಹತ್ರ ಬಂದಿದ್ದಾನೆ. ಅದಕ್ಕೆ ದೇವರು ಅವರ ನೀತಿವಂತ. ದಾವೀದನ ದೇವರು ನೀತಿವಂತ, ನಾನು ನೀತಿವಂತ ಅಂತ ಕರೆದಿರುತ್ತೆ. ಅವ್ರ ಹಿಂದೆ ನೋಡುವಾಗ ಅವರ ಹಿಸ್ಟ್ರಿಗಳನ್ನು ನೋಡುವಾಗ ಅನೇಕ ತ್ಯಾಗಗಳನ್ನು ಅವರು ಮಾಡಿದ್ದಾರೆ. ಇವತ್ತಿನ ದಿನಗಳನ್ನು ನೋಡಿದ್ರೆ ಈಗಿನ ಕಾಲದಲ್ಲಿ ಏನಿದ್ರೆ ಬೋಧಕರಿದ್ದಾರೆ. ಬೋಧಕರು, ರೆವರೆಂಡು, ಪಾಸ್ಟರ್ಸು, ಬಿಷಪ್ಪು, ಫಾದರು, ಇವರೆಲ್ಲರೂ ಇದ್ದಾರೆ. ಇವರೆಲ್ಲರೂ ಇದ್ದಾರೆ. ಇವರಿಗೆ ನೋಡ್ರಿ, ಇವರಿಗೆ ಬೇಸಿಕ್ ಪಾಠನೆ ಗೊತ್ತಿಲ್ಲ. ಬೇಸಿಕ್ ಅಂದರೆ ಅಡಿಪಾಯದ ವಾಕ್ಯಗಳು ಗೊತ್ತಿಲ್ಲ. ದೇವರಂದ್ರೆ ಯಾರೋ ಗೊತ್ತಿಲ್ಲ, ಯೇಸು ಕ್ರಿಸ್ತನು ಯಾರೋ ಗೊತ್ತಿಲ್ಲ, ಪವಿತ್ರಾತ್ಮ ಯಾರೋ ಗೊತ್ತಿಲ್ಲ, ದೇವರು ಯಾರೋ ಗೊತ್ತಿಲ್ಲ, ಮತ್ತು ಸೈತಾನ ಯಾರೋ ಗೊತ್ತಿಲ್ಲ.
ಇವೆಲ್ಲ ಬೇಸಿಕ್ ಮಾಡಪ್ರೆ. ಇವೇ ಗೊತ್ತಿಲ್ಲ ಅಂದರೆ ಇವೆಲ್ಲ ಇದು ತಿಳ್ಕೊಂಡಿರ್ಬೇಕು. ಇವೇ ಗೊತ್ತಿಲ್ಲ ಅಂದರೆ ಅವ್ರು ಪರಲೋಕಕ್ಕೆ ಹೋಗ್ತಾರೆ. ಈ ಒಂದು ಬೇಸಿಕ್ ಗೊತ್ತಿಲ್ಲ ಅಂದ್ರೆ ಸೃಷ್ಟಿಕರ್ತನೇ ಯಾರು, ನಮ್ಮನ್ನು ಸೃಷ್ಟಿ ಮಾಡೋದನ್ನ ಯಾರು, ಯೇಸು ಕ್ರಿಸ್ತನೇ ಯಾರು, ಪವಿತ್ರಾತ್ಮನೇ ಯಾರು, ದೇವದೂತನೇ ಯಾರು, ಲೂಸಿಫರ್ ದೇವ ಯಾರು, ಮತ್ತು ನಾನ್ಯಾರು, ನಾನ್ಯಾರು ಹುಟ್ಟಿದ್ದೀನಿ, ನನ್ನಿಂದ ಏನು ಪ್ರಯೋಜನ, ಇದ್ಯಾವುದು ಗೊತ್ತಿಲ್ಲ ಪ್ರೇ. ಇದ್ಯಾವುದು ಗೊತ್ತಿಲ್ಲದೆ ಏನು ಮಾಡಿದ್ರೆ ಜನರನ್ನು ಏನು ಮಾಡಿದ್ರೆ ಅವರು ಬಹಳವಾಗಿ ಅಂಕೆ ಮೀರಿ ನಡೆಸ್ತಾ ಇದ್ದಾರೆ ಪ್ರೇ. ಕರ್ತನ ಪ್ರಿಯ ದೇವ್ರ ಮಕ್ಕಳೇ, ಇವರೆಲ್ಲರೂ ಸಭೆಗೆ ಹೋಗೋದಾದ್ರೆ ಸಭೆಗೆ ಹೋಗೋದಲ್ಲ ಖಂಡಿತ ಪ್ರೇ. ಯಾಕಂದರೆ ನಿನಗೆ ಬೇಸಿಗೆ ಗೊತ್ತಿಲ್ಲ ಅಂದರೆ ಭಾಳ ಕಷ್ಟ. ಅದರಿಂದ ದೇವ್ರ ಮಕ್ಕಳೇ ದೇವರ ವಾಕ್ಯಗಳನ್ನು ನಾವು ಪಾಲಿಸಬೇಕು. ದೇವರ ವಾಕ್ಯಗಳನ್ನು ಪಾಲಿಸಬೇಕು. ದೇವರನ್ನು ಯೇಸುವನ್ನು ನೋಡಬೇಕಾದ್ರೆ ದೇವರ ಮಾತನ್ನು ಖಚಿತವಾಗಿ ನೀವು ಕೇಳಬೇಕು. ಯಾರನ್ನ? ದೇವರನ್ನ ಮತ್ತು ಯೇಸುವನ್ನು ನೋಡಬೇಕಾದ್ರೆ ದೇವರ ವಾಕ್ಯವನ್ನು ಖಚಿತವಾಗಿ ಕೇಳಬೇಕು ಪ್ರೇ, ಖಚಿತವಾಗಿ ಪಾಲಿಸಬೇಕು. ಮತ್ತು ದೇವರ ಮಾರ್ಗದಲ್ಲಿ ನಡೆಯುವರು. ನೋಡಿ, ದೇವರ ಮಾರ್ಗದಲ್ಲಿ ನಡೆಯುವಂಥರಾಗಬೇಕು ಪ್ರೇ. ಈ ಸೇವಕನೇ ಬೋಧನೆ ಮಾಡೋನೇ ಕೆಟ್ಟೋದ್ರೆ ಆ ಪರಿಸ್ಥಿತಿ, ಆ ಸಭೆ ಜನರ ಪರಿಸ್ಥಿತಿ ನನಗೆ ಗೊತ್ತು. ಸೇವಕನೇ ಸರಿಯಾದ ವಾದಗಳು ಗೊತ್ತಿಲ್ಲದೆ ಅವ್ರು ಏನು ತಿಳ್ಕೊಂಡಿದ್ರೆ ನಾನು ರೆವರೆಂಟು, ನಾನು ಫಾದರು, ನಾನು ದೊಡ್ಡ ಫಾದರು, ನನ್ನ ಸಭೆಗೆ ಲಕ್ಷಾಂತರ ಬರ್ತಾರೆ ಜನ, ಅವ್ರು ತಿಳ್ಕೊಂಡಿದ್ರೆ ನನ್ನ ಸೇವೆ ಚೆನ್ನಾಗಿ ನಡೀತದೆ ಅಂತ ತಿಳ್ಕೊಂಡಿರ್ತಾರೆ. ಆದರೆ ಖಂಡಿತವಾಗಿ ಹೇಳ್ತಿರ್ತಾರೆ ಅವರ ಟ್ಯಾಲೆಂಟಿಂದ ಅದೆಲ್ಲ ಗೆದ್ದಿರಷ್ಟೇ. ಜನಗಳನ್ನ ಸಂಪಾದನೆ ಮಾಡಿದ್ದಾರೆ ಅಂದರೆ ಅವರ ಟ್ಯಾಲೆಂಟು, ಅವರ ಒಂದು ಮಾತುಗಳು, ಅವರ ಒಂದು ಜ್ಞಾಪಕಗಳಿಂದ ನೀವು ಜನರನ್ನ ಗೆದ್ದಿರೋ ಹೊರತು ಆ ಜನರು ಯಾಕೆ ಅಲ್ಲಿ ಹೋಗ್ತಾರೆ, ಅಯ್ಯೋ ಅವ್ರಿಗೆ ನನಗೆ ಏನು ಒಳ್ಳೇದಾಗ್ತದೆ, ನನ್ನ ಅವ್ರು ಪ್ರೇಯರ್ ಮಾಡಿದ್ರೆ ಸಾಲ ಆಗ್ತಿರ್ತದೆ, ಅವ್ರು ಪ್ರೇಯರ್ ಮಾಡಿದ್ರೆ ಏನೋ ಒಂದು ಪರಿಹಾರ ಆಗ್ತದೆ, ಆ ಉದ್ದೇಶಕ್ಕೋಸ್ಕರ ಹೋಗ್ತಾರೆ ಹೊರತು ಅವ್ರಿಗೆ ಈಗಲೂ ಬೇರೆ ದೇವರಿಗೆ ಯಾರು ಅನ್ನೋದು ಗೊತ್ತಿಲ್ಲ. ಯೇಸು ಕ್ರಿಸ್ತನು ಯಾಕೆ ಬಂದಿದ್ದಾನೆ ಅಂತ ಗೊತ್ತಿಲ್ಲ ಬರೇ. ಯೇಸು ಕ್ರಿಸ್ತನ ಉದ್ದೇಶವನ್ನು ಯಾಕೆ ಅವ್ರು ಬಂದಿರೋದ ಇವತ್ತು ನೋಡಿ ಯಾರು ಗೊತ್ತಿಲ್ಲ. ಪ್ರೇ ಬೋಧನೆ ಮಾಡುವಂಥವನಿಗೆ ಕೆಟ್ಟು ಹೋದರೆ ಆ ಸಭೆಯಲ್ಲಿ ಬಂದು ಎಲ್ಲರೂ ಕೆಟ್ಟು ಹೋಗ್ತಾರೆ ಪ್ರೇ. ಆ ಸಭೆಯಲ್ಲಿ ಇರುವಂಥ ಪ್ರತಿಯೊಬ್ಬರು ಸಹ ಕೆಟ್ಟು ಹೋಗ್ತಾರೆ. ಯಾಕಂದರೆ ಇವನೇ ಕೆಟ್ಟು ಹೋಗಿದ್ರೆ ಅದರಿಂದ ಜನರೆಲ್ಲ ಕೆಟ್ಟು ಹೋಗ್ತಾರೆ ಪ್ರೇ. ದೇವ್ರ ಮಕ್ಕಳೇ, ಅದರಿಂದ ನಾವು ಜನರನ್ನ ಕಾಪಾಡಬೇಕು. ನಾವು ಜನರನ್ನ ಕಾಪಾಡೋ, ನಮ್ಮ ಹುಟ್ಟಿರೋ ಮಕ್ಕಳನ್ನ ನಾವು ಕಾಪಾಡಲಿಲ್ಲ ಅಂದ್ರೆ ಅವ್ರ ಅಂಕೆ ಮೇಲೆ ನಡೆದು ಪಾಪವನ್ನು ತಿಳಿಸ್ಕೊಳ್ತಾರೆ. ಅದೇ ಪ್ರಕಾರ ದೇವರು ನಮಗೆ ಕೊಟ್ಟಿರೋಂಥ ಮಕ್ಕಳನ್ನ, ನಮಗೆ ಕೊಟ್ಟಿರೋಂಥ ಕುರಿಗಳನ್ನು ಕಾಯಬೇಕು ಪ್ರೇ. ಕಾಯಬೇಕಾದ್ರೆ ಯಾವುದ್ರ ಮೂಲಕ? ದೇವರ ವಾಕ್ಯದ ಮೂಲಕ ಅವ್ರನ್ನ ಎಚ್ಚರಿಸಬೇಕು. ದೇವರ ವಾಕ್ಯದ ಮೂಲಕ ಅವ್ರಿಗೆ ಏನಬೇಕು? ತಿಳಿಸಲ್ಪಡಬೇಕು. ಆಗ ಖಂಡಿತವಾಗಿ ನೋಡಿದ್ರೆ ಅವ್ರಿದ್ರೆ ಅಲ್ಲಿ ನಾವು ನೋಡುವಂತೆ ಅವ್ರನ್ನ ಕಾಪಾಡಬೇಕು. ಅದರಿಂದ ನಾನಿವತ್ತು ಮಾತಾಡುವಂಥ ಒಂದು ಅಂಶ ಏನಾಗಿದೆ, ಆಗ ಏನಾದರೂ ನೋಡಿದ್ರೆ ಅವರು ಪ್ರಾರ್ಥನೆ ಯಾಕೆ ಯಾರಿಗೆ ಮಾಡಬೇಕು? ತಂದೆಗೆ ಮಾಡಬೇಕು, ಯೇಸು ಕ್ರಿಸ್ತನಿಗೆ ಮಾಡಬೇಕು, ಪವಿತ್ರಾತ್ಮನಿಗೆ ಮಾಡಬೇಕು. ಒಂದು ವೇಳೆ ಈ ಒಂದು ವೀಕ್ಷಿಸೋಣ, ಇದರಲ್ಲಿ ವೀಕ್ಷಣೆ ಮಾಡ್ತಿದ್ದಾರೆ ಅನೇಕ ಜನರು ವಾಕ್ಯಗಳನ್ನ ಕೇಳ್ತಾ ಇದ್ದಾರೆ. ನೀವು ಕೇಳ್ತಾ ಇದ್ರಿ ಇದನ್ನು ಸುಮಾರು ಆಲ್ರೆಡಿ ಸುಮಾರು 106 ಜನ ಇದನ್ನು ಕೇಳ್ತಾರೆ ವಾಕ್ಯಗಳನ್ನ, ಪ್ರತಿದಿನ ಕೇಳ್ತಾರೆ ನನ್ನ ವಾಕ್ಯಗಳನ್ನ. ಒಂದು ವೇಳೆ ನಾನು ಸುಳ್ಳು ಬೋಧಕ ಅನ್ನೋದು ಪರವಾಗಿಲ್ಲ, ಇವನು ಸುಳ್ಳು ಬೋಧಕ, ಇವನು ದುರ್ಬೋಧಕ, ಇವನು ಸುಳ್ಳು ಮಾತಾಡ್ತಾನೆ ಅಂತ ಹೇಳೋದು ಪರವಾಗಿಲ್ಲ. ಖಂಡಿತ ನಾನು ಏನಂದ್ಕೊಂಡ್ರೂ ಪರವಾಗಿಲ್ಲ. ನಾನು ಸಮಾಜಕ್ಕೆ ಒಳ್ಳೆಯದೇ ತಿಳಿಸ್ತೀನಿ ಪ್ರೇ, ಸಮಾಜಕ್ಕೆ ಒಳ್ಳೆಯದೇ ತಿಳಿಸ್ತಾ ಇದ್ದೀನಿ. ಮತ್ತು ನಿನ್ನೆ ಕೂತ್ಕೊಂಡ್ರೆ ನಿಮಗೂ ಸಹ ವಾಕ್ಯಗಳನ್ನು ಮನದಟ್ಟು ಮಾಡ್ತಾ ಇದ್ದೀನಿ ಪ್ರೇ. ನಮ್ಮನ್ನು ನೀವೇನು ಅಂದ್ಕೊಂಡ್ರೂ ಪರವಾಗಿಲ್ಲ, ಒಂದು ವೇಳೆ ಯಾರು ಏನು ಅಂದ್ಕೊಂಡ್ರೂ ಪರವಾಗಿಲ್ಲ. ಯಾಕಂದರೆ ನಮಗೆ ಸತ್ಯ ಗೊತ್ತಾಗಬೇಕಾಗಿದೆ ಪ್ರೇ. ಸತ್ಯನ ನಾವು ಸಮಾಜಕ್ಕೆ ಪರಿಚಯ ಮಾಡಿ, ನಮ್ಮ ಮೂಲಕ ಸತ್ಯ ಸಮಾಜಕ್ಕೆ ಮತ್ತು ಮನೆ ಮನೆಗೆ ಗೊತ್ತಾಗಬೇಕು ಪ್ರೇ ದೇವ್ರ ಮಕ್ಕಳೇ. ಇದರಿಂದ ಇಲ್ಲಿ ನೋಡುವಾಗ ಇಲ್ಲಿ ಕಾಲ ಏನಿದೆ, ಸ್ವಲ್ಪ ಕಾಲ ಇದೆ ಪ್ರೇ. ನಾವು ಯಾವಾಗ ನಮ್ಮ ಪ್ರಾಣ ಹೋಗ್ತದೆ ಗೊತ್ತಿಲ್ಲ, ಅದಲ್ವಾ? ಯಾವಾಗ ನಮ್ಮ ಪ್ರಾಣ ಹೋಗ್ತದೆ ಗೊತ್ತಿಲ್ಲ ಪ್ರೇ. ನೋಡಿ, ಯಾವಾಗ ಏನಾಗ್ತದೆ ನಮ್ಗೆ ಗೊತ್ತಾಗಲ್ಲ. ಯಾವ ಟೈಮಲ್ಲಿ ನಾವು ಸತ್ತು ಹೋಗ್ತೀವಿ, ಯಾವ ಟೈಮಲ್ಲಿ ನಾವು ಆರೋಗ್ಯವಾಗಿರ್ತೀವಿ, ಯಾವ ಟೈಮಲ್ಲಿ ನಾವು ಹೆಂಗಿರ್ತೀವಿ ಯಾರಿಗೂ ನಮ್ಗೆ ಗೊತ್ತಿಲ್ಲ. ಇವತ್ತು ವಯಸ್ಸಾಗೈತಲ್ಲ ಪ್ರೇ. ಅದರಿಂದ ನಾವು ಸಹಯೋಗವಾಗಿರುವಂಥ ಇದ್ದಾರೆ ನಾವೇನು ಬೇಕು? ನಾವು ಸತ್ಯವನ್ನು ತಿಳ್ಕೊಳ್ಳೋಣ. ಸತ್ಯವನ್ನು ತಿಳ್ಕೊಂಡು ಏನು ಮಾಡೋಣ? ಯಾಕಂದರೆ ನಾವೆಲ್ಲರೂ ಸಹ ಇದನ್ನು ಸ್ವರ್ಗರಾಜ್ಯಕ್ಕೆ ಹೋಗೋಣ. ಇವತ್ತು ಅನೇಕ ಜನ ಕಾಣಿಕೆ ಕೊಡ್ತಾರೆ ಪ್ರೇ, ದಶಮಾನ ಕೊಡ್ತಾರೆ ಪ್ರೇ, ಏನಕ್ಕೆ ಬೇಕಾದೆಲ್ಲ ಸಹಾಯ ಮಾಡ್ತಾರೆ ಪ್ರೇ. ಪ್ರೀ ಇದೆಲ್ಲವೂ ಸಹ ಪ್ರೇ ಇದು ಯಾವುದು ಸಹ ಪ್ರೇ ಯಾವುದು ನಮ್ಮನ್ನ ಕರ್ಕೋಗಲ್ಲ. ನಮ್ಮನ್ನ ಕಾಣಿಕೆ ಕೊಡ್ತಾ ಇರ್ಬೋದು, ನೀನು ದಶಮ ಕೊಡ್ತಾ ಇರ್ಬೋದು, ಮತ್ತು ನೀನು ಪ್ರತಿ ವಾರ ಒಂದು ಸಹ ಸಭೆಗೆ ಬರ್ತಾ ಇರ್ಬೋದು. ಆದರೆ ನೀನು ವಾಕ್ಯದ ಪ್ರಕಾರ ನಡೆಯಲಿಲ್ಲ ಅಂದರೆ ನಿನ್ನ ಖಂಡಿತವಾಗಿ ಅದು ಪ್ರಯೋಜನ ಇಲ್ಲ. ಪ್ರಯೋಜನ ಇಲ್ಲ.
ಇವತ್ತು ಅನೇಕ ಜನ ಏನಾದ್ರು ಕಾಣಿಕೆ ಕೊಡಬೇಕಾದ್ರೆ ಏನು ಮಾಡ್ತಾರೆ, ತಮ್ಮ ಕೆಲಸನ ಮುಗಿಸ್ಕೊಂಡು ಆಮೇಲೆ ದೇವ್ರು ಕೊಡ್ತಾ ಇದ್ದಾರೆ. ಯಾರು ಸಹ ಮೊದಲು ದೇವ್ರು ಕೊಡ್ಬೇಕಂದ್ರೆ ಮನಸ್ಸು ಯಾರಿಲ್ಲ. ಫಸ್ಟು ಅವ್ರ ಮನೆ ಕೆಲಸ ಫಸ್ಟ್ ಅವ್ರು ನೋಡಬೇಕು. ಮನೆಗೆ ಯಾವುದು ಉಳಿದಿದ್ರೆ ಮಾತ್ರ ದೇವ್ರು ತಿಳ್ಕೊಂಡಿರ್ತಾರೆ. ನಾನು ಹೇಳ್ತಾರೆ ಸುಳ್ಳು ನಡೀತಾರೆ, ವಾಸ್ತವ ನಡೀತಾ ಇರೋದು. ನನ್ನ ಸಭೆ ಮಾತ್ರ ಅಲ್ಲ, ಪ್ರತಿಯೊಂದು ಸ್ಥಾನಗಳಲ್ಲಿ ಈ ಕೆಲಸ ಮಾಡ್ತಾ ಇರ್ತಾರೆ. ಫಸ್ಟು ದೇವರ ಕಾರ್ಯಗಳಿಗೆ ಅವರು ದುಡ್ತಾರೆ. ಫಸ್ಟು ನಂದು ಆಮೇಲೆ ದೇವರು ಅಂತ ಕಾಣಿಕೆಯನ್ನು ದೇವರು ಇಷ್ಟಪಡೋದಿಲ್ಲ. ದೇವರಿಗೆ ನಿನ್ನನ್ನೇ ಅರ್ಪಿಸಲ್ಪಡಬೇಕು. ದೇವರಿಗೆ ನೀನೇ ಬೇಕಾಗಿದೆ. ಈ ಆಕಾಶ, ಈ ಸ್ವರ್ಗ, ಪ್ರತಿ ಒಂದು ದೇವರು, ಇಡೀ ಪ್ರಕೃತಿ ಜೀವರಾಶಿಗಳೆಲ್ಲವೂ ದೇವರು ದೇವರನ್ನ ದೇವರಿನಿಂದ ಬಯಲು ಈ ಭೌತಿಕವಾದಲ್ಲ. ದೇವರು ಬಯಸುವಂಥದ್ದು ನಿನ್ನನ್ನೇ, ನಿನ್ನ ಹೃದಯವನ್ನು ಬಯಸುವಂತಾಗಿದೆ. ನೀನು ಸಂಪೂರ್ಣವಾಗಿ ದೇವರಿಗೆ ಬೇಕಾಗಿದೆ. ಅದಕ್ಕೆ ಮಗ ಹೇಳಿದ್ದು, ದೇವರ ಆಸೆ ತನ್ನ ಮಕ್ಕಳು ಬೇಕಂತ, ಆ ಮಕ್ಕಳು ನೀತಿವಂತರಾಗಬೇಕಂತ ದೇವರ ಆಸೆ. ಇದು ನೋಡ್ರಿ ಸಮಾಜವನ್ನು ಬೇಡ, ನಿಮ್ಮ ಬೀದಿಗಳು ನೋಡ್ರಿ, ಬೇರೆ ನಿಮ್ಮ ಮನೆಯವರನ್ನೇ ನೋಡ್ರಿ, ಯಾವ ರೀತಿ ಸೈತಾನ ಅವ್ರನ್ನ ನಾಶ ಮಾಡಿದ್ರೆ. ದೇವ್ರ ಮಕ್ಕಳೇ ಆಲೋಚನೆ ಮಾಡ್ರಿ. ನನಗೆ ನಾವು ಸ್ವರ್ಗಕ್ಕೆ ಹೋಗ್ಬೇಕಾದ್ರೆ ಹೋಗ್ಲಿಲ್ಲ, ಭಯಂಕರ ನಷ್ಟ, ಭಯಂಕರವಾದ ನಷ್ಟ, ಅಷ್ಟಿಷ್ಟು ನಷ್ಟ. ನಿನ್ನ ಪ್ರಾರ್ಥನೆ ದೇವ್ರು ಕೇಳೋದಿಲ್ಲ. ನೀನು ಯಾವಾಗ ಪ್ರಾರ್ಥನೆ ಮಾಡಬೇಕು, ಹೇಗೆ ಪ್ರಾರ್ಥನೆ ಮಾಡೋದು ನಿನಗೆ ಗೊತ್ತಾಗಲಿಲ್ಲ ಅಂದರೆ ನಿನ್ನ ಪ್ರಾರ್ಥನೆ ಯಾವುದು ದೇವ್ರು ಕೇಳೋದು, ನೀನು ಸುಮ್ಮನೆ ಮಾಡ್ತದೆ ಅಷ್ಟೇ. ದೇವ್ರು ಯಾವತ್ತೂ ಕೇಳಲ್ಲ. ಅದರಿಂದ ನಿಮ್ಮನ್ನು ನೀವು ಪರೀಕ್ಷೆ ಮಾಡ್ಕೊಳ್ಳಿ, ನಿಮ್ಮನ್ನು ನೀವು ಪರೀಕ್ಷೆ ಮಾಡ್ಕೊಳ್ಳಿ, ಬೇರೆಯವ್ರು ಮಾಡ್ಕೊಬೇಡಿ. ಬೇರೆಯವ್ರನ್ನ ನಾವು ಏನು ಮಾಡೋಕ್ಕಾಗಲ್ಲ. ನಮ್ಮನ್ನು ನಾವು ಪರೀಕ್ಷೆ ಮಾಡ್ಕೊಳ್ಳೋಣ. ಯಾಕೆ ಆಗಿರಬಹುದಂದರೆ ಪ್ರತಿಯೊಬ್ಬರು ದೇವರ ವಾಕ್ಯಕ್ಕೆ ತಲೆ ಬರಬೇಕು. ಪ್ರತಿಯೊಬ್ಬರು ಯಾರ ಥರ ಮಾಡಬೇಕು? ಇದು ಅನೇಕ ಜನರು ಹೇಳ್ತಿರೋದು ಗೊತ್ತಾ? ಇಲ್ಲಿಗೆ ಪಾಸ್ಟರ್ ಬಂದರೆ ಪಾಪಗಳನ್ನ ಖಂಡಿಸ್ತಾರೆ. ಇಲ್ಲಿಗೆ ಪಾಸ್ಟರ್ ಬಂದರೆ ಇದ್ದಂಗೆ ಹೇಳ್ತಾರೆ. ಹೌದು ಅದೇ ನಿಜವಾದ ಅದೇ ಪ್ರಸಂಗ. ಯಾವ ಸೇವಕ ಇದ್ದಾಗ ಹೇಳ್ತಾನೆ ಅವನೇ ನಿಜವಾದ ಸೇವಕ. ಹಣಕ್ಕೋಸ್ಕರ, ನಿಮ್ಮ ಕಾಣಿಕೆಗೋಸ್ಕರ ಖುಷಿ ಮಾಡ್ತಾನೆ ಅವನು ಸೇವಕನಲ್ಲ. ದೇವರು ಎಲ್ಲರೂ ಕಾಪಾಡ್ತಾನೆ. ಆ ನೀತಿವಂತರನ್ನ ದೇವರು ಎಲ್ಲರೂ ಕಾಪಾಡ್ತಾನೆ. ಇದ್ದಾಗ ಏನು ದೇವರುಗಳನ್ನ ನಾವು ಯಾಕೆ ಹೇಳ್ಬೇಕು? ಯಾಕಂದರೆ ನಾನು ದೊಡ್ಡ ಸೇವಕ, ನಾನು ಹೇಗೆ ಪ್ರಾರ್ಥನೆ ಮಾಡೋದು ದೇವರನ್ನ ಕಲ್ತೀನಿ. ನಾನು ಫಾದರು, ನಾನು ಒಳ್ಳೆ ಟ್ರೈನಿಂಗ್ ಮಾಡಿದ್ದೀನಿ, ನಾನು ಅಷ್ಟು ವರ್ಷ ದೇವರಾಗಿ ಕಲ್ತೀನಿ, ಇಷ್ಟು ವರ್ಷ ದೇವರಾಗಿ ಕಲ್ತೀನಿ ಅಂತ ನೀನು ಹೇಗೆ ಪ್ರಾರ್ಥನೆ ದೇವ್ರು ಕೇಳ್ತಂದರೆ ನೀನು ಮೋಸ ಹೋಗ್ತೀಯ. ನೀವು ಮೋಸ ಹೋಗ್ತೀಯ. ಹೇಗೆ ಪ್ರಾರ್ಥನೆ ಮಾಡೋದನ್ನ ದೇವರು ಆಮೇಲೆ ನೀವು ಮೋಸ ಹೋಗ್ತೀಯ. ಈ ಪ್ರಾರ್ಥನೆ ಮಾಡಿಕೊಂಡು ಸಿಸ್ಟಮೆಟಿಕ್ ಇದೆ. ಯಾರಿಗೆ ಪ್ರಾರ್ಥನೆ ಮಾಡೋದು? ಅದೇ ದೇವರಿಗೆ ಪ್ರಾರ್ಥನೆ ಮಾಡಬೇಕು, ಯೇಸು ಕ್ರಿಸ್ತನಿಗೆ ಪ್ರಾರ್ಥನೆ ಮಾಡಬೇಕು, ಪವಿತ್ರ ಆತ್ಮನಿಗೆ ಪ್ರಾರ್ಥನೆ ಮಾಡಬೇಕು ಅನ್ನೋದನ್ನ ಮೊದಲು ಬೇಸಿಕನ್ನು ಕಲಿಬೇಕು. ಕ್ರೈಸ್ತರಾಗಬೇಕು. ನೋಡಿ, ಸಾಮಾನ್ಯ ಪ್ರಪಂಚದಲ್ಲಿ ಪ್ರಾರ್ಥನೆ ವಿಷಯವನ್ನು ಗೊತ್ತಿಲ್ಲ. ಬರೀ ಪ್ರಾರ್ಥನೆ 24 ಗಂಟೆ ಪ್ರಾರ್ಥನೆ. ಸುಮ್ಮನೆ ಕೂತ್ಕೊಂಡು ಪ್ರಾರ್ಥನೆ ಮಾಡೋದು. ಪ್ರಾರ್ಥನೆ ಮಾಡು ಬೇಡ ಅಂತಲ್ಲ. ಯಾರು ಪ್ರೇ ಮಾಡ್ತಾ ಇದೆಯಾ? ಇಲ್ಲಿ ನೋಡಿ, ದೇವರ ವಾಕ್ಯ ಹೇಳಿದ್ರೆ ನೋಡಿ, ಕಲ್ಕೋದ್ರೆ ಮೋಸ ಹೋಗ್ಬೇಡ್ರಿ. ನಿಮ್ಮನ್ನ ಅದರಿಂದ ಪರೀಕ್ಷೆ ಮಾಡ್ಬೇಡ್ರಿ. ಮತ್ತನ ಬರ ಸುವಾರ್ತೆ 7:21 ವಚನ ಓದ್ರಿ. ಮತ್ತನ ಬರ ಸುವಾರ್ತೆ 7:21 ವಚನವನ್ನು ದಯಮಾಡಿ. ನನ್ನನ್ನು ಸ್ವಾಮಿ ಸ್ವಾಮಿನವರೆಲ್ಲರೂ ಪರಲೋಕ ರಾಜ್ಯದಲ್ಲಿ ಸೇರುವರೆಂದು ನೆನೆಸಬೇಡಿರಿ. ಪರಲೋಕದಲ್ಲಿರುವ ನನ್ನ ತಂದೆಯ ಚಿತ್ತದಂತೆ ನಡೆಯುವವನೇ ಪರಲೋಕಕ್ಕೆ ಸೇರುವನು. ಇದನ್ನು ಯಾರು ಅಂತ ಮಾತಿದ್ದು? ಯೇಸು ಕ್ರಿಸ್ತನ, ಸೃಷ್ಟಿಕರ್ತನ ಮಗನಾದಂತಹ ಯೇಸು ಕ್ರಿಸ್ತರು ಹೇಳುವಂಥ ಮಾತು. ನಾನು ಹೇಳುವಂಥ ಮಾತಲ್ಲ, ನನ್ನ ಮಾತನ್ನೇ ಕೇಳಬೇಡಿ. ಯಾರು ಹೇಳುವಂಥ ಮಾತು ಇದು? 1ನೇ ಶತಮಾನದಲ್ಲಿ ಶತಪುರುಷನಾದ ಯೇಸು ಕ್ರಿಸ್ತನು ಈ ಲೋಕಕ್ಕೆ ಬಂದು ಅಲ್ಲಿರುವಂಥ ಇಸ್ರಾಯೇಲ್ಗೆ, ಯೆಹೂದ್ಯರಿಗೆ ಹೇಳುವಂಥ ಮಾತು ಏನಂತ? ನನ್ನನ್ನು ಸ್ವಾಮಿಯವರೆಲ್ಲ ಪರಲೋಕ ರಾಜ್ಯ ಸೇರೋದನ್ನು ನೆನೆಸಬೇಡ್ರಿ. ಇವತ್ತು ಎಷ್ಟೊತ್ತು ನೋಡಿ ಕೂತ್ಕೊಂಡ್ರು ಯೇಸು ಸ್ವಾಮಿ, ನಿಂತ್ಕೊಂಡ್ರು ಯೇಸು ಸ್ವಾಮಿ, ಅದು ಬಂದರು ಯೇಸು ಸ್ವಾಮಿ, ಸೈಕಲ್ ಕೊಟ್ಟರು ಯೇಸು ಸ್ವಾಮಿ, ಅದು ಬಂದು ಬರೀ ಸ್ವಾಮಿ 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 ಸ್ವಾಮಿ. ಇಲ್ಲಿ ಏನಂದ್ರೆ ನನ್ನ ಸ್ವಾಮಿಯವರೆಲ್ಲ ಪರಲೋಕ ರಾಜ್ಯಕ್ಕೆ ಸೇರಿದ್ರೆ ನೆನೆಸಬೇಡ್ರಿ. ಅವ್ರು ಹೇಳ್ತಾರೆ, ಪುಸ್ತಕ ಬರ್ತಾರೆ ಯೇಸು ಸ್ವಾಮಿ, ನೆನೆಸಬೇಡ್ರಿ. ಅಯ್ಯೋ, ಏನಪ್ಪ ಇಷ್ಟೊಂದು ಚೆನ್ನಾಗಿ ಪ್ರಾರ್ಥನೆ ಮಾಡ್ತಾರೆ, ಏನಪ್ಪ ಈ ಸಭೆಗೆ ಇಷ್ಟೊಂದು ಜನ ಹೋಗ್ತಾರೆ. ಇಂಪಾಸಿಬಲ್. ನೀನು ನೆನೆಸ್ಕೊಂಡ್ರೆ ತಪ್ಪು. ಅದು ಪ್ರಾಮುಖ್ಯವಾದ ಘಟನೆ ನಿಮ್ಗೆ ಹೇಳ್ತೇನೆ. ನೀವು ಸ್ವಲ್ಪ ಜನ ಇದ್ರೂ ಪರವಾಗಿಲ್ಲ, ಒಬ್ಬರನ್ನ ಕರ್ಕೊಂಡಿದ್ರೆ ಬನ್ನಿ, ನಾವು ಒಬ್ಬರನ್ನ ಕರ್ಕೊಂಡಿದ್ದೀನಿ. ದೇವರು ಖಂಡಿತ ನಾನು ಬೇಸತ್ತೆ ಅದನ್ನ ಇಲ್ಲಿ ಸಲ್ಲದ ಮಾತುಗಳನ್ನು ಆಡೋಕ್ಕೆ ದೇವರು ನಮ್ಮನ್ನು ಕರೆದಿಲ್ಲ.
ಇಲ್ಲಿ ಏನಂತ ಹೇಳ್ತಾರೆ ನೋಡ್ರಿ ದೇವ್ರ ಮಕ್ಕಳೇ, ನನ್ನ ಸ್ವಾಮಿ ಸ್ವಾಮಿಯವರೆಲ್ಲರೂ ಪರಲೋಕದಲ್ಲಿ ಸೇರುವುದನ್ನು ನೆನೆಸಬೇಡ್ರಿ. ಕೆಳಗಡೆ ಬಂದ ಪರಲೋಕದಲ್ಲಿರುವ ನನ್ನ ತಂದೆಯ ಚಿನ್ನದ ನಡೆಯೋನೇ ಯೇಸು ಕ್ರಿಸ್ತನ ಹೇಳ್ತಾನೆ. ಯಾರು ಹೇಳ್ತಾರೆ? ಒಂದು ಪರಲೋಕದಲ್ಲಿ ತಂದಿದ್ದಾನೆ, ಸೃಷ್ಟಿಕರ್ತನಿದ್ದಾನೆ. ನೋಡ್ರಿ, ಪ್ರಾರಂಭದಿಂದ ಪ್ರಕಟಣೆವರೆಗೂ ತಂದೆಯನ್ನು ಕುರಿತು ಬರೆಯಲ್ಪಟ್ಟಿದ್ದಾರೆ. ತಂದೆಯನ್ನು ಕುರಿತು, ಸೃಷ್ಟಿಕರ್ತನ ಕುರಿತು ಬರೆದಿದ್ದಾರೆ. ಯೇಸು ಕ್ರಿಸ್ತನ ಹೇಳ್ತಾ ಇದ್ದಾರೆ. ಯೇಸು ಕ್ರಿಸ್ತನ ಹೇಳೋದು ನಂಬ್ತಾರ ನೀವು? ಯಾರು ನೀವು ಪ್ರಾರ್ಥನೆ ಮಾಡ್ತಿದ್ದೀರಾ? ತಂದೆ ಹೆಚ್ಚಿದಂತೆ ನಡಿಬೇಕು, ತಂದೆ ಹೆಚ್ಚಿದಂತೆ. ಯೇಸು ಹೇಳೋದು ಮಾತು ನಾವೆಲ್ಲರಿಗೂ ಯೇಸು ಸ್ವಾಮಿ ಇಷ್ಟ ಅಲ್ವಾ? ಯೇಸು ಸ್ವಾಮಿ ಎಲ್ಲರಿಗೂ ಪ್ರೀತಿ ಅಲ್ವಾ? ಯೇಸು ಸ್ವಾಮಿ ಎಲ್ಲರೂ ಪ್ರೀತಿ ಅಂದರೆ ಯೇಸು ಕ್ರಿಸ್ತನ ಹೇಳೋದು ಮಾತು ನೀವು ಕೇಳಬೇಕು. ಆಗ ಖಂಡಿತ ನೀವು ಸ್ವರ್ಗಕ್ಕೆ ಹೋಗ್ತೀರಾ. ಯೇಸು ಸ್ವಾಮಿ ಇಷ್ಟ ಅಂದ್ಕೊಂಡು ಯೇಸು ಸ್ವಾಮಿ ಹೇಳೋ ಮಾತನ್ನ ನೀವು ಕೇಳಿಲ್ಲ ಅಂದರೆ ನೀವು ಸುಮ್ಮನೆ ಓ ಸ್ವಾಮಿ ಸ್ವಾಮಿ ನೋಡಿ ಕೆಲವು ನಾವು ಕಳ್ಬತ್ತರು ನಿಂತ್ಕೊಂಡ್ರು ಯೇಸು ಸ್ವಾಮಿ, ಕೂತ್ಕೊಂಡ್ರು ಯೇಸು ಸ್ವಾಮಿ, ಎಲ್ಲ ಟೈಮು ಸ್ವಾಮಿ 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 ಸೋದರ ಸ್ವಾಮಿ ಸೋದರ ಸ್ವಾಮಿ. ಯಾಕೆ ನೀನು ಬರಬೇಕು? ಎಡೆಬಿಡದೆ ಪ್ರಾರ್ಥನೆ ಮಾಡಿ, ಎಡೆಬಿಡದೆ ಪ್ರಾರ್ಥನೆ ಮಾಡಿ ಅಂತ ಎಡೆಬಿಡದೆ ಪ್ರಾರ್ಥನೆ ಮಾಡಿ, ಎಡೆಬಿಡದೆ ಕೂದನ್ನು ಪ್ರೈ ಮಾಡೋದಿಲ್ಲ. ಅದರ್ಥ ಅಂದರೆ ನಿಮ್ಮ ಮನಸ್ಸು ಯಾವಾಗ ಪ್ರಾರ್ಥನೆ ಮನಸ್ಸಿರ್ಬೇಕಂತ ಮತ್ತೊಬ್ಬರು ಒಳ್ಳೇದು ಮಾಡಬೇಕು ಅಂತ ಮನಸ್ಸಿರ್ಬೇಕು. ಹೋಗಿ ನೀವು ದಾವಿದ ಬರೋದನ್ನ ಎಡೆಬಿಡದೆ ಪ್ರಾರ್ಥನೆ ಮಾಡಿದ, ಎಡೆಬಿಡದೇ ಕಂಟಿನ್ಯೂ ಅವರು ಕೂತ್ಕೊಂಡ್ರು ದೇವರು, ನಿಂತ್ಕೊಂಡ್ರು ಸೃಷ್ಟಿಕರನ್ನ ಮಹಿಮೆ ಪಡಿಸಿದವನು. ಏನೇ ಮಾಡೋದು ದೇವರೇ ಮಹಿಮೆ ತರಿಸ್ತಿರೋರು ಕೆಲಸ ಮೂಲಕ. ಆಮೇಲೆ 24 ಗಂಟೆ ಪ್ರೇ ಮಾಡ್ಕೊಂಡ್ರೆ ದೇವ್ರ ಕೆಲಸ ಮಾಡೋರು ಯಾರು? ಮನೆ ಕೆಲಸಗಳು ಮಾಡೋರು ಯಾರು? ಆಲೋಚನೆ ಮಾಡಿದ್ರೆ ಇದು ದೇವರ ವಾಕ್ಯ, ಇದು ಭೌತಿಕವಾದಲ್ಲ, ಇದು ಆತ್ಮಕ್ಕೆ ಸಂಬಂಧಪಟ್ಟಂಥ ವಾಕ್ಯಗಳು. ಅದಕ್ಕೆ ಸೈತಾನನು ತಡಿತಾ ಇದ್ರೆ ಜನಗಳಲ್ಲಿ ಹೋಗಬೇಡಿ ಹೋಗಬೇಡಿ ಅಂತ. ಮತ್ತು ನೀವು ನೋಡಿದ್ರೆ ಒಂದೇ ದುಷ್ಟರು ಬರೋಕ್ಕಲ್ಲ. ದುಷ್ಟರು ಯಾರು ದುಷ್ಟರು ಇರ್ತಾರೆ ಮನೆ ಒಳಗೆ ಪಾಪಗಳು ಮಾಡಿದ್ರೆ ಮತ್ತು ಬೇರೆ ಬೇರೆ ಕೆಟ್ಟ ಕೆಲಸ ಮಾಡ್ತೀವಿ, ಯಾರೂ ಸೇರಕ್ಕಾಗಲ್ಲ. ನಿಜ ಹೇಳ್ತಾರೆ ಇಲ್ಲಿಗೆ ಬರೋಕ್ಕೂ ಆಗಲ್ಲ. ಇಲ್ಲಿಗೇ ಬರೋಕ್ಕಾಗಲ್ಲ ಅಂದರೆ ಇಲ್ಲಿ ಪರಲೋಕಕ್ಕೆ ಹೋಗಲ್ಲ. ಅಂದರೆ ಯಾಕಂದರೆ ನಾನು ಕಲ್ತಿದ್ರೆ ವಾಕ್ಯಗಳನ್ನ ನೀವು ಕಲ್ತ್ಕೋಬೇಕಂತ ಇಷ್ಟಪಡ್ತಾರೆ. ನಾನು ಅಷ್ಟೇ ಹೊರತು ಇಲ್ಲಿ ನಾವು ಏನು ತೆಗೆದುಕೊಂಡು ಹೋಗೋದಿಲ್ಲ. ದೇವ್ರ ಮಕ್ಕಳೇ ಆಲೋಚನೆ ಮಾಡಿರಿ. ಅದರಿಂದ ನಾವು ಯೇಸು ಕ್ರಿಸ್ತನ ಏನು ಮಾಡಬೇಕು? ಮಾತಿಗೆ ಹೇಳುವುದನ್ನು ಸ್ವರ್ಗಕ್ಕೆ ಹೋಗಿ ಅಂತ ಹೇಳಿಸಬೇಕು. ಯೇಸುವೇ ನನ್ನ ಸ್ವಾಮಿ ಸ್ವಾಮಿಗಳಲ್ಲ ಪರಲೋಕದ ನೆನೆಸಬೇಡಿ. ಯಾಕೆ ನಾನು ದೊಡ್ಡ ಚರ್ಚೆ ಕೊಟ್ಟಿದ್ದೀನಿ, ಅಯ್ಯೋ ನಮ್ಮ ಚರ್ಚೆಗೆ ಒಂದು ಜನ ಬಂದಾರ ಅಪ್ಪ, ನಾವು ನಮ್ಮ ಚರ್ಚೆ ಸಭೆಗೆ ಮೊದಲು ತಿಳ್ಕೊಂಡಿದ್ದೀರಲ್ಲ. ಆದರೆ ಸ್ವಾಮಿ ಹೇಳ್ತಾರೆ ತಂದೆ ಚಿತ್ತದಂತೆ ನೆರವೇರಿಸಬೇಕು. ತಂದೆ ಚಿತ್ತದಂತೆ ತಂದೆ ಹೇಳಿದರೆ ಆಗಂತೆ ನಡೆದ ಮಾತ್ರ ಸ್ವರ್ಗ. ಆಗ ನಮ್ಮ ದೇವರು ಮಾಡಿದ್ರೆ ನಮ್ಮ ಮಾತುಗಳನ್ನು, ದೇವರ ಮಾತುಗಳನ್ನು ಪಾಲಿಸ್ತಾರೆ. ದೇವರ ಮಕ್ಕಳೇ, ದೇವರ ಮಾತುಗಳನ್ನು ಪಾಲಿಸಬೇಕು. ಆ ವಾಕ್ಯವನ್ನು ಅನುಸರಿಸಿ ನಡೆಯಬೇಕಂತ ದೇವರು ನೋಡಿ. ಅಲ್ಲಿ ಪರಲೋಕದಲ್ಲಿ ನನ್ನ ತಂದೆಯ ಚಿತ್ರದಂತೆ ನಡೆಯುವವರೇ ಪರಲೋಕ. ನನ್ನ ಸ್ವಾಮಿ ಸ್ವಾಮಿ ನಿನ್ನ ಹೆಸರಲ್ಲಿ, ಈ ಹೆಸರಿನ ಮೇಲೆ ನಾವು ಬೋಧನೆ ಹೇಳಿಲ್ಲವೇ? ನಿನ್ನ ಹೆಸರಿನ ಮೇಲೆ ದೇವರನ್ನು ಬೆಳೆಸಲಿಲ್ಲವೇ? ನಿನ್ನ ಹೆಸರಿನ ಮೇಲೆ ಅನೇಕ ಮಾತುಗಳನ್ನು ಮಾಡಿಲ್ಲವೇ ಎಂದು ಆ ದಿನದಲ್ಲಿ ಎಷ್ಟೋ ಜನರು ನನಗೆ ಇವಳು ಎಷ್ಟೋ ಬಹುಮಚ್ ಎಷ್ಟೋ ಅಲ್ಲಿ ಇಷ್ಟು ಅಂತ ಬರಲ್ಲ, ಎಷ್ಟೋ ಬೇಕಾದಷ್ಟು ಜನ ಅಂತ ಇವತ್ತು ಇದನ್ನು ಮಾಡ್ತಾರವರು. ಬನ್ನಿ ಪ್ರೇರ್ ಮಾಡಿ ನಮ್ಮ ಚರ್ಚೆಗೆ ಬನ್ನಿ, ಬನ್ನಿ ನಮ್ಮ ಚರ್ಚೆಗೆ ಕ್ಲಾಸ್ ಹೋಗ್ಕೊಂಡು ಹೋಗ್ಬಿಡ್ತದೆ. ಅಯ್ಯೋ ಬನ್ನಿ ನಮ್ಮ ಚರ್ಚೆಗೆ ದೇವಗಳು ಹೋಗ್ಬಿಡ್ತವೆ. ಇವನೇ ದೊಡ್ಡ ದೇವ. ಇವತ್ತು ಹೇಳಿ 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 ಜನನ ಮಂತ್ರನಾಗಿ ಮಾಡಿದರೆ ಜನ ಇದಕ್ಕೆ ಮಾತ್ರ ಸಭೆಗೆ ಹೋದರೆ ಹೊರತು ನಾನು ಒಂದಿನ ಈ ಲೋಕದಲ್ಲಿ ಗತಿಸಿ ಹೋದ ಮೇಲೆ ನಾನು ಶಾಶ್ವತವಾದ ಪಟ್ಟಣಕ್ಕೆ ಹೋಗಬೇಕಂತ ಅವ್ರಿಗೆ ಹೇಳ್ತಾರ. ಇವತ್ತು ನೋಡಿ ಯಾರ ಬೋಧನೆ ನೋಡಿದ್ರೆ, ನೀವು ಯಾರ ಬೋಧನೆ ನೋಡಿದ್ರೆ ಬರೀ ಭೌತಿಕವಾದ ಬೋಧನೆಗಳು. ನೀವು ದೇವರ ಹತ್ರ ಬಂದು ಸಾಧಿಸ್ತದೆ, ದೇವರ ಹತ್ರ ಬಂದು ನಿಮ್ಗೆ ರೋಗ ವಾಸಿಸ್ತದೆ, ದೇವರ ಹತ್ರ ಬಂದು ನಿಮ್ಗೆ ಅದು ಕೊಡ್ತಾನೆ, ದೇವರ ಹತ್ರ ಇದು ಕೊಡ್ತಾನೆ. ಹಂಗಾರೆ ಸ್ವಾಮಿ ಏನು ಕೊಟ್ಟಿಲ್ವಾ? ಎಲ್ಲವನ್ನ ಸೃಷ್ಟಿ ಮಾಡಿ ದೇವರು ನಮ್ಮನ್ನ ಸೃಷ್ಟಿ ಮಾಡಿರೋದು. ಎಲ್ಲವನ್ನ, ಇಡೀ ಜಗತ್ತನ್ನ, ಎಲ್ಲ ತರಕಾರಿಗಳನ್ನ, ಹಣ್ಣುಗಳನ್ನ, ಪ್ರಾಣಿಯನ್ನ, ಪಕ್ಷಿಗಳನ್ನ ಎಲ್ಲವನ್ನ ಸೃಷ್ಟಿ ಮಾಡಿದ ಮೇಲೆ ದೇವರು ನಮ್ಮನ್ನ ಮನುಷ್ಯನ ಸೃಷ್ಟಿ ಮಾಡಿರೋದು. ಎಲ್ಲವನ್ನ ಸೃಷ್ಟಿ ಮಾಡಿದ್ರೆ ನೀವು ಪುನಃ ದೇವರಿಗೆ ಅರ್ಥ ಕೊಡೋದ್ರೆ ಏನು ಅರ್ಥ ಇಲ್ವಾ? ಅದನ್ನ ಜ್ಞಾನವಾಗಿ ಕೆಲಸ ಮಾಡು, ಜ್ಞಾನವಾಗಿ ಉಪಯೋಗಿಸೋದನ್ನ. ಅದೆಲ್ಲ ಸುಮ್ಮನೆ ಬರಲ್ಲ. ನಿಮಗೆ ನೀನು ಕಷ್ಟಪಟ್ಟು ಕೆಲಸ ಮಾಡಿದ್ರೆ ಅದೆಲ್ಲ ಬರ್ತದೆ. ಹಂಗೆ ಕೊಡಿದ್ರೆ ಕೊಡೋದು ಕೂತ್ಕೊಂಡು ಕೊಡಿದ್ರೆ ನೀಗೆ ಯಾರು ಕೊಡ್ತಾರೆ? ಪ್ರಾರ್ಥನೆ ಮಾಡಿಕೊಳ್ಳಿ. ಅದರಿಂದ ದೇವರೇ ನಾವು ಪರಲೋಕಕ್ಕೆ ಹೋಗಿ ಹಿಂದೆ ನೀತಿವಂತರು ಯಾಕಂದರೆ ನೀತಿವಂತರು ಮಾತ್ರ ಹೋಗ್ತಾರೆ. ನೆನೆಸಬೇಡ್ರಿ, ನಾನೆಂದು ನಿಮ್ಮ ಗುರುತನ ಕಾಣೋನು ನೋಡ್ರಲ್ಲಿದ್ರೆ ಅವರಿದ್ರೆ ಸ್ವಾಮಿ ನಮಗೆ ತಗೋಬಿಡ್ತಿಲ್ಲ. ಸ್ವಾಮಿ ದೇವರನ್ನು ಮಹತ್ವ ಕಾರ್ಯಗಳು ಮಾಡಿದ್ರೆ ಯಾರು ಇದೆಲ್ಲ ಮಾಡ್ತಾರವರು? ಬೋಧಕರು ಕೊಡ್ತಾರೆ, ಬೋಧಕರು ಇದೆಲ್ಲ ಮಾಡ್ತಾರದು.
ಈ ಜನ ಅಲ್ಲಿಂದ ಅಮೆರಿಕದಿಂದ ಸಾಕಿ ಬರ್ತಿದ್ದಾರೆ, ಬನ್ನಿ ಈ ಜನ ಓಡೋಗೋದ್ರೆ ತಡೆದಾಡ್ತಾನೆ. ಅವ್ನ ಕೈ ಕಾಲು ನೋವು, ನನಗೆ ರೋಗವಾಸ ಹೆಂಗಿದ್ರೆ ಹಂಗೆ ಇರ್ತಾರಪ್ರೆ, ಏನು ಬದಲಾಗಲ್ಲ. 20 ವರ್ಷ ಚರ್ಚ್ಗೆ ಹೋಗಿದ್ರು ಹಂಗೆ ಇರ್ತಾರೆ ಅವರು. 20 ವರ್ಷದಿಂದ ವಿಶ್ವಾಸಿಗೆ ಇರ್ತಾರಪ್ರೆ. ಒಬ್ಬರಿಗೂ ಸುವಾರ್ತೆಲ್ಲ, ಒಬ್ಬರಿಗೂ ಹಾಕಿರಲ್ಲ. ಅವ್ನು ಹೆಂಗಿರ್ತಾನೆ ಹಂಗೆ ಇರ್ತಾರಪ್ಪ. ಈಗ ನೀವು ಒಂದು ಮಗು ಹುಟ್ಟಿದ್ರೆ, ಒಂದು ಮಗು ಹಂಗೆ ಇದ್ರೆ ನಿಮಗೆ ದುಃಖ ಇದ್ದೋ ಸಂತೋಷ ಇದ್ದೋ. ಈಗ ಒಂದು ಮಗು ಹುಟ್ಟದ ಕಡೆ ಆ ಮಗು ಬೆಳಗ್ಗೆ ಹಂಗೆ ಇದೆ, 20 ವರ್ಷ ಆದ್ರೆ ಏನಿದ್ದಾಳೆ, ಎಷ್ಟು ಸಂಕಟ ಆಗೋದಂದ್ರೆ. ಯಾವ ಥರ ಈ ಬಿಡುಗಡೆಗಳು ಆಲೋಚನೆ ಮಾಡ್ತಾರೆ, ಒಬ್ಬರು ಸುವಾರ್ತೆಗಳನ್ನು ವಾಕ್ಯಗಳು ಹೇಳ್ಬೇಕಂತ ಇನ್ನೂ ಹಂಗೆ ಇರ್ತಾರೆ. ಬದಲಾವಣೆನೇ ಇಲ್ಲ, ಬದಲಾವಣೆ ಇಲ್ಲ. ಬೇರೆ ಬೇರೆ ವಿಷಯದಲ್ಲಿ ಡೆವಲಪ್ಮೆಂಟ್ ದಪ್ಪ ಆಗಿದ್ದಾರೆ, ಸಣ್ಣಾಗಿದ್ದಾರೆ, ಒಳ್ಳೆ ಏನೋ ರಿಚ್ ಇಲ್ಲ ಇಲ್ಲ, ಆದರೆ ದೇವರ ವಿಷಯದಲ್ಲಿ ಅವ್ರು ರಿಚ್ ಆಗಿಲ್ಲ. ಆಲೋಚನೆ ಮಾಡ್ರಿ, ನಾನು ಹೇಳೋದು ಮಾತನ್ನ. ನಾವು ಯಾರಿಗೆ ಪ್ರಾರ್ಥನೆ ಮಾಡಬೇಕು, ಹೇಗೆ ಪ್ರಾರ್ಥನೆ ಮಾಡಬೇಕು ಗೊತ್ತಿಲ್ಲ, ಅಂದರೆ ನಾವು ಮೋಸ ಹೋಗ್ತೀವಿ. ಮೋಸ ಹೋಗೋದು ಗ್ಯಾರಂಟಿ. ಅದರಿಂದ ಈಗ ಎಷ್ಟು ನಷ್ಟ ಅಂದರೆ ತುಂಬ ಅಪಾರ ನಷ್ಟ ಆಗ್ತದೆ, ಅಪಾರವಾದ ನಷ್ಟವಾಗ್ತದೆ ನೋಡಿ. ಯಾಕಂದರೆ ಮತ್ತಾಯನ ಸುವಾರ್ತೆ 12ನೇ ಅಧ್ಯಾಯ 32ನೇ ವಚನವನ್ನು 31ನೇ ವಚನ ಓದ್ಕೊಳ್ಳೋಣ. 12:31. ಆದ ಕಾರಣ ನಿಮಗೆ ಹೇಳ್ತೀನಿ, ಮನುಷ್ಯರು ಮಾಡುವ ಪ್ರತಿಯೊಂದು ಪಾಪಕ್ಕೂ ದೋಷಿನಿಗೂ ಕ್ಷಮಾಪಣೆ ಉಂಟಾಗುವುದು, ಆದರೆ ಪವಿತ್ರಾತ್ಮನಿಗೆ ವಿರೋಧವಾಗಿ ಮಾತಾಡಿದರೆ ಅವನಿಗೆ ಇಹದಲ್ಲಾಗಲಿ ಪರದಲ್ಲಾಗಲಿ ಕ್ಷಮಿಸಲ್ಪಡುವುದಿಲ್ಲ. ನೋಡಿ ದೇವ್ರ ಮಕ್ಕಳು ಏನು ಹೇಳಿದ್ರೆ, ಈ ಮತ್ತೊಂದು ಸುವಾರ್ತೆ 12ನೇ 31ನೇ ವಚನದಲ್ಲಿ ಹೇಳಿದ್ರೆ, ಆದ ಕಾರಣ ನಿಮಗೆ ಹೇಳ್ತೀನಿ, ಮನುಷ್ಯರು ಮಾಡುವ ಪ್ರತಿಯೊಂದು ಪಾಪಕ್ಕೂ ದೋಷಣೆ ಕ್ಷಮಾಪಣೆ ಉಂಟಾಗುವುದು, ಆದರೆ ಪವಿತ್ರಾತ್ಮನ ದೋಷಣೆಗೆ ಕ್ಷಮಾಪಣೆ ಇಲ್ಲ. ಮನುಷ್ಯರು ಏನೇ ತಪ್ಪು ಮಾಡೋಣ ಕ್ಷಮಿಸ್ತಾನೆ, ಆದರೆ ಪವಿತ್ರಾತ್ಮನಿಗೆ ನೀವು ದೋಷಣೆ ಮಾಡಿದ್ರೆ ಖಂಡಿತ ಅವ್ರಿಗೆ ಏನು ಮಾಡಿದ್ರ ಕ್ಷಮಾಪಣೆಗಳಲ್ಲಿ. ಯಾವನಾದರೂ ಮನುಷ್ಯ ಕುಮಾರ ವಿರುದ್ಧವಾಗಿ ಪಾಪ ಮಾಡಿದ್ರು ಅವರಿಗೆ ಕ್ಷಮಿಸಲ್ಪಡುವುದು. ಪವಿತ್ರಾತ್ಮನಿಗೆ ವಿರುದ್ಧವಾಗಿ ಮಾತನಾಡಿದ್ರೆ ಅವನು ಇಹದಲ್ಲಾಗಲಿ ಪರಲೋಕದಾಗಲಿ ಕ್ಷಮಿಸಲ್ಪಡುವುದು. ಇಲ್ಲಿ ಒಂದು ಸ್ವಲ್ಪ ಇಹಲೋಕ ಮತ್ತು ಪರಲೋಕ ಅಂತ ಬರಲ್ಪಟ್ಟಿದೆ. ಇನ್ನೊಂದು ಸ್ವಲ್ಪ ಅಲ್ಲಿ ಸ್ವಲ್ಪ ಮಿಸ್ಟೇಕ್ ಮಾಡಿದ್ದಾರೆ. ಇಲ್ಲಿ ಏನಂದರೆ 1ನೇ ಶತಮಾನ ಆಗಿರ್ಬೋದು, ಈಗಿರುವಂಥದ್ದು ಆಗಿರ್ಬೋದು, 1ನೇ ಶತಮಾನದಿಂದ ಕ್ರೈಸ್ತರಾಗಿರ್ಬೋದು, ಈಗಿನ ಕ್ರೈಸ್ತರಾಗಿರ್ಬೋದು, ಪವಿತ್ರಾತ್ಮನಿಗೆ ವಿರುದ್ಧವಾಗಿ ತಪ್ಪುಗಳು ಮಾಡಿದ್ರೆ ಅವರಿಗೆ ಕ್ಷಮಾಪಣೆ ಇಲ್ಲ. ಕ್ಷಮಾಪಣೆ ಇಲ್ವಂದ್ರೆ ಯಾಕಂದರೆ ನೋಡುವಾಗ ದೇವ್ರ ಮಕ್ಕಳೇ ಇಲ್ಲಿ ನೋಡ್ತೀವಿ, ದೇವವಾಗಿ ಏನಂದರೆ ಇಲ್ಲಿ ನಾನು ಪ್ರೀತಿಯಿಂದ ನಿಮ್ಗೆ ಹೇಳ್ತೇನೆ, ಪ್ರೀತಿ ಇರೋದಕ್ಕೋಸ್ಕರ ಈ ಮಾತುಗಳನ್ನ ಹೇಳ್ತೇನೆ. ಪ್ರೀತಿ ಇಲ್ಲ ಅಂದರೆ ಯಾವ ರೀತಿ ನಿಮ್ಮನ್ನು ಹಣ ಕಿತ್ಕೋಬೇಕು, ಯಾವ ರೀತಿ ನಿಮ್ಮನ್ನು ಮೋಸ ಮಾಡಬೇಕು, ಯಾವ ರೀತಿ ನಿಮ್ಮಂದ್ರೆ ಏನಾದ್ರು ಸುಳ್ಕೋಬೇಕಂತ ನಾನು ಹೇಳ್ತೀನಿ ಮಾಡ್ತದೆ. ನಿಮ್ಮ ಮೇಲೆ ಪ್ರೀತಿ ಇದ್ದಕ್ಕೋಸ್ಕರ ಏನು ಮಾಡಿದ್ರೆ ಸತ್ಯವಾದಂಥ ಮಾತುಗಳನ್ನ ಹೇಳ್ತಾ ಇದ್ದಾರೆ. ನಿಮಗೆ ನಿಜವಾಗ್ಲೂ ನಾನು ಪ್ರೀತಿ ಇಲ್ಲ ಅಂದರೆ ಪ್ರಯತ್ನ, ನಿಜವಾಗ್ಲೂ ಆತ್ಮದ ದಾಹ ಇಲ್ಲ ಅಂದರೆ ಖಂಡಿತವಾಗಿಯೂ ಈ ಸಭೆ ನಾವು ಬೇಡಪ್ಪ, ಈ ಜನರು ಬೇಡಪ್ಪ ಅಂತ ಏನು ಮಾಡಿದ್ರೆ ಎಲ್ಲೂ ಹಣವನ್ನು ಸಂಪಾದನೆ ಮಾಡೋಕ್ಕೆ ಯಾವುದೋ ಕೆಲಸ ಮಾಡ್ಕೊಂಡು ಹೋಗ್ತದೆ. ನಿಮ್ಮ ಮೇಲೆ ಪ್ರೀತಿ ಇದ್ದಕ್ಕೋಸ್ಕರ ಏನು ಮಾಡ್ತಿದ್ದೀನಿ ನಾನು ಈ ಮಾತುಗಳು ಹೇಳ್ತೇನೆ. ಇಲ್ಲ ಅಂದರೆ ಎಲ್ಲರೂ ಹೋಗಿ ಆಸ್ತಿ ಮಾಡ್ಕೋಬೇಕು, ಮನೆ ಮಾಡ್ಕೋಬೇಕು, ಎಲ್ಲೋ ನನ್ನ ಮಕ್ಕಳಿಗೆ ಏನೋ ಸಂಪಾದನೆ ಮಾಡಬೇಕು ಅಂತ ನಾನು ಆಲೋಚನೆ ಮಾಡಿದೆ ಹೊರತು, ಆದರೆ ನಿಮ್ಮ ಮೇಲೆ ಪ್ರೀತಿ ಇರೋದಕ್ಕೋಸ್ಕರ ಈ ಸತ್ಯವಾದ ಮಾತುಗಳನ್ನ ನಿಮಗೆ ಹೇಳ್ತಾ ಇದ್ದೀನಿ. ಎಷ್ಟೇ ಜನ ಬರದೇ ಸಿಕ್ಕಿಲ್ಲವ್ರೆ, ಆದರೆ ನೀವು ಸರಿಯಾಗಿ ತಿಳ್ಕೊಳ್ರಿ. ನೀವು ಸರಿಯಾಗಿ ತಿಳ್ಕೊಂಡ್ರೆ ನಿನ್ನ ಗಂಡನಾಗಿರ್ಬೋದು, ನಿನ್ನ ಮಕ್ಕಳಾಗಿರ್ಬೋದು, ಖಂಡಿತ ಒಂದು ದಿನ ಅವ್ರು ಬದಲಾಗ್ತಾರೆ. ನೀನೇ ತಿಳ್ಕೊಳ್ಳಿಲ್ಲ ಅಂದರೆ ಖಂಡಿತ ಈ ಸಮಾಜದಲ್ಲಿ ಜನರನ್ನ ಕಾಪಾಡೋರು ಯಾರು? ಇದು ಇಹದಲ್ಲಾಗಲಿ ಪರದಲ್ಲೇ ಇದ್ದು ಶ್ರಮಿಸಲ್ಪಡೋದಿಲ್ಲ. ಭೂಲೋಕದಲ್ಲಿ 1ನೇ ಶತಮಾನದಲ್ಲಿದ್ದ ಜನರು ಮತ್ತು ಈಗಿರುವ ಜನರಿಗೆ ಪವಿತ್ರಾತ್ಮ ವಿರುದ್ಧವಾಗಿ ತಪ್ಪುಗಳು ಮಾಡುವಾಗ ಖಂಡಿತವಾಗಿರಂಗಿಲ್ಲ. ಇದಕ್ಕೆ ನಮ್ಗೆ ಉತ್ತರನೇ ಗೊತ್ತಿಲ್ಲ. ಈ ಒಂದು ವಾಕ್ಯಕ್ಕೆ ಇನ್ನು ಖಂಡಿತ ನನಗೆ ಉತ್ತರನೇ ಗೊತ್ತಿಲ್ಲ. ಎಷ್ಟೋ ಸಾರಿ ಬೈಬಲ್ ಓದಿದ್ದೀನಿ, ಆದರೆ ಈ ವಾಕ್ಯ ನನಗೆ ಈ ಉತ್ತರನೇ ನನಗೆ ಗೊತ್ತಿಲ್ಲ. ದೇವರ ಮಕ್ಕಳೇ, ನಮಗೆ ರಾಮು ಅಂತ ಒಂದು ಸೇವಕರು ಅವ್ರ ಮೂಲಕ ಈ ಒಂದು ವಾಕ್ಯದ ಅರ್ಥ ನಮಗೆ ಗೊತ್ತಾಗಿರುತ್ತೆ. ಇಹಲೋಕದಾಗಲಿ ಹೇಳ್ತಾನೆ ಇಲ್ಲಿ ಅಲ್ಲಿ ನೋಡಿ, ಇಹಲೋಕದಾಗಲಿ ಪರಲೋಕದಾಗಲಿದ್ರೆ ಈಗಿರುವಂಥ ಕರೆಸರಾಗಿರ್ಬೋದು ಮತ್ತು ಮುಂದೆ ಇದ್ರಲ್ಲ ಹಿಂದೆ 1ನೇ ಶತಮಾನದಲ್ಲಿ ಆಗ್ತಾ ಇದ್ರು ಅವ್ರಿಗೆ ಕ್ಷಮಾಪಣೆನೇ ಇಲ್ಲ. ಯಾಕಂದರೆ ಇದು ಪವಿತ್ರಾತ್ಮ ವಿರುದ್ಧವಾದ ಯಾವುದು ನಾವು ಚೆನ್ನಾಗಿ ಆಲೋಚನೆ ಮಾಡಿ, ಪವಿತ್ರಾತ್ಮ ವಿರುದ್ಧವಾದ ಯಾವುದು ಆಲೋಚನೆ ಮಾಡಿ ಚೆನ್ನಾಗಿ ಆಲೋಚನೆ ಮಾಡಿದ್ರೆ ನೋಡಿ. 2 ಪೇತ್ರ ಪುಸ್ತಕ 1ನೇ ಅಧ್ಯಾಯ 19ನೇ ವಚನ ಓದಿಕೊಳ್ಳಿ. 2 ಪೇತ್ರ ಪುಸ್ತಕ 2 ಪೇತ್ರ 1ನೇ ಅಧ್ಯಾಯ 19ನೇ ವಚನ ಓದಿ. ಇದಲ್ಲದೆ ಈ ಪ್ರವಾದನ ವಾಕ್ಯಗಳು ನಮಗೆ ಮತ್ತು ಅರ್ಥವಾಗಿದೆ. ನಿಮ್ಮ ಹೃದಯಗಳಿಗೆ
ಬೆಳ್ಳಿ ಮೂಡಿ ಅರುಣೋದಯವಾಗುವ ಪರ್ಯಾಂತರ ಅದನ್ನು ಕತ್ತಲೆಯಾದ ಸ್ಥಳದಲ್ಲಿ ಪ್ರಕಾಶಿಸುವ ದೀಪವೆನಿಸಲಿ. ಅದಕ್ಕೆ ಲಕ್ಷ್ಯ ಕೊಡುವುದೇ ಒಳ್ಳೆಯದು. ಶಾಸ್ತ್ರದಲ್ಲಿರುವ ಯಾವ ಪ್ರವಾದನೆ ವಾಕ್ಯವು ಕೇವಲ ಮನುಷ್ಯ ಬುದ್ಧಿಯಿಂದ ವಿವರಿಸತಕ್ಕದಲ್ಲವೆಂದು ಮುಖ್ಯವಾಗಿ ತಿಳ್ಕೊಳ್ರಿ. ಯಾಕಂದ್ರೆ ಯಾವ ಪ್ರವಾದನೆಯು ಎಂದು ಮನುಷ್ಯರ ಚಿತ್ತದಿಂದ ಉಂಟಾಗಲ್ಲ. ಮನುಷ್ಯರು ಪವಿತ್ರಾತ್ಮ ಪ್ರೇರಿತರಾಗಿ ದೇವರಿಂದ ಹೊಂದಿದನೇ ಮಾತನಾಡಿದರು. ಇಲ್ಲಿ ದೇವರು ವಾಕ್ಯ ಹೇಳ್ತದೆ, ಪೇತ್ರನ ಮೂಲಕ ತಂದೆಯ ದೇವರು ಮಾತಾಡ್ತಾನೆ. ಈ ಒಂದು ಬೈಬಲ್ ಬರೆದಂಥ ಪ್ರವಾದನೆಗಳಾಗಿರ್ಬೋದು ಯಾವ ಸಹ ಮನುಷ್ಯರಿಂದ ಬರೆಯಲ್ಪಟ್ಟಿಲ್ಲ. ಈಗ ಹೇಳ್ತಾರಲ್ಲ ಅದೆಲ್ಲ ಮನುಷ್ಯರ ಕಥೆಗಳು ಒಬ್ಬರೇ. ಇವಾಗೆಲ್ಲ ಹೇಳ್ತಾ ಇದಾರಲ್ಲ ಇವೆಲ್ಲ ತಮ್ಮ ಕಲ್ಪನೆಯಿಂದ ಹೇಳ್ತಾ ಇರೋದು. ಆದರೆ ಇಲ್ಲಿರುವ ಬೈಬಲ್ನಲ್ಲಿ ಬರೆದ ಪ್ರವಾದನೆಗಳಂತ ಆದಿ ಖಂಡದಿಂದ ಪ್ರಕಟಣೆಯಿಂದ ಬರೆದ ಎಲ್ಲ ಮಾತುಗಳು ದೇವರ ಮಾತುಗಳು. ದೇವರು ಪವಿತ್ರಾತ್ಮನ ಮೂಲಕವಾಗಿ ಪ್ರೇರಣೆ ಮಾಡಿ ನಿಮ್ಮನ್ನು ತನ್ನ ಭಕ್ತರ ಮೂಲಕವಾಗಿ ಬರೆಸಲ್ಪಟ್ಟಿದ್ದಾರೆ. ಸುಮಾರು 40 ರಿಂದ 42 ಜನ ಬರೆಯಲ್ಪಟ್ಟಿದ್ದಾರೆ ಬೈಬಲ್ನ. ಈಗೆಲ್ಲ ಹೇಳ್ತಾರಲ್ಲ ಅದೆಲ್ಲ ಸುಳ್ಳು ಬೋಧನೆಗಳು, ನಂಬಬೇಡ್ರಿ ಬಿಡದೆ. ಈ ಒಂದು ಸತ್ಯವೇದದಲ್ಲಿ ಬರೆಯುವುದು ಎಲ್ಲವೂ ದೇವರ ಪ್ರೇರಣೆಯಿಂದ ಬರೆದಂತೆ ಹೇಳ್ತಾರೆ. ಇದಕ್ಕೆ ವಿರುದ್ಧವಾಗಿ ಪಾಪ ಮಾಡುವ, ಸುಳ್ಳು ಹೇಳುವನು, ಮೋಸ ಮಾಡುವನು, ಇದು ವಿರುದ್ಧವಾಗಿ ತಪ್ಪುಗಳು ಹೇಳುವಂತನು ಯಾವತ್ತೂ ಕ್ಷಮಾಪಣೆ ಇಲ್ಲ. ಅವನು ಕಟ್ಟಿದ್ದ ಬುದ್ಧಿ ನರಕ. ಆದರೆ ಇದು ಪವಿತ್ರಾತ್ಮದ ಸತ್ಯದಿಂದ ಬರೆಯಲ್ಪಟ್ಟಿದೆ. ಪ್ರತಿಯೊಬ್ಬ ಮಕ್ಕಳೇ ಆಲೋಚನೆ ಮಾಡ್ರಿ. ಎಲ್ಲ ಭಕ್ತರು ಪವಿತ್ರಾತ್ಮದಿಂದ ಬರೆದಿದ್ದಾರೆ, ಎಲ್ಲ ಭಕ್ತರು. ಯಾಕಂದರೆ ಆ 1ನೇ ಶತಮಾನದ ಅಪೊಸ್ತಲರು ಪವಿತ್ರಾತ್ಮದಿಂದ ಅವರನ್ನು ಹೊರಗಳ ಮೂಲಕವಾಗಿ ಈ ಒಂದು ಸತ್ಯವೇದದ ದೇವರಿಂದ ಎಲ್ಲ ಮಾತುಗಳನ್ನು ಬರೆಯಲ್ಪಟ್ಟಿದ್ದಾರೆ. ನಿಮ್ಮ ಮಕ್ಕಳೇ ಅರ್ಥ ಮಾಡ್ಕೊಂಡ್ರಿ ನಾನು ಹೇಳುವಂಥ ಮಾತನ್ನು. ಅದರಿಂದ ನಾವು ಬೈಬಲನ್ನು ಏನು ಬರೆಯೋ ಅದನ್ನು ಓದ್ತೇನೆ ಹೆಂಗೆ ತಿಳ್ಕೊಳ್ತಿರ್ತಾರೆ. ಓದೋಕೆ ಬರಲಿಲ್ಲ ಕೇಳ್ತೇವೆ ಕರೆಕ್ಟಾಗಿ. ಇವತ್ತು ಏನ್ರಿ ಬೈಬಲ್ನ ಯಾರು ಓದ್ತಾರ? ವಾರಕ್ಕೊಂದ್ಸರಿ ಬೈಬಲ್ ತರಬೇಕಾದ್ರೆ ಕಷ್ಟ. ನಿಜವಾಗ್ಲೂ ಮಹಾಜ್ಞಾನ ಇದೆ ಕನ್ನಡದಲ್ಲಿ. ಇದರಲ್ಲಿ ಮಹಾಜ್ಞಾನ ಇದೆ. ಇದರಲ್ಲಿ ದೇವರು ಎಷ್ಟು ಜ್ಞಾನವನ್ನು ಬರೆಯಲ್ಪಡಿದೆ ಅದನ್ನು ನಾವು ತಾಳ್ಮೆಯಿಂದ ನಾವು ಓದಬೇಕು, ತಾಳ್ಮೆಯಿಂದ ಕೇಳ್ಕೊಳ್ಬೇಕು. ಸುಮ್ಮನೆ ಅರ್ಚೋದು ಕಿರ್ಚೋದು ಸುಮ್ಮನೆ ಗಳಗೋದ್ರೆ ಅಲ್ಲಲ್ಲಿ ಆಗೋದು ಎಲ್ಲ ಏನು ಮಾಡಿದ್ರೆ ಕಾಂಪಿಟೇಷನ್ ಅಲ್ಲ ಹೋಗ್ತು. ದೇವರು ಜನಗಳಿಗೆ ಅರ್ಥ ಆಗಲ್ಲ. 4-5 ಹಾಡು ಹೇಳೋದು ತುಂಬ ಅಡುಗೆ. ಇಲ್ಲಿ ದೇವ್ರ ವಾಕ್ಯ ನಾವು ಇದನ್ನು ಇದ್ದಾಗೆ ಬೋಧಿಸ್ಬೇಕು, ಇದ್ದಾಗೆ ಬೋಧಿಸ್ಬೇಕು. ದೇವ್ರ ವಾಕ್ಯ ಏನಿದೆ ಅದನ್ನು ಇದ್ದಾಗೆ ಇದನ್ನು ಬೋಧಿಸ್ಬೇಕು. ಒಂದು ವೇಳೆ ಬೈಬಲ್ ವಿರುದ್ಧವಾಗಿ ಮಾತಾಡಿದ್ರೆ ಮಾತನ್ನ ಸಮಾಜಕ್ಕೆ ತಿಳಿಸಿದ್ರೆ ಅವ್ರಿಗೆ ಕ್ಷಮಾಪಣೆ ಆಗ್ತದೆ. ಬೈಬಲ್ ಇದ್ದಾಗ ಇಲ್ಲದೆ ಒಂದು ಮಾತಾಡಿದ್ರೆ ಖಂಡಿತ ಅವ್ರಿಗೆ ಕ್ಷಮಾಪಣೆ. ಅವನು ಚಿಕ್ಕ ಬೋಧಕನಾಗಿರ್ಬೋದು, ದೊಡ್ಡ ಬೋಧಕನಾಗಿರ್ಬೋದು, ಸರಿಯಾಗಿ ಆದ್ದರಿಂದ ಬೋಧಕನು ಸರಿಯಾಗಿ ತಿಳ್ಕೊಳ್ಬೇಕು. ದೇವರು ಆಜ್ಞೆನ ಸಾರೋತವನು ನೋಡ್ರಿ. ಎಲ್ಲರ ಗಲ್ಗಳಲ್ಲೂ ಸಭೆಗಳು ಸಂತೋಷ ಆಗಲಿ, ಸಂತೋಷ ಚರ್ಚ್ಗಳು ಜಾಸ್ತಿ ಆಗಲಿ, ಸುವಾರ್ಥ ಸಾರಲ್ಪಡಲಿ. ನೋಡಿ ಎಲ್ಲಿ ನಾನು ಚೆನ್ನಾಗಿ ಸಾಕಲ್ಲ ಸಭೆ, ನಾನು ಸೇರ್ಬೇಕು, ನಾನು ಪಾಸ್ ಆಗಬೇಕು, ಒಂದು ಪ್ರಯತ್ನ ತಗೊಂಡು ಸಾಕು, ಏನೋ ಒಂದಷ್ಟು ಬೈಬಲ್ ಓದ್ಕೊಂಡು ಸಾಕು, ನಾನು ಪಾಸ್. ಒಳಗಡೆ ಏನಿಲ್ಲ, ಬರೀ ದೆವ್ವ ಹೋಗ್ತದೆ, ರೋಗವಾದಿರ್ತದೆ. ಅವ್ರಿಗೆ ಈ ಬೋಧನೆಗಳನ್ನು ಮಾತಾಡೋದು ದೇವರ ವಾಕ್ಯವನ್ನು ಅವರು ಅರ್ಥ ಮಾಡಿಕೊಂಡು ಸಮಾಜದಲ್ಲಿರುವಂಥ ಕ್ರೈಸ್ತರಿಗಾಗಿರ್ಬೋದು, ಜನರಿಗಾಗಿ ತಿಳಿಸ್ತಾರೆ. ಪರಿಚಯ ಮಾಡಬೇಕು. ಬೈಬಲ್ ಚೆನ್ನಾಗಿ ಕಲಿಬೇಕು, ಬೈಬಲ್ನ ಚೆನ್ನಾಗಿ ಓದಬೇಕು. ಅದನ್ನು ಬಿಟ್ಬಿಟ್ಟು ದೇವರು ಅದನ್ನು ಮಾಡ್ತಾನೆ, ಇದನ್ನು ಮಾಡ್ತಾನೆ ಅಂದರೆ ನಾವು ಮೋಸ ಹೋಗ್ಬೇಕು. ಅದರಿಂದ ಇಲ್ಲಿ ಇದನ್ನು ಪರಿಚಯ ಮಾಡಬೇಕು, ಸರಿಯಾದ ರೀತಿ ಪರಿಚಯ ಮಾಡಬೇಕು. ನೋಡಿ ಅಮ್ಮ ಯೇಸು ಅಂದ್ಕೊಳ್ರಿ, ನೋಡಿ ಅಮ್ಮ ಯೇಸು ಅಂದ್ಕೊಳ್ಳಿ, ನಿಮ್ಗೆ ಸಾಧ್ಯ. ಅಣ್ಣ ಯೇಸು ಅಂದ್ಕೊಳ್ಳಿ ರೋಗ ಸಿಗ್ತದೆ. ಅಣ್ಣ ಯೇಸು ಅಂದ್ಕೊಂಡು ನೀವು ಶ್ರೀಮಂತರಾಗ್ಬಿಡ್ತೀರಿ. ನೀವು ಕೇಳಿದ್ದೀರಾ? ನೀವು ಹೆಚ್ಚು ಯಾವ ಸಮಸ್ಯೆಗಳು ಬರಲ್ಲ. ರೋಗವಶ ರೋಗಗಳು ತಗೊಂಡೋಗ್ತದೆ, ಯಾವ ಸಮಸ್ಯೆಗಳೇ ಬರಲ್ಲ. ಎಷ್ಟು ವರ್ಷದಿಂದ ನೀವು ದಿವಸ ತಗೊಂಡಿದ್ರಿ, ಎಷ್ಟು ವರ್ಷದಿಂದ ನೀವು ಚರ್ಚೆ ಬಂದಿರಿ, ನಿಮ್ಮೆಲ್ಲ ಸಮಸ್ಯೆ ಇಲ್ಲವರೆ. ಅನ್ಯರಿಗಿಂತ ನಮ್ಮ ಕುಟುಂಬಗಳ ಸಮಸ್ಯೆಗಳು ಜಾಸ್ತಿ. ಅನ್ಯರಿದ್ದಾರಲ್ಲ ಅವರು ಏನೋ ಕೆಲಸ ಮಾಡ್ಕೊಂಡು ಮಾಡ್ಕೊಂಡು ಪೂಜೆ ಮಾಡ್ಕೊಂಡು ಚೆನ್ನಾಗಿದ್ದಾರೆ. ಈ ಕ್ರೈಸ್ತರ ಕುಟುಂಬಗಳು ನೋಡಿ ವ್ಯಭಿಚಾರಗಳು, ಕಳ್ಳತನಗಳು, ಕುಡುಕತನವೇ, ಅಯ್ಯೋ ಹೇಳೋ ಒಬ್ಬೊಬ್ಬರು ಸ್ಟೋರಿನ, ಚರ್ಚ್ಕೋರ ಸ್ಟೋರಿನ ಸಾಲಕ್ಕಿಲ್ಲ. ಎಷ್ಟು ಸಾಲ ಇದೆ ಕ್ರೈಸ್ತರ ಕುಟುಂಬಗಳಲ್ಲಿ. ಎಷ್ಟು ತೀರ್ಮಾನ ಅಂತ ಪ್ರೇ ಮಾಡಿದ ತಕ್ಷಣ
ಇವತ್ತು ಇದನ್ನೇ ಮಾತಾಡುವ ಜನಗಳು, ಇದನ್ನೇ ಮಾಡಿ ಮಾಡಿ ಪಾಪ ಅವನು ನಂಬ್ಕೊಂಡಿದ್ದಾನೆ, ಪಾಪ ಜನಗಳನ್ನ ಮಂಕೋದಾಗಿ ಮಾಡ್ತಾನೆ. ಸತ್ಯ ಎಲ್ಲ ಕೇಳ್ತಾರೆ, ನಮ್ಮನ್ನ ಕಳ್ಳ ಬೋಧಕರು, ಸರಿ ಇಲ್ಲ ಬೋಧಕ, ಇವರು ರಾಂಗ್ ಬೋಧನೆ, ಯಾರು ಏನು ನೋಡ್ಕೊಡಾಗಿಲ್ಲ. ಇನ್ನು ಕೆಲವರು ನೀವು ಸಭೆ ಬರೀ ಮದುವೆ ಆಗ್ತದೆ, ನಾವು ಮದುವೆ ಮಾಡಿ ನೋಡ್ರಿ, ಮದುವೆ ಮಾಡಿದ್ರೆ ಒಂದಾರು ಕೊಟ್ಟಿದೆಯಾ? ಒಬ್ಬಂಗಾರು ಕೊಟ್ಟಿದೆ ನೋಡಿ. ಕೆಲವು ಏನು ಗೊತ್ತಪ್ರೆ, ಕಷ್ಟದಲ್ಲಿ ಮಾಡೋದನ್ನು ನೆನೆಸ್ಕೊಳ್ಳೋದು, ಕಷ್ಟದಲ್ಲಿ ಮಾಡಿದ್ರಲ್ಲ ಆ ಸಣ್ಣದಲ್ಲಿ ಮಾಡಿ ಅದನ್ನು ನೆನೆಸ್ಕೊಳ್ಳೋಕ್ಕಿಲ್ಲಪ್ರೆ. ಯಾವುದೋ ಒಂದು ಮಾನವ ನೋಡಿದ್ರೆ ಅದನ್ನು ನೆನೆಸ್ಕೊಂಡು ಸಭೆ ಕೊಡೋದು. ಒಂದು ನಿಜವಾದ ವಿಶ್ವಾಸ ಅಂದರೆ ನಮ್ಮ ಆ ನಿಜವಾದ ಕ್ರೈಸ್ತನೇನ್ರಿ, ಅವನು ಸರಿಯಾದರೆ ಪಶ್ಚಾತ್ತಾಪ ಪಟ್ಕೊಂಡು ಬಂದೇ ಗೆದ್ದ. ಇಲ್ಲ ಅಂದರೆ ಇದನ್ನು ಒಂದು ವೇಳೆ ನೋಡಲಿ, ಇದನ್ನು ನೋಡಿ, ಡೋಂಟ್ ಕೇರ್. ಒಂದು ದಿನ ಅವಾಗೆಲ್ಲ ಇದೆ ಅಂದರೆ ಅವಾಗೆಲ್ಲ ಇದೆ ನೋಡಿ. ಎಷ್ಟು ಮೋಸ ಮಾಡ್ತಾರೆ ನೋಡಿ. ನೀವು ಆಫೀಸ್ನಲ್ಲಿಗಿಂತ ಆ ಆಫೀಸ್ನಲ್ಲಿ ಎಷ್ಟೆಷ್ಟು ಕೆಟ್ಟ ಮಾತು ಬೈತಾನೆ ಯಜಮಾನ. ಮನೇಲಿ ತಾಳಿ ಕಟ್ಟಿದ್ರೆ ಎಷ್ಟನ್ನು ಬೈತಾನೆ. ಮತ್ತು ಮಕ್ಕಳಿಗೆ ತಲೆದಾಗ ಎಷ್ಟೆಷ್ಟು ಕೆಟ್ಟ ಮಾತು ಬೈತಾರೆ. ಅವ್ರು ತಾವೆಲ್ಲ ಅಡ್ಜಸ್ಟ್ ಮಾಡ್ಕೊಂಡು ಜೀವನ ಮಾಡ್ತಿರ್ತಾರೆ. ಒಬ್ಬ ಒಳ್ಳೆಯ ಸೇವಕ, ನಿಜವಾದಂಥ ಸೇವಕ, ನೀನು ಹಿಂಗೆ ಮಾಡಬೇಡ ಕಣಮ್ಮ, ತಪ್ಪು ಮಾಡಬೇಡ, ನಿಮ್ಮ ತಂದೆ ತಾಯಿಗಳು ನೊಂದ್ಕೋತಾರೆ, ನೀನು ಹಿಂಗೆ ಮಾಡಬೇಡಮ್ಮ. ನಾವು ಬುದ್ಧಿ ಹೇಳಿದ್ರೆ ಸರಿಯಿಲ್ಲ, ನನಗೆ ಬೇಜಾರು ಮಾಡ್ಬಿಟ್ಟವ್ರೆ ಅಂತ ಹೇಳಿದ್ರೆ ನಿಮ್ಗೆ ಏನಾಗಿದೆ? ಸೈತಾನನೊಳಗೆ ಸೇರ್ಕೊಂಡಿದ್ದೇನೆ, ದುರಾತ್ಮನಿಗೆ ಸೇರ್ಕೊಂಡಿದ್ದಾನೆ. ಈ ಲೋಕದಲ್ಲಿ ಎಷ್ಟೇ ಬೈದ್ರು ನೀವು ಕೆಲಸ ಹೋಗ್ತೀಯಾ, ಅಲ್ಲಿ ದುಡ್ಡು ಕೊಡ್ತಾರೆ ಅಂತ ಸಮಯಕ್ಕೆ ತಕ್ಕ ಹೋಗ್ತದೆ ಕೆಲಸಗಳಿಗೆ. ಆದರೆ ಸಭೆ ಬರುವಾಗ ಸಮಯ ಇಲ್ಲ, ಪ್ರಜ್ಞೆ ಇಲ್ಲ, ದೇವರಿಗೆ ಭಯನೇ ಇಲ್ಲ, ಸೇವಕರಲ್ಲಿ ಭಯನೇ ಇಲ್ಲ. ಯಾರಿಗೆ ಭಯ ಮಾಡಬೇಕು ಗೊತ್ತಾ? ಒಳ್ಳೆ ಒಂದು 1000 ಜನ ಹೋಗ್ಬೇಕು, ಕಾರಲ್ಲಿ ಓಡಾಡ್ತಾ ಇರಬೇಕು, ಒಳ್ಳೆ ಚೇಣ ಮಾಡಬೇಕು, ಉಂಡಾಕೊಂಡಿರ್ಬೇಕು, ಒಳ್ಳೆ ಇಂಗ್ಲೀಷ್ ಮಾಡಬೇಕು. ಅವನಿಗೆ ಒಳ್ಳೆ ನಿಜವಾದ ಸೇವಕನಿಗೆ ಅವನ್ನ ಏನು ಮಾಡೋದ? ಕೇವಲ ಮಾತಾಡ್ತಾರೆ, ಕೇವಲ ಮಾತಾಡ್ತಾರೆ. ನಾನು ಅದರಿಂದ ನಾನು ಈ ಒಂದು ನಮ್ಮ ಮಗ ಇದೆಲ್ಲ ಮಾಡಿರೋದು ಎಲ್ಲ ಜನಗಳಿಗೆ ತಲುಪಲಿ ನೋಡಿ. ನಮಗೆಲ್ಲ ಇದೆಲ್ಲ ನಾವು ಮಾಡ್ಕೊಂಡಿರೋದು, ಇದೆಲ್ಲ ನಾವು ಮಾಡ್ಕೊಂಡು ಇದನ್ನು ತಗೊಂಡ್ರೆ ಎಷ್ಟೆಷ್ಟೋ ಕಷ್ಟಪಟ್ಟು ಅವನು ಮಾಡಿದ್ದಾನೆ. ಯಾಕಂದರೆ ಈ ಸತ್ಯವಾದ ಸುವಾರ್ತೆ ಯೂಟ್ಯೂಬ್ಲಾರು ಎಲ್ಲರ ಮುಂದೆ ಹೋಗಲಿ ಒಬ್ಬಗಾರು ಹೋಗಿ ವಾಕ್ಯ ಹೋಗಲಿ ಅನ್ನೋದಕ್ಕೋಸ್ಕರ ಇದನ್ನು ಮಾಡ್ತದೆ. ಯಾಕಂದರೆ ಒಬ್ಬ ಮನುಷ್ಯನ ಬದಲಿಸೋದ್ರೆ ಭಾಳ ಕಷ್ಟ ಕಂಡ್ರಿ. ಒಂದು ಮನೆಗಿರೋ ಡಾಗನ ಬದಲಿಸ್ಬೋದು, ಒಂದು ಹಸುನ ಬದಲಿಸ್ಬೋದು, ಲಾಸ್ಟ್ ಒಂದು ಮನೆಗೆ ಬೇಕಾದ್ರೆ ಬೇಕಿದ್ರೆ ಬೇಕು ಅದನ್ನು ಬದಲಿಸ್ಬೋದು. ಕಣ್ಣಗೆ ಬರ್ತಂತೆ. ನೀನು ಎಷ್ಟೇ ಹೊಡೆದು ಪುನಃ ಮನೆಗೆ ಬಂದಿರ್ತಂತೆ, ಅದು ನೀನು ಎಷ್ಟೇ ಹೊಡೆಯೋದು ಪುನಃ ವಾಪಸ್ ನಿನ್ನ ಹತ್ರ ಬಂದು ಮರಿಬೇಕಂತೆ. ಎತ್ತು ತನ್ನ ಯಜಮಾನನ ಮರೆಯೋದ್ರೆ, ಒಂದು ಮೇಕೆಗಳು ನೋಡಿ, ಮೇಕೆ ಸಾಕಿರ್ತಲ್ಲ, ಆ ಮೇಕೆ ಎಷ್ಟು ಕುರಿಗಳಿದ್ರು ಸಹ ಆ ಯಜಮಾನನ ಮರೆಯೋದು. ಅವನ ತೆಗೆ ಬರ್ತದೆ, ಅವನ ಸ್ಥಳಕ್ಕೆ ಬರ್ತದೆ. ಇವತ್ತು ನೋಡಿ ಜನ ಎಷ್ಟು ಕಷ್ಟಪಟ್ಟು ದೀಕ್ಷಾನ ಕೊಟ್ಟಿರ್ತೀವಿ, ಎಷ್ಟು ಕಷ್ಟಪಟ್ಟು ಅವ್ರು ಕಷ್ಟಪಟ್ಟು ಒಂದು ಆತ್ಮ ಬೀಳ್ಕೊಳ್ಳಿದ್ರೆ ಎಷ್ಟು ತ್ಯಾಗ ಮಾಡಿರ್ತೀವಿ. ಏನೋ ಒಂದು ಸಣ್ಣ ಪುಟ್ಟ ಆದಾಗ ಆ ಅಧ್ಯ ಮಕ್ಕಳೇ ಈ ಸಭೆಗಳನ್ನ ಬಿಟ್ಟು ಹೋಗುವಾಗ ಆ ಒಂದು ಸ್ನೇಹಗಳು ಎಷ್ಟು ನೋವಾಗ್ತದೆ. ಮತ್ತು ನನಗೆ ಎಷ್ಟು ನೋವಾಗ್ತದಲ್ಲ, ಆ ದೇವರಿಗೆ ಎಷ್ಟು ನೋವಾಗ್ತದೆ. ಅನ್ಯಾಯವಾಗಿ ಸೈತಾನ ಮೊದಲಿಗೆ ಹೋಗ್ತದಲ್ಲ, ಅನ್ಯಾಯವಾಗಿ ಸೈತಾನ ನೀವು ಬಾಧಿಸ್ತರಾಯ್ತಾ ಇರಲಿಲ್ಲ, ನರಕಕ್ಕೆ ಹೋಗ್ತದಲ್ಲ ಅಂತ ಅದೊಂದು ಚಿಂತೆ ನನಗೆ. ಹೋಗಿ ಸರಿಯಾದಂಥ ಸಭೆಗೆ ಹೋಗಿ ನೋಡಿ. ಇಲ್ಲಿ ಯಾವ ವ್ಯಕ್ತಿಗಳು ಸಹ ಸರಿಯಾದ ರೀತಿಯಲ್ಲಿ ನಡ್ಕೋತಲ್ಲ, ಬೋಧನೆ ಮಾಡ್ತಾರೆ ಅಷ್ಟೇ. ಯಾರು ನೋಡಿ ಇವತ್ತು ಹಣ ಮಾಡಬೇಕು, ಆಸ್ತಿ ಮಾಡಬೇಕು, ಅಂತಸ್ತು ಮಾಡಬೇಕು, ಅನ್ನ ಗುಂಬಲಿದ್ದಾರೆ ಹೊರತು ಸಭೆಗೆ ಎಷ್ಟು ಜನ ಬರ್ತಾರೆ? ಎಷ್ಟು ಜನ ಬಂದು ನಿನಗೇನೆಯ ಸಭೆಗೆ ಎಷ್ಟು ಜನ ಬರೋದು ಮುಖ್ಯ ಅಲ್ಲ, ಎಷ್ಟು ಜನ ರಕ್ಷಣೆ ಮಾಡಲಿದ್ದಾರೆ, ಸರಿಯಾಗಿ ನಡ್ಕೊಳ್ತಾರೆ, ಅದು ಮುಖ್ಯ. 1000 ಜನ ಬಂದು ಅವರೆಲ್ಲ ನಡೆದುಕೊಂಡು ಏನು ಪ್ರಯತ್ನ? ಸ್ವಾಮಿ ಹೇಳ್ತಾರೆ 99 ಕುರಿಗಳಿಗಿಂತ ಒಂದು ಕುರಿ ಅವಶ್ಯಕತೆ ಬಹಳ ಮುಖ್ಯ. 99 ಜನ ನನ್ನ ದೇವ್ರು ನೋಡ್ಕೊಂಡು ಮಾಡಬಾರ್ದು ಪಾಪ ಮಾಡ್ತಾರೆ, ಏನು ಪ್ರಯತ್ನ? ಒಳ್ಳೆ ಕುರಿ ಓದೋದಕ್ಕೆ ಕಷ್ಟಪಡೋಣ. ನನ್ನ ಪ್ರಿಯ ದೇವ್ರ ಮಕ್ಕಳೇ, ಅರ್ಥ ಮಾಡ್ಕೊಳ್ಳಿ. ಇಲ್ಲಿ ದೇವರ ವಾಕ್ಯವನ್ನು ಸ್ಪಷ್ಟವಾಗಿ ಹೇಳ್ತದೆ. ಇಲ್ಲಿ ನಾವು ಯಾರು ಪರವಾಗಿಲ್ಲ ನಾವು ದೇವರ ವಾಕ್ಯವನ್ನು ನಾವು ಸರಿಯಾದ ರೀತಿ ನಾವು ಓದಬೇಕಾಗಿದೆ. ನಿಮ್ಮೆಲ್ಲರೂ ಯೇಸು ಕ್ರಿಸ್ತನ ಒಬ್ಬರೇ ಪ್ರಾಣ ಕೊಡೋದು, ನಮ್ಮೆಲ್ಲರಿಗೂ ಒಬ್ಬರೇ ದೇವರ ಸೃಷ್ಟಿಕರ್ತನು, ನಮ್ಮೆಲ್ಲರಿಗೂ ಪವಿತ್ರಾತ್ಮನು ಒಬ್ಬರೇ, ನಮ್ಮೆಲ್ಲರಿಗೂ ಒಂದೇ ಸಭೆ ಇರಬೇಕು. ಇದು ನೋಡಿ ಸಮಾಜದಲ್ಲಿ ಏನಾಗಿದೆ ಏನು ಪರಿಚಯ ಮಾಡ್ತಾ ಇದ್ದಾರೆ? ನನ್ನ ಸಭೆ ನೋಡ್ರಿ ಏನಾಗಿದೆ ಸಭೆಗಳೇ. ಒಬ್ಬ ಈ ಥರ ಮಾಡಬೇಕು ಅಂದ್ರೆ ಒಬ್ಬ ಈ ಥರ ಮಾಡ್ಬೇಕು, ಎಲ್ಲವನ್ನ ಸೈತಾನ ಇದ್ದಾನೆ, ಎಲ್ಲನ ಕಳೆದ್ಬಿಟ್ಟಿದ್ದಾನೆ. ಹೋಗು, ನೀನು ಕೆಚ್ಚಿದ್ದೇವೆ ಆಚರಿಸ್ಕೋ, ಓಡು, ರೀಸೆಂಟಾಗಿ ಎಲ್ಲ ತಗೋ. ಆದರೆ ಮಾತ್ರ ದೇವರ ವಾಕ್ಯಗಳು ಮಾತ್ರ ಕೇಳಬೇಡ. ದೇವರ ವಾಕ್ಯ ಮಾತ್ರ ಕೇಳಬೇಡ. ಸರಿಯಾದ ವಾಕ್ಯ ಕೇಳಿದ್ರೆ ಓದ್ತಿದ್ದು ಓದು,
ಆದರೆ ಅದರಿಂದಲ್ಲ ಅರ್ಥ ಹಿಂಗೆ ಅರ್ಥ ಇಲ್ಲದಲ್ಲ ಅರ್ಥನ ಹೇಳಿ 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 ಜನರನ್ನ ಮುಖ ಮಾಡಿದ್ದಾನೆ. ಯಾಕಂದ್ರೆ ನಾವು ಅನುಮತಿ ಮಾಡಿದ್ರೆ ನಾವು ಚಾಲೆಂಜ್ ಮಾಡ್ಕೊಂಡೇನಂದ್ರೆ ದೇವ್ರ ಹತ್ರ ನೋಡಿ ನೀವು ಎಲ್ಲ ಮಕ್ಕಳನ್ನ ನನ್ನ ಸಾಮ್ರಾಜ್ಯಕ್ಕೆ ನಾನು ಕರ್ಕೊತೀನಿ ಇಡೀ ಚಾಲೆಂಜ್ ಮಾಡ್ತೀಯ ದೇವ್ರೆ. ಅದಕ್ಕೆ ದೇವರು ತನ್ನ ಮಗನಾದ ಯೇಸು ಕ್ರಿಸ್ತನ ಎಲ್ಲ ತಂದೆ ಬೇರಿನ ಅರ್ಥವನ್ನು ತಂದೆ ನೋವನ ಆ ದೇವರು ನೋಡೋದಾದ್ರೆ ಯೇಸು ಕ್ರಿಸ್ತನ ನೋಡೋಕ್ಕಾಗದೆ ಅದನ್ನು ರಾತ್ರಿ ತಂದೆ ಅಳ್ತಾ ಇದ್ದಂತೆ ನನ್ನ ಮಕ್ಕಳೆಲ್ಲ ನಾಶವಾಗಲ್ಲ, ನನ್ನ ಮಕ್ಕಳೆಲ್ಲ ನನಗೆ ಹೋಯ್ತಾರಲ್ಲ ಅಂತ ಅಳ್ತಾ ಹೇಳಿ ಆ ನಿಹತಪುರುಷಾದ ಯೇಸು ಕ್ರಿಸ್ತನು ತಂದೆಯ ಸಮಾಧಾನ ಮಾಡಿಕೊಂಡು ಬಂದಂತೆ. ಆದರೂ ಯೇಸು ಕ್ರಿಸ್ತನ ವಿಚಿತ್ರವಾಗಿ ಸಹಿಸಲ್ಪಟ್ಟರು. ಅದೇ ರೀತಿ ಯೇಸು ಕ್ರಿಸ್ತ ಅಪೋಸ್ತಲರನ್ನ ಆರಿಸಲ್ಪಟ್ಟರು, ಅವ್ರನ್ನ ವಿಚಿತ್ರವಾಗಿ ಸಹಿಸಲ್ಪಟ್ಟರು. ಇವತ್ತಿನ ದಿನಗಳಲ್ಲಿ ನೋಡ್ರಿ ಬಿಲ್ಡಿಂಗ್ ಮೇಲೆ ಬಿಲ್ಡಿಂಗು ಎಲ್ಲ ಸಗಜನ ಮನೆ ಕಡೆ ನನ್ನ ತಗ ಬರಬೇಕು, ಬೇರೆ ತಗ ಹೋಗಬಾರ್ದು. ಆ ಕಾಳಿ ಬರುವ ಕುಡಿಕರು ಏನಾರು ಮಾಡಲಿ ಕಾಣಿಕೆ ಬರಬೇಕು, ತುಂಬಬೇಕು ಸಭೆ ಕಾಣಿಕೆ. ಅವ್ರು ಏನಾರು ಮಾಡ್ಕೊಳ್ಳಿ, ಎಷ್ಟು ಜನನಾರು ಮದುವೆ ಆಗಲಿ, ಎಷ್ಟು ಜನ ಹೆಂಗಾರು ಆಗಲಿ, ನನ್ನ ಸಭೆ ತುಂಬಬೇಕು, ನನ್ನ ಆಫ್ರಿಗೂ ಜಾಸ್ತಿ ತುಂಬಬೇಕು, ದಸಮಾಗಿ ಕೊಡಬೇಕು, ದಸಮಾಗಿ ಕೊಡಬೇಕು ಜನಗಳು. ಈ ಒಂದು ಭೂಮಿಗಳಿದ್ರೆ ಹೊರತು ಒಂದು ಆತ್ಮನ ಗೆಲ್ಲಗಳು ಅವರ ತಾಕತ್ತಿಲ್ಲ ಪ್ರಯತ್ನ, ಒಂದು ಆತ್ಮ ಸರಿಯಾಗಿ ಬೆಳೆಸಕ್ಕಿಲ್ಲ. ಇಷ್ಟು ಜನ ಮುಖ್ಯ ಯಾರು ದೇವರು ವಾಕ್ಯದ ಪ್ರಕಾರ ಜೀವಿಸ್ತಾಯಿದ್ರೆ ಅವರು ಮುಖ್ಯ. ನೀನು ಸಭೆಗೆ ಬಂದು ವಿಚಾರ ಮಾಡ್ಕೊಂಡು ಒಂದು ಗಂಡ ಇಟ್ಕೊಂಡು ಇನ್ನೊಂದು ಗಂಡನ ಓಡ್ತಿದ್ರೆ ಏನ್ರಿ ಅರ್ಥ? ನೀನು ಮೊಬೈಲ್ ಇಟ್ಕೊಂಡು ಕೆಟ್ಟದನ್ನು ಓಡ್ತಿದ್ರೆ ಏನ್ರಿ ಅಂತ ಸಭೆಗೆ ಬಂದ್ಬಿಟ್ಟು ಎಷ್ಟು ದೇವರು ನಂಬಿಕೊಂಡು ಒಳ್ಳೊಳಗೆ ಪಾಪ ಮಾಡ್ತಿದ್ರಲ್ಲ, ದೇವರು ನಿಮ್ಮನ್ನ ಬಿಡ್ತಾನ, ದೇವರವ್ರನ್ನ ಬಿಡ್ತಾನೇನ್ರಿ? ನಾನು ಕಳೆದ ವಾರದಲ್ಲಿ ಹೇಳ್ತಲ್ಲ, ಈ ಗೋಡೊಳಗೆ ಕಲ್ಲುಗಳು ನಿಮಗೆ ಹೇಳ್ತದೆ ಬಿಡಿ, ನಾವು ಯಾವುದನ್ನು ತಪ್ಪಿಸೋಕ್ಕಾಗತ್ತೆ. ಒಂದು ವೇಳೆ ನನ್ನಿಂದ ತಪ್ಪಿಸ್ಕೋಬೋದು, ಪೊಲೀಸರಿಂದ ತಪ್ಪಿಸ್ಕೋಬೋದು. ಇವತ್ತು ನೋಡಿ ನಿಜವಾಗ ನಡೆದ ಘಟನೆ ನೋಡಿದ್ರೆ ಮೈಸೂರು ಹುಡುಗಿನ ಅಸಹ್ಯವಾಗಿ ಅವಳ ರೇಪ್ ಮಾಡಿದ್ರೆ 4 ಜನ. ನಾನು ಹೇಳ್ತೀನಿ ಹೆಣ್ಮಕ್ಳಿಗೆ ಎಲ್ಲಿ ಹೋಗ್ಬೇಡಿ, ಯಾವ ನಂಬ್ಕೊಂಡು ಹೋಗ್ಬೇಡಿ ಅಂತ ಹೇಳ್ತೀನಿ. ಹೆಣ್ಮಕ್ಳುಗಳು ಕೇಳಲ್ಲ. ನೋಡು ಅವ್ರ ಜೊತೆ ಎಷ್ಟೋ ಜನ ಇದು ಊರೆಲ್ಲ ಓಡ್ಬಿಟ್ರು. 4 ಜನ 5 ಜನ ಬಂದು ಆ ಹುಡುಗಿನ ಚೆನ್ನಾಗಿ ಇಬ್ಬರೇ ಆಕಿನ ರೇಪ್ ಮಾಡಿ ಲಾಸ್ಟ್ ಮೂರೇ ದಿನದಲ್ಲಿ ಕಂಡಿದ್ದಾರೆ. ಪೊಲೀಸರು 3 ದಿನದಲ್ಲಿ ಕಂಡಿದ್ದಾರೆ. ಅವರೆಲ್ಲ ವ್ಯಾಪಾರ ಮಾಡೋರು, ಈ ಕಾರ್ಯಕ್ರಮಗಳು ಮಾಡೋರು. ಹೆಣ್ಮಕ್ಳನ್ನ ಹೇಳ್ತಾರೆ ಸರಿಯಾದಂಥ ಡ್ರೆಸ್ಗಳು ಹಾಕೊಳ್ಳಿ, ಯಾವುದು ಜಾತಿ ಏನು ಓಟೆಡ್ ಹಾಕಬೇಡಿ, ಇನ್ನೂ ಕೇಳಲ್ಲ. ಒಳ್ಳೆ ಡ್ರೆಸ್ ಹಾಕೊಳ್ಳೋದು, ವಿಚಿತ್ರವಾಗಿರೋದು, ಏನು ಕೂಡ ನಡ್ಕೊಂಡು ಇವತ್ತು ಯಾರ ಕಣ್ಣು ಸರಿ ಇಲ್ಲ ಕಣ್ರಿ, ಯಾರ ಕಣ್ಣುಗಳು ಸರಿ ಇಲ್ಲ. ದುಷ್ಟರು ಮನುಷ್ಯನಂತ ದುಷ್ಟ ಯಾವಿಲ್ಲ ಕಣ್ರಿ. ಅಂಥ ಕಾಮಕರು, ಅಂಥ ಒಂದು ಜನರು ನೋಡಿ. ಅದಕ್ಕೆ ಹೇಳ್ತೀನಿ, ದಯಮಾಡಿ ಈ ಸಮಾಜಕ್ಕೆ ಎಷ್ಟು ಹೋಗಿದೆ. ಈ ಸಮಾಜದಲ್ಲಿ ಆದರೂ ಬುದ್ಧಿ ಕಲ್ತಾರೆ ಹೆಣ್ಮಕ್ಳುಗಳು. ಡೆಲ್ಲಿಲಿ ಆಯಿತು, ಅವನು ಸರಿ ಬೇರೆ ಕಡೆಯಲ್ಲೂ ಆಯಿತು, ಪುನಃ ನೋಡಿ ನಮ್ಮ ಮೈಸೂರಲ್ಲಾಗಿದೆ, ಆದರೂ ಹೆಣ್ಮಕ್ಳು ಬುದ್ಧಿ ಕಲ್ತಲ್ಲ. ಯಾವಾಗ ಸಹ ಎಲ್ಲಿಗೆ ಹೋಗೋದನ್ನ ಆಲೋಚನೆ ಮಾಡಿ ಹೋಗು, ಆಲೋಚನೆ ಮಾಡಿ ಹೋಗು. ಇಲ್ಲಾಂದರೆ ನಿನ್ನ ಜೀವನವನ್ನು ಕಳ್ಕೊಳ್ತೀನಿ, ನಿನ್ನ ಮಾನವನಲ್ಲಿ ಹೋಗ್ತದೆ, ಲಾಸ್ಟ್ ನಿನ್ನ ಪ್ರಾಣನೇ ಹೋಗ್ತದೆ, ಲಾಸ್ಟ್ ನಿನ್ನ ನರಕ ಹೋಗ್ಬೇಕಾಗ್ತದೆ. ನನ್ನ ಪ್ರಿಯ ದೇವ್ರ ಮಕ್ಕಳು, ಅದರಿಂದ ಇಲ್ಲಿ ನೋಡಿ ಒಂದು ಸಾರಿ ನಾವು ಆಲೋಚನೆ ಮಾಡಿರಿ. ಒಬ್ಬ ಸೇವಕರು ಯಾವಾಗಲೂ ನಿಜನೇ ಹೇಳ್ಬೇಕು. ಅಂಥ ಜನ ನಿಜ ಹೇಳುವ ಸೇವಕರು ಭಾಳ ಕಮ್ಮಿ ಕಂಡ್ರೆ, ಭಾಳ ಕಮ್ಮಿ, ಭಾಳ ಇರಲ್ಲ. ಸತ್ಯವಾಗಿ ನಡ್ಕೊಳ್ಳೋಂಥವ್ರು ಭಾಳ. ನೋಹಂತಂದ್ರೆ ಎಷ್ಟು ಜನ ಇದ್ರು? 1 ಕೋಟಿ ಜನ ಇರ್ತಾರೆ. ಯಾರು ನೋವು ಮಾತು ಕೇಳಿದ್ರ? ಎಲ್ಲ ಕೇಳಿ ಮಾಡ್ತಿದ್ರು. ನಿಮಗೆ ತಲೆ ಕೆಟ್ಟಿಲ್ಲ ಇಂಥ ಮಾತಾಡ್ತೀನಿ. ಇವತ್ತು ನನ್ನನ್ನು ಈ ವೀಕ್ಷಣೆ ಮಾಡುವಂಥ ಪ್ರತಿಯೊಬ್ಬರು ಜನರು ನಮಗೆ ತಲೆ ಕೆಟ್ಟಿಲ್ಲ ಅಂತ ಹೇಳ್ಬೋದು. ಅದು ಒಂದು ದಿನ ನಿಮಗೆ ಗೊತ್ತಾಗ್ತದೆ. ದೇವರು ಈ ಲೋಕವನ್ನು ಸಂಹಾರ ಮಾಡುವಾಗ ಈ ವಾಕ್ಯವನ್ನು ಕೇಳುವುದ ಪ್ರಿಯ ದೇವಜನರೇ, ಅವತ್ತು ನನ್ನ ಪ್ರಶ್ನೆಗೆ ಉತ್ತರ ಸಿಗ್ತದೆ. ನೋವು ಮಾತ್ರ ಯಾರು ಕೇಳೋದು ರೆಡಿಲ್ಲ. ಅಕ್ಕಿ ಎಲ್ಲ ದೇವರು ಸುಪ್ರಸಾಯಿಸರು, ಚಿಕ್ಕವರು ಬಿಡಲ್ಲ, ದೊಡ್ಡವರು ಬಿಡಲ್ಲ ಅಂದ್ರೆ ಲಾಸ್ಟ್ ಸೋದೋ ಗೋಮರ ಪಟ್ಟಣಕ್ಕೆ ಬಂದಿದ್ರೆ ಎಲ್ಲ ಕಾಮದವರು ಅವರೆಲ್ಲ ಭಯಂಕರ ಕಾಮದವರು. ಗಂಡಸರನ್ನೇ ಬಿಟ್ಟಿಲ್ಲ ಅಂದ್ರೆ ಹೆಂಗಸರನ್ನೇ ಬಿಟ್ಟಿಲ್ಲ ಅವರಲ್ಲಿ. ಎಂಥ ಪಾಪಗಳಲ್ಲಿ ಅದು ಲೋಟರು ಹೋಗೋದು ಸೋದೋಮರ ಬಣ್ಣ ಹಸಿರಾಗಿದ್ದಂತೆ ಹಸಿರಾಗಿದೆ. ಆ ಒಂದು ಭಾಳ ಹಸಿರಾಗಿದ್ದಂತೆ ಬೆಳೆದು. ಆದರೆ ಅಲ್ಲಿರೋ ಜನರು ದುಷ್ಟರು ಅಂತ ಬಂದರೂ ಸಹ ನೋಹಲ್ಲಿ ಬಂದದೆ ಲೋಟ ಬಂದ್ರೆ ಸಾರಿ ಲೋಟ ಆ ದೇವರಂದ್ರೆ ಆ ಗೋಮರ ಅದು ಬಹಳ ಚೆನ್ನಾಗಿರ್ತದೆ. ಆದರೆ ಅದು ಒಳಗೆ ಮಾತ್ರ ಎಲ್ಲ ದುಷ್ಟರಂತೆ. ಆಗ ನಿಮ್ಗೇನು ಗೊತ್ತಾ, ಅಯ್ಯೋ ಇಷ್ಟೊಂದು ಅರ್ಥವಾಗಿದಲ್ಲ, ನಾನು ಚೆನ್ನಾಗಿ ದೊಡ್ಡ ಸಾಕಾರ ಆಗ್ಬೋದು. ಇವತ್ತು ಅನೇಕ ಜನ ಈ ಸಭೆ ದೊಡ್ಡದಾಗಿದೆಯಲ್ಲ, ಅಯ್ಯೋ ಎಷ್ಟೊಂದು ಜನ ಹೋಗ್ತಾರೆ.
ಏನ್ರಿ ಅಲ್ಲಿ ಕರುವರೆ ಸಾಗಲಿ ಅವನು ಇಷ್ಟು ಉದ್ದಾಗನೆ ಏನು ಅವನೇನು ಪ್ರಯೋಗ ಮಾಡ್ತಾನೆ, ಅದೇನಿಲ್ಲ ನಡಿಲ್ಲ ನಡ್ರಿ ಒಂದು ಆ ಸಗಲ ಹೆಂಗ್ ಆಟದಲ್ಲಿ ಹೆಂಗ್ ಕುಣಿತಾರೆ ಗೊತ್ತಾ, ಅಯ್ಯೋ ನಮ್ಮ ಭಾಷೆ ಯಾವ ಭಾಷೆ ಅಂತ ಗೊತ್ತಾ, ಎಲ್ಲ ಅಲ್ಲಿ ದೊಡ್ಡ ಭೌತಿಕವಾದಂಥ ಆಸೆಗಳು ಅಲ್ಲಿ ಪ್ರಯೋಗ ಮಾಡೋದು ರೋಗ ಸಿಗ್ತದೆ ರೀ, ಕಾಯಿಲೆ ವಾಸದಾಗ ಯಾಕೆ ಮಾಡಿ ಡಾಕ್ಟರ್ಗಳು ಇರಬೇಕು. ಒಂದು ಕಾಲದಲ್ಲಿ ದೇವರು ಅಕೋಸ್ಕರ ಕೊಟ್ಟಿದ್ದಾನೆ, ಇಲ್ಲಿ ಹೇಳಿದ್ರೆ ಸಾಕು ಹೋದಲ್ಲ, ಇಂಥ ವರ್ಣಗಳನ್ನು ದೇವರವರು ಕೊಟ್ಟಿದ್ದಾನೆ. ಯಾಕಂದರೆ ಈ ಸತ್ಯವೇದವನ್ನು ಬರೆಸಬೇಕಾಗಿದ್ದಾರೆ. ಆಗಿನ ಕಾಲ ಸತ್ಯವೇದ ಇರಲಿಲ್ಲ, ಅವ್ರ ವರ್ಗಗಳು ಕೊಟ್ಟು ಇದನ್ನು ಸಂಪೂರ್ಣವಾಗಿ ಮಾತನಾಡ್ತಾರೆ. ಈಗ ಅದೇ ವಾರ ಅದೇ ಅಂತ ಅಂದರೆ ಹಂಗಾರಲ್ಲಿ ಮಾರ್ಗಗಳು ಸುವಾರ್ತೆಯಲ್ಲಿ ಅವರೆಲ್ಲ ಯಶ ಕುಡಿದ್ರು ಆಗಿನ ಕಾಲದಲ್ಲಿ. ಈಗ ನೀವು ಕುಡಿತಿ ಈಶನ ಆವಳೆತ್ತಿದ್ರು, ಈಗ ಎತ್ತಿ ನಾವು ಏನು ನೋಡ್ರಿ. ಯಾವುದೇ ಒಂದು ಬೈಬಲಲ್ಲಿ ಯಾರು ಹೇಳಿದ್ದಾರೆ, ಯಾವ ಕಾರಣಗಳಿದಾವೆ ನಾವು ಅರ್ಥ ಮಾಡೋದು, ಅದನ್ನು ಇದು ನನಗೆ ಹೇಳೋದಾದ್ರೆ ಇಲ್ಲಿ ನೋಡುವಾಗ್ರೆ ನಾವು ಅರ್ಥ ಮಾಡ್ಕೊಳ್ಬೇಕು. ನಿಜ ಹೇಳುವಂಥವ್ರು ಸಾಕು, ನಿಜವಾದ ಪ್ರಸಂಗ ಮಾಡೋರು ಸಾಕು ಜನ ನೋಡ್ರಿ. ಯಾರೆಲ್ಲ ಡಂಗಿ ಮಾತಾಡ್ತಾರೆ ಪ್ರೇ ಅಲ್ಲಿ ನೋಡಿ ಜನಗಳು ಗಿಜಿ ಅಂತಾರೆ, ಕೂತ್ಕೊಳ್ಳೋ ಜಾಗ ಇರಲ್ಲ. ಹೊರಗಿಲ್ಲ ಪ್ರೇ ನಮ್ಗೆ ಸ್ವಲ್ಪ ಜನನೇ ಬರಲಿ, ನಾವು ಇಷ್ಟೇ ಜನ ಅಂದರೆ ನಾವು ದೇವ್ರ ಮಾತು ಹೋಗೋಣ. ನೀನು ಹೋಗಿ ಸುವಾರ್ತೆ ಹೇಳು, ನೀನು ಹೋಗಿ ಸರಿಯಾದಂಥ ವಾಕ್ಯಗಳು ಹೇಳು. ಯಾಕೆ ನೋಡೋಪ್ರೆ ಇಲ್ಲಿ ದೇವರ ವಾಕ್ಯ ಹೇಳಿದ್ರೆ ನಿಜ ಹೇಳೋದು ಸ್ವಲ್ಪ ಜನ ಎಲ್ಲ ಪ್ರಾರ್ಥನೆ ಒಂದು ಸಾರ ಆಲೋಚನೆ ಮಾಡಿರಿ. ಎಲ್ಲರೂ ಪ್ರಾರ್ಥನೆ ಎಲ್ಲ ಸಭೆಗಳಲ್ಲಿ ಪ್ರಾರ್ಥನೆ ಮಾಡ್ತಾರೆ. ಲಿಂಕ್ ಪ್ರಾರ್ಥನೆ, ದೊಡ್ಡ ಪ್ರಾರ್ಥನೆ, ಚೈನ್ ಪ್ರಾರ್ಥನೆ, 24 ಪ್ರಾರ್ಥನೆ, ಇದನ್ನು ಖಂಡಿತ ದೇವ್ರು ಕೇಳ್ತಾರೆ ಅಂದರೆ ಪ್ರಾರ್ಥನೆ ಮಾಡೋರು ಮಾಡ್ತಾರೆ. ನೋಡಿ ದೊಡ್ಡ ತಗೊಳ್ಳಿ ಪ್ರೇಯರು ದೇವರನ್ನ ಕೇಳಿದ್ರೆ ನಿಮ್ಮನ್ನು ಪರೀಕ್ಷೆ ಮಾಡಿಸು. ಇದರಿಂದ ದೇವ್ರು ಸಂತೋಷ ಪಡ್ತಾನ. ಲಿಂಕ್ ಪ್ರೇಯರು, ದೊಡ್ಡ ಪ್ರೇಯರು ದೇವ್ರು ಸಂತೋಷ ಪಡ್ತಾನೆ ಅಂತ ಹೇಳಿದಾರಲ್ಲ. ನೋಡಿ ಯೆಶಾಯ ಕ್ರಿಸ್ತ ಪೂರ್ವದಲ್ಲಿ ಯೆಶಾಯನ ಮೂಲಕ ತಂದೆ ದೇವರು ಹೇಳ್ತಾರೆ. ಯೆಶಾಯ 29ನೇ 13ನೇ ವಚನವನ್ನು ನಾವು ಓದಿಕೊಳ್ಳೋಣ. ಮತ್ತು ಯೆಹೋವನು ಈ ಜನರು ಮಾತಿನಿಂದ ನನ್ನನ್ನು ಸನ್ಮಾನಿಸಿ ಸಮೀಪಿಸಿ ತುಟಿಯಿಂದ ನನ್ನನ್ನು ನೋಡಿ. ಮತ್ತು ಯೆಹೋವನು ಈ ಜನರ ಮಾತಿನಿಂದ ನನ್ನನ್ನು ಸಮೀಪಿಸಿ ತುಟಿಗಳಿಂದ ನನ್ನನ್ನು ಸನ್ಮಾನಿಸ್ತಾರೆ. ಬರೀ ತುಟಿಗಳಿಂದ ದೇವರೇ ಸ್ತೋತ್ರ ಸ್ತೋತ್ರ ಪರಿಶುದ್ಧ ದೇವರೇ, ಒಂದನೇ ದೇವರೇ, ಅಂತ ದೇವರೇ, ಇಂಥ ದೇವರೇ, ಬರೀ ತುಟಿಗಳಿಂದ ಹೇಳ್ತಾರೆ ಅಷ್ಟೇ ಹೊರತು ಮನಸ್ಸಿನಾಗಿದೆ ದೂರವಾಗಿದೆ. ಮನಸ್ಸು ದೂರವಾಗಿದೆ. ನಿಜವಾಗ್ಲೂ ನಿನ್ನ ಮನಸ್ಸಲ್ಲಿ ದೇವ್ರ ವಾಕ್ಯಗಳಿದ್ದರೆ ಮದರ್ ತೆರೆದ ರೀತಿಯಲ್ಲಿ ಈ ಒಂದು ದೇಶಕ್ಕೆ ಸುವಾರ್ತೆ ಆಗ್ತೀಯ. ಇದೇ ಬೇರೆ ರೀತಿ ಬೇರೆ ದೇಶದ ಬಂದು ಸುವಾರ್ತೆ ಆಗ್ತೀಯ. ಒಂದು ವೇಳೆ ಅವ್ರು ಅಲ್ಲೇ ಇದ್ದು ಪ್ರೇಯರ್ ಮಾಡಿದರೆ ಇವತ್ತು ಕ್ರೈಸ್ತರು ಇರ್ತೀರಂದ್ರೆ ಈ ಭಾರತ ದೇಶದಲ್ಲಿ ಇಷ್ಟು ತ್ಯಾಗ ಮಾಡಿದ್ರು ಅವ್ರ ಮದರ್ ತೆರೆದರಾಗಿರ್ಬೋದು, ಮಾರ್ಟಿನ್ ಲೂಥರರಾಗಿರ್ಬೋದು, ಅನೇಕ ಕ್ರೈಸ್ತರು ಬೇರೆ ಬೇರೆ ದೇಶದಿಂದ ಬಂದು ಇವತ್ತು ದೇವ್ರ ವಾಕ್ಯವನ್ನು ಸಾರದಿಂದ ನಮಗೆ ಇದರ ಸಿಕ್ಕಿದೆ. ಯಾಕಂದರೆ ಬರೀ ಪ್ರೇಯರ್ ಮಾಡ್ತಾರೆ ಅವ್ರ ದೇಶದಲ್ಲಿ ನಮ್ಗೆ ಬೈಬಲ್ ಸಿಕ್ಕಿದ್ದ. ಪ್ರೇಯರ್ ಮಾಡೋದನ್ನ ನಾವು ಬದಲಾಯಿದ್ರೆ ಹಂಗಾರೆ ಸುಮ್ಮನೆ ಚರ್ಚ್ ಹೋದ್ರೆ ನಾವೆಲ್ಲ ಪ್ರೇಯರ್ ಮಾಡೋಣ ನೋಡ್ತಾರೆ. ಪ್ರೇಯರ್ ಮಾಡಿದ್ರೆ ಯಾವ ವ್ಯಕ್ತಿ ಬರಲ್ಲ. ನೀನು ಓದಬೇಕು, ಬೈಬಲ್ನ ಓದಬೇಕು, ವಾಕ್ಯ ಪ್ರಕಾರ ಜೀವಿಸ್ತಾರೆ. ನಮಗೆ ಸ್ವಾರ್ಥ ಹೇಳ್ತೀಯ. ಇಲ್ಲಿ ನೋಡಿ ದೇವ್ರ ವಾಕ್ಯಕ್ಕೆ ಮಾತಿನಿಂದ ಸನ್ಮಾನಿಸ್ತಾರೆ, ತುಟಿಗಳಿಂದ ಸನ್ಮಾನಿಸ್ತಾರೆ. ಆದರೆ ಮನಸ್ಸಿನಾಗಿದೆ ದೂರವಾಗಿದೆ. ಬಾಯಿ ಪಾಠವಾಗಿ ಕಲ್ತ್ಕೊಂಡ್ರು. ಮನುಷ್ಯರ ಆಜ್ಞೆಗೆ ಸರಿಯಾಗಿ ಬಾಯಿಗಳು ಮಾತ್ರ ನನ್ನ ಬರೀ ಮನುಷ್ಯರ ಆಜ್ಞೆಗಳು ಮನುಷ್ಯರು ಪ್ರಯತ್ನ ಮಾಡ್ತಾರೆ. ನೋಡಿ ಆ ಪ್ರಯತ್ನ ಕಾಲ ಕಳೆದಿರುತ್ತೆ. ಅವ್ನು ಹಿಂಗೆ ಮಾಡಿದ್ರೆ ಬೇಡ ಹಂಗೆ ಮಾಡಬೇಕು, ಬೇರೆ ಥರ ಮಾಡೋಂಗಿಲ್ಲ. ಬೈಬಲ್ ಹೆಂಗೆ ಮಾಡಿದ್ರೆ ಮಾಡೋಂಗಿಲ್ಲ. ಅವನೇನಲ್ಲ ಪ್ರಯತ್ನ ಮಾಡಬೇಕು. ಮನುಷ್ಯ ಪ್ರೇಯರು ನೋಡ್ರಿ. ಈಗ ನಾನು ಹಿಂಗೆ ಇದ್ದೀನಿ. ಈಗ ಅವನು ಚಿಕ್ಕ ಮಗುವಾಗಿ ಹಿಂಗಿದ್ದು ನಾನು ಈ ಬೈಬಲ್ 1ನೇ ಶತಮಾನದಲ್ಲಿ ಬರೆಯಲ್ಪಟ್ಟಿದೆ. ಅದು ಹಂಗೆ ಇರ್ತದಲ್ಲ ಸಮಯ ಹೋಗ್ತಾ ಇದ್ರೆ ದೇವ್ರ ಬಗ್ಗೆ ಹೇಳೋದು ಎಲ್ಲ ನೆರವೇರ್ತದೆ. ಇದು ನೋಡಿ 1ನೇ ಆದಿಕಾಂಡ ಪುಸ್ತಕದಲ್ಲಿ ಆಗಿರ್ಬೋದು, ಯೆಶಾಯ ಆಗಿರ್ಬೋದು, ಯೆರೆಮೀಯ ಆಗಿರ್ಬೋದು, ಎಲ್ಲರೂ ಯೇಸು ಕ್ರಿಸ್ತನು ಬರ್ತಾನೆ. ಅದು ಮಹಾಪುರುಷನಾಗ್ತಾನೆ ಅಂತ ಹೇಳಿದ್ದಾರೆ. ಅವ್ರು ಹೇಳಿದ್ರು ಏನಂದರೆ ಯೇಸು ಕ್ರಿಸ್ತನು ಏನು ಮಾಡಿದರೆ 1ನೇ ಶತಮಾನ ಬರ್ತಾರೆ, ಅದು ನೆರವೇರಿದೆ. ಅದೇ ರೀತಿ ಕೆಲವು ವಾಕ್ಯಗಳು ನೆರವೇರಾಗಿದೆ. ಅದು ನೆರವೇರಿದೆ. ನೀನು ಅಂದ್ಬಿಟ್ಟು ಇನ್ನೂ ನೆರವೇರಲಿ ಅದಾಗಲ್ಲ. ಅದು ಆಲ್ರೆಡಿ ನೆರವೇರ್ತಾರೆ. ದೇವ್ರ ಮಕ್ಕಳೇ ಅರ್ಥ ಮಾಡ್ಕೊಳ್ಳಿ. ಇಲ್ಲಿ ಜನರು ಮಾತಿನಿಂದ ತುಟಿಗಳಿಂದ
ನೋಡಿರಿ ಎಷ್ಟು ಸ್ತೋತ್ರ ಅಂದರೆ 1000 ಸ್ತೋತ್ರ. ಒಪ್ಪಪ್ಪ ಇಲ್ಲಿ ಸ್ತೋತ್ರ ಒಳಗಡೆ ಎಲ್ಲ ಗೊಬ್ಬರ, 1000 ಸ್ತೋತ್ರ. ಒಳಗೆ ಗೊಬ್ಬರ ಕಡೆ ಹಣದಾಸೆ, ಹೊಟ್ಟೆ ಕಿಚ್ಚು, ದೇಶ ಅಷ್ಟೆಲ್ಲ ಇಟ್ಕೊಂಡು ನೀನು ಪ್ರೇಯರ್ ಮಾಡ್ತೀನಿ. ನಿನ್ನ ಪ್ರೇಯರ್ ದೇವ್ರು ಕೇಳ್ತಾನೆ. ನಿನಗೆ ಗಂಡನಾಗಲಿ ನಿನ್ನ ಮಕ್ಕಳನ್ನಾಗಲಿ ಅಷ್ಟು ಹೊಲಸು ಮಾತಾಡ್ತಿಲ್ಲ, ದೇವ್ರು ನಿಜವಾಗ್ಲೂ ಕೇಳ್ಕೊಂಡ್ರೆ ಪ್ರೇಯರ್ನ. ನೀನು ತಿಳ್ಕೊಳ್ಳೋ ಭ್ರಮೆ ಅದು, ಭ್ರಮೆ ನಿನ್ನ ಭ್ರಮೆ ಅದು. ನೀತಿವಂತನ ಪ್ರಾರ್ಥನೆ ದೇವ್ರು ಕೇಳ್ತಾನೆ. ನೀತಿವಂತನಾಗಿದ್ದವನು ಯಾರು ನೀತಿವಂತನಾಗಿದ್ದಾನೆ ಅವನ ದೇವರು ಕಾಪಾಡ್ತಾರೆ, ದೇವರು ಕಾಪಾಡ್ತಾರೆ. ನೀನು ಭಯಂಕರವಾದ ಪಾಪಗಳನ್ನು ಮಾಡಿಕೊಂಡು ಅಲ್ಲಿ ಹೋಗಿ ಇಲ್ಲೋಗಿ ಸುತ್ತಕೊಂಡು ವ್ಯಭಿಚಾರ ಮಾಡ್ಕೊಂಡು ಬಂದು ನೀನು ಸಭೆಗಳು ಕೂತ್ಕೊಂಡು ದೇವರೇ ನನ್ನ ಪ್ರಾರ್ಥನೆ ಬಂದು ಗಂಟೆ ಪ್ರಾರ್ಥನೆ ಮಾಡಿದ್ರೆ ದೇವರು ಕೇಳಲ್ಲ. ಎಷ್ಟು ಸ್ತೋತ್ರ ಹೇಳ ನೀನು. ಕೆಲವರಿಗೆ ಮಂತ್ರ ಹೇಳಿದ್ರೆ ಅಂಥವರೇ ಸ್ತೋತ್ರ, ಇಂಥವರೇ ಸ್ತೋತ್ರ. ಬೈಬಲ್ ಓದಕ್ಕೆ ಬಂದರೆ ಸ್ತೋತ್ರ ಹೇಳ್ಬೇಕು. ಬಸ್ಸಲ್ಲಿ ಹೋಗೋ ಸ್ತೋತ್ರ, ಎಲ್ಲವೂ ಸ್ತೋತ್ರ. ಅದು ಒಳಗಡೆ ಬಂದ ಗೊಬ್ಬರ ತಪ್ಪು ಮಾಡ್ತಾರೆ ಜನಗಳು. ಅದರಿಂದ ದೇವ್ರ ಮಕ್ಕಳಿಗೆ ನನ್ನ ಮಾತನ್ನ ಕೇಳಿ. ಇಲ್ಲಿ ನೋಡುವಾಗ ಎಲ್ಲರಿಗೆ ಎಲ್ಲ ಬಗ್ಗೆ ದೇವ್ರು ಗೊತ್ತು. ಪ್ರತಿಯೊಂದು ನಿನ್ನ ಬಗ್ಗೆ ದೇವ್ರು ಗೊತ್ತು, ನನ್ನ ಬಗ್ಗೆ ದೇವ್ರು ಗೊತ್ತು, ನನ್ನ ನೋವು ದೇವ್ರು ಗೊತ್ತು. ನಾನು ಬೆಳಗ್ಗೆ ಬಂದಾಗ ಇದನ್ನು ಹೇಳ್ತೇನೆ, ದೇವರೇ ಏನಪ್ಪ ಅನ್ನೋದು ಇಷ್ಟೊಂದು ವಾಕ್ಯಗಳನ್ನ ನಾನು ಕಲಿಸ್ಕೊಡ್ತಾ ಇದ್ದೀನಿ, ಆದರೆ ಇದನ್ನು ಕೆಳಗೆ ಜನಗಳು ಬರ್ತಾರಲ್ಲ ಸ್ವಾಮಿ, ಇದೇ ಥರ ಇರ್ತದೆ ಜೀವನ, ಇದೇ ಥರ ನನಗೆ ದೇವ್ರು ಹೇಳ್ತಾರೆ, ದೇವ್ರು ನನ್ನ ಮನಸ್ಸು ಹೇಳ್ತಾರೆ, ನನ್ನೊಳಗೆ ತುಂಬ ನಾನು ನಿನ್ನ ತಯಾರಿಸಿದ್ದೀನಿ, ನಿನ್ನ ಬಳಿಗೆ ಜನರನ್ನ ಕಳಿಸ್ತೀನಿ. ಅದು ನೀನು ವೇಟ್ ಮಾಡಬೇಕು. ಅಬ್ರಾಹ್ಮನಾಗಿ ವೇಟ್ ಮಾಡಿ ನೀನು. ಅಬ್ರಾಹ್ಮನ ಒಂದು ನೆನಪಂತಂದರೆ ಅಬ್ರಾಹ್ಮನ ಸುಮಾರು ವರ್ಷಗಳ ಕಾಲ ಒಂದು ಮಗುಗೋಸ್ಕರ ಒಂದು ಮಗುಗೋಸ್ಕರ ಏನು ಮಾಡಿದ, ಆ ಮಗು ಹುಟ್ಟಿದ್ರೆ ದೇವ್ರು ಪುನಃ ಬದುಕಿದ್ರ. ಅದೇ ಥರ ನಿಮಗೆ ಎಷ್ಟೋ ಜನ ಕಳಿಸದೆ, ಅವ್ರು ಎಷ್ಟೋ ಜನ ಪುನಃ ಮಾಡಿದೆ ನಾನು ಕರ್ಕೊಂಡ್ರೆ ನಿನಗೆ ಈ ಹೊಸ ಜನರನ್ನ ಏನು ಮಾಡಿದೆ ನಿನ್ನ ಸಭೆಗಳನ್ನ ಕರ್ಕೊಂಡ್ಬರ್ತೀನಿ. ಈಗೆಲ್ಲ ಗೊತ್ತಿರಲ್ಲ, ಅವೆಲ್ಲ ಡೊಮ್ಮಿ ಪ್ಲೇಟ್ಗಳವೆಲ್ಲ ಅವೆಲ್ಲ ಏನಿಲ್ಲ ಡಮರ್ ಆಗ್ತಾವೆ. ಆದರೂ ಸ್ವಲ್ಪ ನಿಂತವಂದರೆ ಅವು ಸ್ಥಿರವಾದ ಹಾಕ್ಕೊಂಡು ಕರೆಯಲ್ಪಟ್ಟರು ಬಹು ಜನ, ಆರಿಸಲ್ಪಟ್ಟರು ಸ್ಕೂಲವರೆಲ್ಲ ಫಸ್ಟ್ ರ್ಯಾಂಕ್ ಪಡೆದಲ್ಲ. ಎಲ್ಲೂ ಕಡೆ 4 ಜನ 5 ಜನ ಬರ್ತಾರಷ್ಟೇ, ಇನ್ನೆಲ್ಲ ಏನಂದರೆ ಇಲ್ಲಿ ನೋಡಿದ್ರೆ ಅದೇ ಪ್ರಕಾರ ಇಲ್ಲಿ ಯಾರೇ ಆಗಿರೋದ್ರೆ ಮನುಷ್ಯರೇ ಅವ್ರ ಪಾಸ್ಟ್ರು, ಬಿಷಪ್ಪು, ಇವರು ದೊಡ್ಡ ಪ್ರವಾದಿಗಳು. ಇಲ್ಲಿ ಏನೇ ಆಗಿರೋದ್ರೆ ಇಲ್ಲಿ ಯೆಶಾಯ ದೊಡ್ಡ ಪ್ರವಾದಿ, ಅವನ ಮೂಲಕ ಹೇಳ್ತಾರೆ ದೇವರು. ಏನಂತ ಹೇಳ್ತಾರೆ ಅಂದರೆ ಅವನ ಇವರ ಮೂಲಕ ದೇವರು ಬರೋ ಮನುಷ್ಯರು ಆಗಿಲ್ಲ ಮಾತ್ರ. ಇವತ್ತು ನೋಡಿದ್ರೆ ಮನುಷ್ಯರಾಗಿದ್ರು ಪಾಸ್ಟ್ ಏನು ಹೇಳ್ತಾರೆ ಕೇಳ್ತಾ ಕೂತ್ಬಿಡ್ತಾರೆ ಸಭೆಯಲ್ಲಿ. ಅವನು ಹೇಳ್ತೇ ಹೋದ್ನೆ ದೇವ್ರ ವಾಕ್ಯಗಳು ಏನು ಹೇಳಿದ್ರೆ ಪಾಸ್ಟ್ ನಂಬ್ಕೊಳ್ಳೋದ್ರೆ ನೋಡಿ. ನನ್ನೂ ಅಷ್ಟೇ, ನಾನು ಏನು ಹೇಳಿದ್ರೆ ನೀವು ಪರೀಕ್ಷೆ ಮಾಡಿರ್ತಾರೆ. ನಾನು ವಾಕ್ಯದ ಪ್ರಕಾರ ಮಾತಾಡ್ತಾರೆ ಮಾತ್ರ ನಾವು ಪರೀಕ್ಷೆ ಮಾಡಿರಿ, ಇಲ್ಲದನ್ನು ಇಟ್ಕೊಳ್ಕೋಬೇಡಿ. ಇವತ್ತು ಹಂಗೆ ಆಗೋದು. ಅವ್ರ ಸಭೆ ಅವ್ರ ಸಂಸ್ಥೆ ಇರುತ್ತೆ, ನೀನು ತೆಗೆದಾಕೋಗಿದ್ದ, ತೆಗೆದಾಕೋ. ಅವನು ಹೇಳ್ತಾನೆ, ನೀನು ಹೇಳಬೇಕು ಬಿಳಿ ಬಟ್ಟೆನ ಹಾಕೊಂಡಿರ್ಬೇಕು, ಅದನ್ನ ಬಿಳಿ ಬಟ್ಟೆ ಹಾಕೊಂಡು ನೀನು ಬಿಳಿ ಸೀರೆ ಉಡ್ಕೋಬೇಕು. ಈ ಮನುಷ್ಯರ ಕಲ್ಪನೆಗಳಿದ್ದಾರೆ ಜನಗಳು. ದೇವರು ಚೆನ್ನಾಗಿದ್ದಾರೆ ಮತ್ತೆ ಹಿಂಗೆ ಪ್ರೇಯರ್ ಮಾಡಬೇಕು. ಪರಲೋಕದ ತಂದೆ ಈ ರಾಜ್ಯ ಬರಲಿ, ಎಲ್ಲಿ ಒಂದನೇ ಶತಮಾನದಲ್ಲಿ ಈಗ ದೇವರ ರಾಜ್ಯ ಭೂಮಿ ಮೇಲೆ ಬಂದಿದೆ. ದೇವರ ರಾಜ್ಯ ಬಂದಿರ್ತಾನೆ ತಾನೆ ನಾವು ಕುಡಿಯೋದು ಕೊಟ್ಟಿರೋದು, ಕಲ್ಪನೆ ಮಾಡೋದು, ಸುಳ್ಳು ಹೇಳೋದು, ದೇವರ ರಾಜ್ಯಕ್ಕೆ ಸೇರೋದು ನಾವು ಅಲ್ವಾ. ದೇವರ ರಾಜ್ಯ ನಮ್ಮೊಳಗಿದೆ, ಇದೆ. ಯೇಸು ಕ್ರಿಸ್ತರು ಇರೋದ್ರಿಂದಲೇ ನಾವು ಸಮಾಧಾನ. ಯಾರು ನಮ್ಗೆ ಏನು ಹೇಳೋದು ಸಹ ನಾವು ಅವ್ರನ್ನ ಪ್ರೀತಿಸ್ತಾ ಇದ್ದೀವಿ, ಅವ್ರು ಸಹ ಪ್ರಾರ್ಥನೆ ಮಾಡ್ತಾ ಇದ್ದೀವಿ ಕ್ರೈಸ್ತರು, ಹೌದಿಲ್ವಾ. ದೇವರ ರಾಜ್ಯ ನಮ್ಮೊಳಗೆ ಬಂದಿರೋದ್ರಿಂದ ನಾವು ದೇವರ ಹತ್ರ ಸೇರ್ಕೊಂಡಿದ್ದೀವಿ. ದೇವರ ರಾಜ್ಯ ಬಂದರೆ ನಾವೆಲ್ಲ ಸುತ್ತಾರವ ಆಡಳಿ ದೇವರ ರಾಜ್ಯ. ಈ ದೇವರ ರಾಜ್ಯ ಬಂದಿರೋದು ಇನ್ನೂ ಬಂದಿಲ್ಲ ಹೇಳೋದು. ಯಾಕಂದರೆ ಅನೇಕ ಜನರಿಗೆ ಗೊತ್ತಿಲ್ಲ, ಮೂಡರಿಗೆ. ನನ್ನ ಪ್ರಿಯ ದೇವಜನರೇ, ಇಲ್ಲಿ ನೋಡುವಾಗ ಅವರ ಹೃದಯ ಏನಿದೆ, ಆ ಹೃದಯದ ವಾಕ್ಯಗಳಿಲ್ಲಂತೆ. ಬರೀ ಸ್ತೋತ್ರಗಳು ಬರೀ ವಾಕ್ಯ, ಅಲ್ಲೊಂದು ವಾಕ್ಯ ಇಲ್ಲೊಂದು ವಾಕ್ಯ ಅಷ್ಟೇ ಗೊತ್ತು. ಬರೀ ಬಾಯಿ ಇದರ ಸ್ತೋತ್ರ, ಬರೀ ಮನುಷ್ಯರ ಆಜ್ಞೆಗಳು. ಪ್ರತಿಯೊಬ್ಬರು ಸರಿಯಾಗಿ ಕೇಳಿ. ಸೇವಕರ ಮೂಲಕ ಅನೇಕ ಮಂದಿ ಹೋಗುತ್ತೆ. ಈ ಒಂದು ರಕ್ಷಣೆ ಮಾರ್ಗ ಕರ್ಕೊಳ್ಳೋರು ಯಾರು ಹೇಳಿ? ನಿಜವಾದ ಸೇವಕರು ಬರೋ ನಿಮ್ಮ ಸುವಾರ್ತೆ ಹೇಳಿ ನಿಮ್ಮನ್ನ ಕರೆಕ್ಟಾಗಿ ಕರ್ಕೋರು ಯಾರು? ಸೇವಕರು. ಆದರೆ ಒಂದು ವೇಳೆ ನಾನು ಹೇಳ್ತಿದ್ರೆ
ಯಾಕಂದರೆ ತಪ್ಪೋಗಿದ್ದಾರೆ, ಅನೇಕ ಜನ ತಪ್ಪೋಗಿದ್ದಾರೆ. ಯಾಕೆ ಅವರು ಮೋಸ ಹೋಗಿದ್ದಾರೆ? ಸರಿಯಾಗಿ ಸೇವಕರ ಮೂಲಕ ಅನೇಕ ಮಂದಿ ಸ್ವರ್ಗಕ್ಕೆ ಹೋಗಬೇಕು. ಆದರೆ ಸೇವಕರ ಮೂಲಕ ಅನೇಕ ಜನ ನರಕವಾಗಿದ್ದಾರೆ. ಅದಕ್ಕೆ ಎಲ್ಲರೂ ಬೋಧಕರಾಗ್ಬೇಡ ಅವನಿಗೆ ಕಠಿಣವಾಗ್ತಿತ್ತು. ನಿಮಗಿಂತ ಯಾರು ಕಠಿಣವಾಗ್ತಿರ್ಬೇಡ? ನನಗೆ ನಾನು ಸರಿಯಾಗಿಲ್ಲ ಅಂದರೆ ನನಗೆ ನಾನು ವಾಕ್ಯ ಬೋಧಿಸಿ ವಾಕ್ಯದ ಪ್ರಕಾರ ನಾನು ಜೀವಿಸಿದ್ರೆ ಕಠಿಣವಾಗ್ತಿರ್ತದೆ. ಎಂಥ ತಿರುಗು ಬದುಕ್ತಾರೆ. ಈಗ ನೋಡಿ, ಅವರು ಮೈಸೂರಿನಲ್ಲಿ ಅವ್ರಿಗಿನ ರೇಪ್ ಮಾಡಿದವ್ರು ನಾವು ಕೊಡ್ತಾರ ಬಿಡಲ್ಲ. 4-5 ದಿನ ನೋಡ್ಕೊಳ್ಳೋಣ ಏನು ಕೆಲಸ ಮಾಡ್ತಾರೆ. ಹಂಗೆ ಚಿಂಚಿತ ಉಡೇಸ್ತಾರೆ ಅವ್ರನ್ನ. ಬಿಡಲ್ಲ, ಯಾವೇ ಕಾರಣ ಬಿಡಲ್ಲ. ಯಾಕಂದ್ರೆ ಅಂತ ಈ ಲೋಕದಲ್ಲಿ ಅಂತ ಪಾಪ ಮಾಡಲ್ಲ ಬಿಡಲ್ಲ ಈ ಸರ್ಕಾರ. ಅಂತರ ದೇವರು ಬಿಡ್ತಾರೆ ನಮ್ಮನ್ನ. ದೇವರು ಸೇವಕರು ಕರೆಕ್ಟಾಗಿರಬೇಕು. ಇವತ್ತು ಏನು ಗೊತ್ತಾ, ಸೇವಕನು ಅವ್ನ ಬಟ್ಟೆ ಇರಬೇಕು, ಒಳ್ಳೆ ಮೊಬೈಲ್ ಇರಬೇಕು, ಚಾಮೆಲ್ ಇರಬೇಕು, ಒಳ್ಳೆ ಏನು 100 ಜನ ಆಗ ಒಳಗಡೆ ದೇವರ ವಾಕ್ಯಗಳಿರ್ಬೇಕು. ಅನ್ನೋದೇ ಒಳಗಡೆ ವಾಕ್ಯ ಇರಬೇಕು. ಅವ್ರು ಹೇಳ್ತಾ ಇದ್ದಾರೆ, ಚಿಕ್ಕಮಗಳೂರಿಂದ ಅವರು ಜಾನ್ ದೇವ್ ಅಂತ ಫೋನ್ ಮಾಡ್ತಾರೆ. ಅವರು ಫಸ್ಟ್ ಒಳಗೆ ಮುತ್ತುಗಳಿವೆ, ಒಳಗೆ ಮುತ್ತುಗಳಿವೆ. ಎಷ್ಟೋ ವರ್ಷ ನಾನು ಬಿಲಿವರ್ ಆಗಿದ್ದೀನಿ, ಎಷ್ಟೋ ವರ್ಷದಿಂದ ಮಾತಾಡ್ತೀನಿ. ಇಂಥ ವಾಕ್ಯಗಳನ್ನು ನಾನು ಕೇಳಿಲ್ಲ. ಫಸ್ಟ್ ನಾನು ಕೇಳೇ ಇಲ್ಲ. ಅದರಿಂದ ಅವ್ರು ಗಂಟೆಗಟ್ಟಲೆ ನನ್ನ ಹತ್ರ ಮಾತಾಡ್ತಾರೆ. ಒಂದು ಆತ್ಮನ ದೇವರಿಗೆ ಕೇಳಿಬಿಡು, ಯಾರು ಆಸಕ್ತಿ ಬರ್ತಾರೋ ಕೇಳೋಣ. ಸುಮ್ಮನೆ ಪೋಲಿಗಳಲ್ಲಿ ಹೇಳಿ ಏನು ಪ್ರಯತ್ನ? ದೇವವಾಗಿ ಏನು ಹೇಳ್ರಿ. ಮತ್ತೊಂದರ ಸುವಾರ್ತೆ 7ನೇದೇ ನೋಡ್ರಿ, 7ನೇದೆಯ ಮತ್ತೊಂದರ ಸುವಾರ್ತೆ 7ನೇದೇ ಒಂದು ಮಾತನ್ನ ಸ್ವಾಮಿ ಹೇಳಿದ್ದಾರೆ. ಮತ್ತೆ ಎಷ್ಟು ವಚನ ನೋಡ್ರೆ 6ನೇ ವಚನ. ದೇವರ ವಸ್ತುಗಳನ್ನ ದೇವರು ನಾಯಿಗಳು ಓಡಿಸ್ಬೇಕಂದ್ರೆ ದುಷ್ಟರನ್ನ ದುಷ್ಟರಿದ್ದಾರೆ ನೋಡಿ. ಸಭೆಗೆ ಬಂದು ದೇವರಾಗಿ ಕೇಳಕ್ಕೆ ಬರಲ್ಲ. ಏನ್ರಿ ನಾನು ಬೇಜ ಮಾಡ್ಕೋಬೇಡಿ, ಏನು 1 ವಾರ ಬಂದಿರ್ತಾರೆ, 1 ವಾರ ತಪ್ಪಿಸ್ಕೊತಾರೆ, ಏನೋ ಪ್ರಾಬ್ಲಮ್ ಆಗಿದೆ. ಏನು 3 ವಾರ ಸಭೆಗೆ ಬರಲ್ಲ. ದುಷ್ಟ ಅವನೇನು ತಿಳಿಬರ್ಲೇನ್ರಿ? ಅವನು ನಿಜವಾಗ್ಲೂ ದೇವ್ರ ಮಗನ? ನನಗೆ ಪ್ರಶ್ನೆ ಬರ್ತದೆ, ನಿಜವಾಗ್ಲೂ ದೇವ್ರ ಮಗನ ಅವನು? ನೋ, ಇಂಪಾಸಿಬಲ್. ಅವನು ದುಷ್ಟನ ಮಗ, ಸೈತನ ಮಗ ಅವನು. ಯಾರು ಈ ನಿಜವಾದ ವಿಶ್ವಾಸಿಗಳು ಪ್ರತಿ ವಾರ ಬರ್ತಾರಲ್ಲ, ಪ್ರತಿ ವಾರ ಬಂದು ವಾಕ್ಯಗಳನ್ನು ಗಾಬಡಿಕಲ್ಲ, ಅವನೇ ನಿಜವಾದ ವಿಶ್ವಾಸಿ. ಏನ್ರಿ 1 ವಾರ ಬಂದು ಗಾಢ ಮಾಡಲ್ಲ ಅಂದರೆ ಏನು 500 ರೂಪಾಯಿ ಸಿಗೋದು ಕಣ್ರಿ. ನಿನ್ನ ಕಾಲ ಕೈಯ ಮುರಿದ್ರೆ 1000 ರೂಪಾಯಿ ಕೈ ಹಚ್ಚ. ಹಂಗಾರೆ ದೇವ್ರು ಬೇಡ ನಿಮಗೆ? ದೇವ್ರು ಬೇಡ ನಿಮಗೆ? ದೇವ್ರ ವಾಕ್ಯಗಳು ಬೇಡವಾ? ಇಲ್ಲ, ಈ ಭೌತಿಕವಾದೇ ಬೇಕು. ಓಡಿ ಏನೋ ಸಂಪಾದನೆ ಮಾಡಿದ ಸಮಸ್ಯೆಗಳು ಪರಿಹಾರ ದಿನ ಕೆಲಸಕ್ಕೆ ಬಂದರೆ ದಿನ ಹೋಗ್ಬೇಕು, ದಿನ ಕಣ್ಣು ಅದು ಸಮಯ ತಗ ಹೋಗ್ಬೇಕು. ಆ ಕೆಲಸಕ್ಕೆ ಚರ್ಚ್ಗೆ ವಾರ ಅದು ನಿಜವಾದಂಥ ವಾಕ್ಯ, ನಿಜವಾದಂಥ 100ಕ್ಕೆ 120 ನಿಜವಾದಂಥ ವಾಕ್ಯ ಕೊಟ್ಟಿಲ್ಲ ಅಂದ್ರೆ ಅಂಥ ವಾಕ್ಯ ಕೇಳೋದ್ರಿಂದ ಬರ್ತಾರೆ. ನಿಮ್ಗೆ ಏನಾಗಿದೆ? ನಿನ್ನ ಯಾರಿದ್ದಾನೆ? ದುಷ್ಟನ ಮನೆ ಮಾಡೋದು. ಅದಕ್ಕೆ ಜೀವಂತ ನಾಯಿಗಳು ಅದರ ವಾಕ್ಯವನ್ನು ನಾಯಿಗಳು ಹಂಚಿಬಿಡ ಮೇಲೆ ನಿನ್ನ ಮುತ್ತುಗಳನ್ನು ಹಂದಿಗಳ ಮುಂದೆ ಚೆಲ್ಲಬೇಡ. ಚೆಲ್ಲಿದರೆ ಈಗ ದುಷ್ಟ ಇರ್ತಾನೆ, ಕೆಟ್ಟವನು. ಅವನು ವಾಕ್ಯಗಳನ್ನು ಕೇಳ್ತಾನೆ, ನಮ್ಮನ್ನ ಸೀಳ್ಬಿಡ್ತಾನೆ. ದುಷ್ಟ ನಮ್ಮನ್ನ ಸೀಳ್ಬಿಡ್ತಾನೆ. ಒಳ್ಳೆಯದೇ ಹೇಳೋಕೆ ಕುಡಿಬೇಡಿ ಎಲ್ಲ ಮಾಡಬೇಡಿ, ಚರ್ಚೆಗೆ ಬಂದಮೇಲೆ ಈ ಥರ ವಿಚಾರ ಮಾಡಿದ್ರೆ ನಮ್ಮನ್ನ ಸೀಳ್ಬಿಡ್ತಾನೆ. ನಮ್ಮನ್ನ ಸೀಳೋದಾಗಿದ್ರೆ ಚರ್ಚೆಗಳನ್ನ ಸೀಳ್ಬಿಟ್ಟು ಕರ್ಕೊಂಡು ಹೋಗ್ಬಿಡ್ತಾನೆ. ಸಿಸ್ಟರ್ ನೀವು ಮಾಡಿರೋ ತಪ್ಪು ಸಿಸ್ಟರ್, ಈ ಥರ ಎಲ್ಲ ಮಾಡಬೇಡಿ, ಚರ್ಚೆಗೆ ಬಂದ್ಬಿಟ್ಟು ಅಲ್ಲೇ ಕಟ್ಟಬೇಕು. ಪಾಸ್ಟ್ ಮಾಡಿ ಬಂದರು, ನಂಗೆ ಯಾಕೆ ನೆನಪು ಈಗ ಪ್ರಾಮುಖ್ಯ ಇರೋದೇ ವಿಷಯ ಅಂತಂದರೆ ನೆನ್ನೆ ಮುಂದೆ ಆಗ ನಾನು ಹೇಳ್ತದೇನೆ. ಮುಂದೆ ಆಗೋದು ಹೇಳ್ತಾನೆ ಕೇಳ್ತಾನೆ. ಮುಂದೆ ಆಗೋದು ಹೇಳಿದ್ರೆ ಹಿಂಗಿರಬೇಡ, ಹಿಂಗಿರಿ, ಹೆಂಗಿದ್ರೆ ಇಲ್ಲ ಪಾಸ್ಟ್ ನಾನು ಅಂದ್ಬಿಟ್ರು ಬೇಡ ಒಟ್ಟು ಕಳ್ಳರನ್ನು ಅಂತಾರೆ ನಿಜವಾದ ಸೇವಕರುಗಳನ್ನ ಅಂತಾರೆ. ಅದಕ್ಕೆ ಇದು ಹೇಳ್ತದೆ, ಅವು ಹಿಂದಿರುಗಿ ನಿಮ್ಮನ್ನು ಸೀಳು ಬಿಟ್ಟಾವು. ಯೇಸು ಕ್ರಿಸ್ತನು ಮನುಷ್ಯರಿಗೆ ಹೇಳ್ತಾ ಇದ್ದ ಸ್ವಾರ್ಥನ ಅವ್ರು ಹೇಳ್ತಿದ್ರು, ನಾವು ಧರ್ಮಶಾಸ್ತ್ರ ಪಂಡಿತರು, ನಾವು ಉನ್ನತವಾದ ವ್ಯಕ್ತಿಗಳು, ನಮ್ಗೆ ಧರ್ಮಶಾಸ್ತ್ರ ಗೊತ್ತು, ನಮ್ಗೆ ಮೋಸೆ ಗೊತ್ತು, ನಮಗೆ ತಂದೆಯಾದೇವರು ಗೊತ್ತು, ನೀನ್ಯಾರೋ ಅದು ಯೇಸು ಕ್ರಿಸ್ತನ ಸೀಳು ಬಿಟ್ಟರು, ಯೇಸು ಕ್ರಿಸ್ತನ ಸಾಯಿಸ್ಬಿಟ್ರು. ಅದೇ ಪ್ರಕಾರ ದೋಷವನ್ನ ಏನ್ರಿ ಗರಗಸಬೇಕು ಅನ್ನೋದು ಏನ್ರಿ ಅರ್ಥ ಅವರ ವ್ಯಕ್ತಿನ ನನ್ನ ಪ್ರಿಯರೇ. ಇಂಥ ವಾಕ್ಯಗಳನ್ನ ಕೇಳುವಾಗ ಅನೇಕ ಸೋದರಗಳು, ಕಷ್ಟಗಳು, ಹಿಂಸೆಗಳು ನಮ್ಮಲ್ಲಿ ಬಂದ ಇವೆಲ್ಲವನ್ನ ಜಯಿಸ್ಕೊಂಡು ಹೋಗಬೇಕು. ಅವಾಗಲೇ ಅವನು ಸೇವಕನಾಗ ಸಾಧ್ಯ. ಇಲ್ಲಿ ನೋಡಿ, ದೇವರ ವಾಕ್ಯ ಹೇಳ್ತದೆ,
ಅದ್ಭುತವಾದಂಥ ವಾಕ್ಯಗಳು ಹೇಳ್ತದೆ. ನಾಯಿಗಳಿಗೆ ಹಾಕಿಬಿಟ್ರೆ ಅಂತದೆ. ಅದು ಎಷ್ಟು ಹೇಳು ಕೇಳಲ್ಲ ಕಣ್ರಿ. ಅದು ಎಷ್ಟು ಹೇಳು ಏನಂದರೆ ನಾಯಿ ಬಾಲ ಡೋಂಟ್ ಕೇರ್. ಪ್ರಯೋಜನ ಇಲ್ಲ. ಹಾಗಾಗಿ ಪ್ರಯೋಜನವನ್ನು ವ್ಯಕ್ತಿ ಹೇಳು, ಅದರ ಒಂದು ಉಪಯೋಗ ಆಗ್ತದೆ. ಇಲ್ಲಿ ನಾನು ಯಾಕೆ ಹೇಳ್ತೇನೆ ಹೇಳೋದ್ರೆ, ಇಲ್ಲಿ ಪ್ರತಿಯೊಬ್ಬರು ಸೇವಕರ ಮೂಲಕ ಪ್ರತಿಯೊಬ್ಬರು ವಿಶ್ವಾಸಗಳು ಸಾಗಕ್ಕೆ ಹೋಗಬೇಕು. ಆದರೆ ಆ ಬೋಧಕರ ಮೂಲಕ ನಡ್ಕೋದ್ರೆ ಎಷ್ಟು ಒಂದು ಮೋಸ ಮೋಸ ಹೋದ್ರೆ ಎಲ್ಲರೂ ನರಕಕ್ಕೆ ಹೋಗ್ತಾರೆ. ಇಲ್ಲಿ ಕುರಿಯನ್ನು ಕಾಯಬೇಕು ಅಂತ ದೇವರು ಜವಾಬ್ದಾರಿ ಕೊಟ್ಟಿದ್ದಾರೆ. ಕುರಿಗಳಂದ್ರೆ ವಿಶ್ವಾಸಿಗಳು, ಅವರ ಕಾಯಕ್ಕೆ ದೇವರು ನಮ್ಗೆ ಜವಾಬ್ದಾರಿ ಕೊಟ್ಟಿದ್ದಾನೆ. ಅದಕ್ಕೆ ಕೇಳುವ ನಾವು ಸರಿಯಾದ ಮಾತುಗಳನ್ನ ಹೇಳ್ತಾರೆ. ಅವ್ರು ಹೇಳ್ತಾರೆ, ಮಾಸ್ಟ್ರಿ ಯಾಕೆ ಚರ್ಚೆ ಬಂದಿಲ್ಲ ಅಂದರೆ ಕೊರೋನಾ ನಿನಗೆ ಬೇರೆ ಕೆಲಸ ಮಾಡೋಕ್ಕೆ ಕೊರೋನಾ ಇಲ್ಲ, ಸುತ್ತಾಡಕ್ಕೆ ಕೊರೋನಾ ಇಲ್ಲ, ಚರ್ಚ್ ಒಳಗೆ ಬಂದು ಹೊರಗೆ ಕೊರೋನಾ. ಇದು ನೋಡ್ರಿ, ಈಗ ಸಹಿತ ಹಿಂಗೆ ಮಾಡಿದ್ರೆ ಎಲ್ಲ ತಗೋ ಕೊರೋನಾ. ಸ್ಕೂಲ್ ಒಳಗೆ ಬಂದರೆ ಕೊರೋನಾ ಬಂದಿರುತ್ತೆ. ಮಕ್ಕಳು ಭವಿಷ್ಯನೇ ಇರೋದಾಗಲಿ ನಮ್ಗೆ ಎದ್ದಿದ್ರೆ ಅಲ್ಲಿಗೆ ನೋಡಿ ಸಾಯೋದು ಎದುರು ಸಾಯ್ತಾನೆ. ಸಾಯ್ಬೇಕಂದ್ರೆ ಅವ್ನು ಸಾಯಲೇಬೇಕು. ಇವತ್ತು ನೋಡಿ ಕೇಳಿಸ್ಕೊಂಡು ಮಕ್ಕಳು ಭವಿಷ್ಯ ಶಿಕ್ಷಕ್ಕೆ ಹೋಗಿ ಮುಂದಿನ ಪೀಳಿಗೆ ವಿದ್ಯೆ ಕಲಿಬಾರ್ದು. ವಿದ್ಯೆ ಕಲ್ತ್ಕೊಂಡ್ರೆ ನಾಳೆ ಸತ್ಯ ಗೊತ್ತಾಗ್ತದೆ ಅಂದ್ಬಿಟ್ಟು ಎಲ್ಲರ ಸಹಿತ ಕೊರೋನಾ ಬಂದು ಸಾಯಬೇಕು. ಕೊರೋನಾಕ್ಕಿಂತ ಇನ್ನೊಂದು ಘಟನೆ ಬಂದರೆ ಆ ಸಾಯಲೇಬೇಕು. ಈಗ ನಾನು ಅಲ್ಲ ಸಾಯ್ತಾರೆ, ಆಮೇಲೆ ಎಲ್ಲ ಒಟ್ಟು ಹೋಗ್ಬೇಕು. ನಾನು ಯಾಕೆ ಹೇಳ್ತಿದ್ದೆ, ಇಲ್ಲಿ ನಾವು ಕುರಿಗಳನ್ನು ಕಾಯಬೇಕು. ಆದ್ದರಿಂದ ಪ್ರತಿ ಕ್ರೈಸ್ತರು ಎಚ್ಚರಿಕೆ ತೆಗೆದುಕೊಳ್ಳ್ರಿ. ಪ್ರಾರ್ಥನೆ ವಿಷಯ ಸರಿಯಾಗಿ ತಿಳ್ಕೋಬೇಕು. ನೀವು ನಿಮ್ಮ ಕುಟುಂಬ ಅಂದರೆ ನೀವು ಮತ್ತು ನಿಮ್ಮ ಕುಟುಂಬಗಳು ಆತ್ಮವನ್ನು ಕಾಪಾಡಬೇಕು. ನಾವು ನಮ್ಮ ಕುಟುಂಬಗಳನ್ನು ಕಾಪಾಡಬೇಕಂದ್ರೆ ವಿಮೋಚನ ಕಂಡಲ್ಲಿ ಬರೆದ 20ನೇ ಅಧ್ಯಾಯ 7ನೇ ವಚನ ಓದಿ. 20ನೇ ಅಧ್ಯಾಯ 7ನೇ ವಚನ ವಿಮೋಚನ ಕಂಡ. ನಿನ್ನ ದೇವರಾದ ಯೆಹೋವನ ಹೆಸರನ್ನು ಅಯೋಗ್ಯಕಾರಕ್ಕಾಗಿ ಸಾಕು ಮಾಡಿ. ಇಲ್ಲಿ ಏನಂತ ಹೇಳಿದ್ರೆ, ಕ್ರಿಸ್ತತ್ವದಲ್ಲಿ ದೇವರು ಮೋಸೆ ಮೂಲಕವಾಗಿ ಏನು ಮಾಡ್ತಾನೆ ಇಸ್ರಾಯೇಲ್ಗೆ ಏನಂತ ಹೇಳ್ತಾರೆ ಅಂದರೆ 7ನೇ ವಚನದಲ್ಲಿ 20ನೇ ಅಧ್ಯಾಯ 7ನೇ ವಚನದಲ್ಲಿ ಒಂದು ಮಗನ ಸರಿ, ನಿನ್ನ ದೇವರಾದ ಯೆಹೋವನ ಹೆಸರನ್ನು ಅಯೋಗ್ಯಕಾರಕ್ಕಾಗಿ ಎತ್ತಬಾರದು. ಏನಂತಂದ್ರೆ ದೇವರ ಹೆಸರನ್ನು ಅಯೋಗ್ಯಕಾರಕ್ಕಾಗಿ ಎತ್ತಬಾರದು. ದೇವರ ಹೆಸರನ್ನು ಅಯೋಗ್ಯವಾಗಿ ಬಳಸಬಾರದು, ಅಯೋಗ್ಯವಾಗಿ ಮಾಡಬಾರದು. ಇಲ್ಲಿ ಯೆಹೋವನ ಹೆಸರನ್ನು ಅಯೋಗ್ಯವಾಗಿ ಎತ್ತಬಾರದಂತೆ 750 ಕೋಟಿ ಜನರು ಪ್ರಾರ್ಥನೆಗೋಸ್ಕರ ತೆಗೆದುಕೊಳ್ತಾರೆ. ಈ ಭೂಮಿಲಿ ಎಲ್ಲರೂ ಪ್ರಾರ್ಥನೆಗೋಸ್ಕರ ಇದ್ದಾರೆ. 750 ಜನದಲ್ಲಿ 750 ಕೋಟಿಲಿ 4 ಕೋಟಿ ಜನ ಪ್ರಾರ್ಥನೆ ಮಾಡ್ತಾರೆ, ಚರ್ಚ್ಗೆ ಹೋಗ್ತಾರೆ. ಪ್ರೇಯರ್ ಬೇಕು, ದೇವ್ರು ಬೇಕು, ದೇವ್ರು ಹೋಗ್ತಾರೆ. ಯಾಕೆ ಹೋಗ್ತಾರೆ ಅಂದರೆ ಒಬ್ಬ ಬರ್ತಾನೆ, ಒಬ್ಬ ಪ್ರಾರ್ಥನೆ ಹೇಳ್ತಾನೆ. ಫಸ್ಟ್ ನಮ್ಮ ಮಗಳು ಅಮೆರಿಕದಲ್ಲಿ ಪ್ರಾರ್ಥನೆ, ಇನ್ನೊಬ್ರು ಬರ್ತಾರೆ ಏನಂತ ನನ್ನ ಮಕ್ಕಳು ನನಗೆ ಉದ್ಯೋಗ ಇಲ್ಲ ಪ್ರಾರ್ಥನೆ, ಇನ್ನೊಬ್ರು ಬರ್ತಾರೆ ನನ್ನ ಮಕ್ಕಳಿಲ್ಲ ಪ್ರಾರ್ಥನೆ, ಇನ್ನೊಬ್ರು ಬರ್ತಾರೆ ನಮ್ಮ ಮನೆ ಕಟ್ಟ ಪ್ರಾರ್ಥನೆ ಮಾಡಿ. ನೋಡಿ ಎಲ್ಲ ಪ್ರೇಯರ್ಗಳು ನೋಡಿ ನೀವು. ಇಲ್ಲಿ ದೇವರ ಹೆಸರು ಅಯೋಗ್ಯವಾಗಿ ಬಳಸೋದಾದ್ರೆ ಅಯೋಗ್ಯವಾಗಿ ಬಳಸೋದಾದ್ರೆ ನೀವು ಯಾರನ್ನ ನೋಡಿದ್ರೆ, ಎಷ್ಟು ಜನ ನೋಡಿದ್ರೆ ಯಾರಾದರೆ ನನ್ನ ಕೆಲಸ ಆ ಕೆಲಸ ಪ್ರೇ ಮಾಡಿ, ಈ ಕೆಲಸ ಮಾಡಿ, ನನ್ನ ಮಗ ಫಸ್ಟ್ ರ್ಯಾಂಕ್ ಕೊಡಬೇಕು, ನನ್ನ ಮಗ ಫಸ್ಟ್ ರ್ಯಾಂಕ್ ಕೊಡಬೇಕು, ನಿನ್ನ ಮಗನೇ ಫಸ್ಟ್ ರ್ಯಾಂಕ್ ಕೊಡೋದು ಬೇರೆ ಕೊಡೋಣ. ಆಮೇಲೆ ಏನಿದೆ, ನಾನು ಬಿಸ್ನೆಸ್ ಮಾಡಿದ್ರೆ ಅಭಿವೃದ್ಧಿ ಆಗ್ಬೋದು. ಇವು ಸರಿ ಹೌದು ಅಭಿವೃದ್ಧಿ ಆಗ್ಬೋದು, ಅಭಿವೃದ್ಧಿ ಚರ್ಚೆ ಮಾಡಿ ಹೋಗೋದು ಅಭಿವೃದ್ಧಿ ಮಾಡ್ಬೋದು. ಅಷ್ಟೇ ಕಾಣಿಕೆ ನೋಡಿ ಪ್ರಿಯ ದೇವ್ರ ಮಕ್ಕಳು ಎಲ್ಲರ ಪ್ರಾರ್ಥನೆ ಈ ರೀತಿ ಸಮಸ್ಯೆ ಇದ್ದರೆ ಯಾರಾದರೆ ದೇವ್ರ ಕೆಲಸ ಮಾಡಬೇಕು ಅಷ್ಟನ್ನು ಪ್ರೇ ಮಾಡಿ. ನಾನು ಕಾಲೇಜಲ್ಲಿ ಸುವಾರ್ತೆ ಹೇಳಬೇಕು, ನಾನು ಚರ್ಚೆ ಹೊಸ ಆತ್ಮ ಕರ್ಕಬೇಕು, ಫಸ್ಟ್ ನಾನು ಪ್ರೇ ಮಾಡಿ. ನಾನು ಒಳ್ಳೆ ಜ್ಞಾನ ಬೇಕು, ನನಗೆ ದೇವ್ರ ಬಗ್ಗೆ ಜ್ಞಾನ ಬೇಕು, ನನ್ನ ಮಗ ದೇವ್ರ ಮಗನ ಬಾಳಬೇಕು. ಯಾರಾಗ ಪ್ರೇ ಮಾಡ್ತಾರೆ, ಯಾರೊಬ್ಬರ ಈ ಪ್ರೇರಣೆ ಎಷ್ಟು ಹೇಳ್ತಾರೆ ಸಭೆಗಳಲ್ಲಿ ಎಲ್ಲ ಅಯೋಗ್ಯವಾದನೇ ಹೇಳ್ತಾರೆ. ಅಯೋಗ್ಯವಾದ್ದು ದೇವ್ರಿಗೆ ಗೊತ್ತಿಲ್ಲಂದ್ರೆ ದೇವ್ರಿಗೆ ಗೊತ್ತಿಲ್ವಾ? ನಿನಗೆ ಮಕ್ಕಳು ಕೊಡಬೇಕು, ನಿನಗೆ ಮದುವೆ ಮಾಡಬೇಕು, ನಿನಗೆ ಮನೆ ಕೊಡಬೇಕು, ದೇವ್ರಿಗೆ ಗೊತ್ತಿಲ್ವೇ ಇದೆಲ್ಲ? ದೇವರಿಗೆ ನಮ್ಮ ಮಕ್ಕಳಿದ್ದಾರೆ ಅವರೆಲ್ಲ ಗೊತ್ತಿಲ್ಲಂದ್ರೆ ಇವನಿಗೆ ಮದುವೆ ಮಾಡಬೇಕು, ಇವನಿಗೆ ಎಜುಕೇಷನ್ ಕೊಡಿಸ್ಬೇಕು, ಇವನ್ನ ಚೆನ್ನಾಗಿ ಸಾಕಬೇಕು, ಒಳ್ಳೆ ಆಹಾರ ತಿನ್ನಬೇಕು, ನಮ್ಗೆ ಗೊತ್ತಿಲ್ವನ್ರಿ? ಗೊತ್ತಿಲ್ವಾ? ಈ ಭೌತಿಕವಾದ ಒಂದಿನ ಸಾಯೋರಿಗೆ ಆ ಒಂದು ಟ್ಯಾಲೆಂಟ್ ಗೊತ್ತಿದ್ರೆ ನಮ್ಮನ್ನು ಸೃಷ್ಟಿ ಮಾಡೋದು ದೇವ್ರು ಗೊತ್ತಿಲ್ವ? ನಿನಗೆ ಕೆಲಸ ಕೊಡಬೇಕು, ನಿನಗೆ ಆರೋಗ್ಯ ಕೊಡಬೇಕು, ನನಗೆ ಎಲ್ಲ ಕೊಡೋದು ದೇವ್ರು ಗೊತ್ತಿಲ್ವ? ಅದಕ್ಕೆ ಆಗಲೇ ಕೊಟ್ಟಿದ್ದಾರೆ. ಕೊಟ್ಟು ಸಹ ದೇವರು ನಿಬಂಧನೆ ಮಾಡಿದ್ದಾರೆ.
ನೀನು ಹಿಂಗೆ ದಿವಸರೇ ಈ ಆಶೀರ್ವಾದ, ಹಿಂಗೆ ದಿವಸರೇ ಈ ಆಶೀರ್ವಾದ, ನೀನು ಅದು ಇರುತ್ತಲ್ಲ ನೋಡಿ ಇವಾಗ ರೋಗ ಕಾಯಿಲೆಗಳು ಬರ್ತವೆ, ಅದು ನಿಮ್ಮ ತಪ್ಪು. ಇದು ನೋಡಿ ಪ್ರೇಮ, ಯಾಕಂದರೆ ಅಯೋಗ್ಯ ಕಾರ್ಯಕ್ಕೆ ಬರ್ತಿದ್ದೇವೆ ನಮ್ಮನ್ನು. ಈಗ ನೋಡಿ ಉದಾಹರಣೆಗೆ ಬಿಸ್ನೆಸ್ಸು ಇಂಪ್ರೂವ್ ಬಂದ ಚರ್ಚೆಗೆ ಹೋಗಿ ಎಷ್ಟು ಏನು ಮಾಡುವ ಆಯ್ತಲ್ಲ, ಒಂದು ಪ್ರೇಯರ್ ಮಾಡೋದು, ಎಲ್ಲ ಪ್ರಯತ್ನಗಳು ಅಭಿವೃದ್ಧಿ ಆಯಿತು. ಅವ್ನು ಚರ್ಚೆ ಬಂದ್ರೆ ಈಗ ಒಂದು ವೇಳೆ ಮದುವೆನೇ ಆಗಿಲ್ಲ ಅವನಿಗೆ, ಇಲ್ಲ ನೋಡು ಮದುವೆ ಮಾಡೋದು, ಮದುವೆ ಆಗಿಲ್ಲ ಬದಲಾವಣೆ ಚರ್ಚೆ ಇವನು ಬಿಸ್ನೆಸ್ ಸುತ್ತಲ್ಲ. ಇದೆಲ್ಲ ಅಯೋಗ್ಯಕಾರ ನೋಡಿ. ದೇವ್ರು ಏನು ಮಾಡ್ತೀವಿ ಪ್ರೇಮ ಮಾಡಿ ಅವರೆಲ್ಲ ಅಯೋಗ್ಯವಾಗಿ ಹೋಗ್ತಾರೆ. ದೇವ್ರ ಮಿತ್ರರು ಭಾಳ ಕಷ್ಟ. ಅದರಿಂದ ಪ್ರೇರೆ ಇಲ್ಲಿ ನಾವು ಯಾವ ಹೋಗ್ರೆ ನಾವು ಪ್ರಾರ್ಥನೆ ನೋಡ್ರಿ, ಮತ್ತೊಂದು ಸುಮಾರು 6:19 ವಚನ ರೀ, 6:19 ವಚನನ ನೀವು ಓದ್ರಿ, ಎಷ್ಟು ಅದ್ಭುತವಾಗಿ ದೇವ್ರು ಮಾತಾಡಿದ್ದಾರೆ. ಭೂಲೋಕದಲ್ಲಿ ಗಂಟು ಮಾಡಿ ಇಟ್ಟುಕೊಳ್ಬೇಡ್ರಿ. ಇಲ್ಲಿ ಕಳ್ಳರು ಕನ್ನಕನ್ನು ಕದಿಯುತ್ತಾರೆ, ಆದರೆ ಪರಲೋಕದಲ್ಲಿ ಗಂಟು ಮಾಡಿ ಇಟ್ಟುಕೊಳ್ಳ್ರಿ, ಅಲ್ಲಿ ಅದು ಉಸಿರಿದು ಕಿದುವತ್ತಿ ಕೆಟ್ಟು ಹೋಗುವುದಿಲ್ಲ. ಅಲ್ಲಿ ಕಳ್ಳರು ಕನ್ನ ಕದಿಯುವುದಿಲ್ಲ, ನಿನ್ನ ಗಂಟು ಇದರಲ್ಲಿ ನಿನ್ನ ಮನಸ್ಸು. ನೋಡಿ, ನೀವು ಯಾವ ಉದ್ದೇಶಪೂರ್ವಕ ಪ್ರಾರ್ಥನೆ ಮಾಡಿದ್ರೆ ಅದೇ ನಿಮ್ಮ ಮನಸ್ಸಲ್ಲಿ ಕೆಲಸ ಅಂದ್ರೆ ನೀವು ಪ್ರೇಯರ್ ಮೇಲೆ ಜ್ಞಾನ ಇಲ್ಲ, ದೇವ್ರ ಬರೀ ಕೆಲಸ ಮೇಲೆ ಜ್ಞಾನ. ಈಗ ಯಾವ ನೀವು ಇರೋರಿಗೆ ಯಾವ ಕೆಲಸಕ್ಕೆ ಬಂದಾಗ ಇದು ಯಾರೋ ಅವ್ರಿಗೆ ಉದಾಹರಣೆ ನಮ್ಮ ಸಹನ ತಗೊಳ್ತೀವಿ, ಆಗ ಪೊಲೀಸ್ ಕೆಲಸಕ್ಕೆ ಕೊಡ್ತೀವಿ. ಪೊಲೀಸ್ ಕೆಲಸಕ್ಕೆ ಅಂತ ಅಂದರೆ ಈಗ ಆಕೆಗೆ ದೇವ್ರ ಮೇಲೆ ಜ್ಞಾನ ಬರ್ತಲ್ಲ, ಕೆಲಸ ಮಾಡ್ಬೇಕಲ್ಲಿ ಸಖತ್ ಕೆಲಸ ಕೊಡ್ತಾರೆ, ಅವ್ರಿಗೆ ಭಯಂಕರ ಜೈಲಲ್ಲಿ ಕೆಲಸ ಕೊಡ್ತಾರೆ. ಇವು ಪ್ರೇಯರ್ ಮಾಡೋಕ್ಕೆ ಏನಿಲ್ಲ, ಬರೀ ಕೆಲಸ ದೇವರು ಮೊದಲು ದೇವರೇ ಕೆಲಸ ಬೇಕು. ಯಾವ ಗಂಡ ದೇವರೇ ಆದ್ಮೇಲೆ ಪಾಠ ಮಾಡಿದ್ಮೇಲೆ ನಾನು ಪಾಠ. ಇಲ್ಲಿ ನೋಡಿದ್ರೆ ದೇವ್ರ ವಾಕ್ಯ ಅಂದ್ರೆ ನೀ ಭೂಲೋಕದಲ್ಲಿ ಗಂಟು ಮಾಡಿ ಇಟ್ಕೊಳ್ಬೇಡ್ರಿ. ನೋಡಿ ಎಷ್ಟು ಗಂಟು ಮಾಡಿಕೊಳ್ಳೋಣ ನೋಡಿದ್ರೆ ದೇವ್ರ ಸೇವೆ ಅಂತ ಏನಾದ್ರು ಸಹಾಯ ಮಾಡ್ತಾನ್ರಿ. ಗಂಟು ಮಾಡಿಕೊಳ್ಳಬೇಕಂದ್ರೆ ಅದು ಇಲ್ಲಿ ಅಂಕು ಮುಸಿಡಿದು ಕಿಲುವತ್ತಿ ಕಟ್ಟು ಹೋಗ್ತದೆ. ಇಲ್ಲಿ ಕಳ್ಳರು ಕಣ್ಣಗಳು ಇವರು ಒಂದಿನ ನಾಶ ಆಗ್ತದೆ. ಈ ಭೂಲೋಕದಲ್ಲಿ ಗಂಟು ಇಟ್ಕೊಂಡಿರೋದು ನೋಡಿ, ಚೀನಾ ದೇಶದಲ್ಲಿ ಎಂತೆಂಥ ಕೋಟ್ಯಾಧಿಪತಿಗಳ ಬಿಡ್ಬೋದು ಸಮುದ್ರದಲ್ಲಿ, ಎಷ್ಟೆಷ್ಟು ದುಡ್ಡು ಬ್ಯಾಂಕ್ ಹೋಗೋದು ಅಂದರೆ ದುಡ್ಡು ಬ್ಯಾಂಕ್ ಅಲ್ಲ, ಏನು ಇಟ್ಕೊಂಡು ಇರೋದನ್ನ ದೇವ್ರ ಸೇವೆಗೆ ಇಟ್ಕೊಂಡು ಮಾಡೋರು. ಬೇರೆ ವಾಕ್ಯೆಲ್ಲ ಕೇಳಬೇಕು. ಗಂಟು ಮಾಡಿಟ್ಕೊಳ್ತಾರೆ, ನೀವು ಪರಲೋಕದಲ್ಲಿ ಆದರೆ ಪರಲೋಕದಲ್ಲಿ ಗಂಟು ಮಾಡಿಟ್ಕೊಳ್ಳಿರಿ, ಅಲ್ಲಿ ಮುಸಿಡುವುದಿಲ್ಲ. ಅಂದರೆ ಪರಲೋಕ ಕೂಸನ್ನ ಇಟ್ಕೊಳ್ಳಿ ಅಂತ ನಾನು ದೇವ್ರ ವಾಕ್ಯದಲ್ಲಿ ಇಟ್ಕೊಳ್ಳಿ ಅಂತ ಹೇಳ್ತಾರದು. ಈ ಭೂಮಿಲಿ ದೇವ್ರ ವಾಕ್ಯದಲ್ಲಿ ಇಟ್ಕೊಳ್ಳಿ. ನೀವು ನಾನು ಹಣ ಕೊಟ್ಟಿರ್ತಾರೆ ಇದನ್ನ. ಈ ಲೋಕದಲ್ಲಿ ಭೂಲೋಕ ಗಂಟು ಮಾಡಿಟ್ಕೊಳ್ಬೇಡ್ರಿ. ಈ ಲೋಕದಲ್ಲಿ ಬರೀ ಕೆಲಸ ಅಂತ ಹಣ ಕೊಟ್ಟು ಹೋಗ್ಬೇಡ್ರಿ. ಏನು ಮಾಡ್ರಿ, ಅದು ಕಿತ್ತು ಮುಸಿಡು ಅಂತ ಗೆದ್ದಿಡ್ತದೆ. ನೀವೇನು ಮಾಡ್ರಿ, ದೇವರ ವಾಕ್ಯದಲ್ಲಿ ಇಟ್ಕೊಳ್ರಿ. ಪರಲೋಕದಲ್ಲಿ ಫಲ ಕೊಡ್ತದೆ. ಇಲ್ಲ ಬೇಡ ಏನು ಮಾಡ್ತಾರೆ, ಅದರಿಂದ ದಯಮಾಡಿ ಈ ಭೂಲೋಕದಲ್ಲಿ ಗಂಟು ಮಾಡಿಕೊಳ್ಬೇಡಿ ಅಂತ ತಗೋಬೇಡ. ಪರಲೋಕವನ್ನು ನಾವು ಪಡ್ಕೊಳ್ಳೋಣ. ನಾವು ಪರಲೋಕಕ್ಕೋಸ್ಕರ ತಗೋಬೇಡ್ರಿ. ನಾವು ನಮ್ಮ ಪರಲೋಕಕ್ಕೆ ಹೋಗ್ಬೇಕು, ಆ ಭಾವನೆ ಇರಬೇಕು. ಈ ಭೌತಿಕವಾದ ಬೇಡ ಕಡೆ ಏನಾಗಬೇಕು ಅದು ಆಗ್ತದೆ, ಏನಾಗಬೇಕು ಅದು ಹಾಗೆ ಆಗ್ತದೆ. ನಿನ್ನ ಮಗನಿಗೆ ಎಷ್ಟೇ ಎಜುಕೇಷನ್ ಕೊಡಿಸ್ಲ ನೋಡ್ರಿ ಬಿಡ್ರೆ, ಎಷ್ಟು ಜನ ಇವರು ದೊಡ್ಡ ದೊಡ್ಡ ಇಂಜಿನಿಯರ್ಗಳಾಗಲ್ಲ, ಅವರೆಲ್ಲ ಇವತ್ತು ವರ್ಷದಲ್ಲಿ ದಿವಸ ಬೇಡಿ ಸಿಗ್ತಾರೆ, ಕಳ್ಳತನ ಮಾಡ್ತಾರೆ, ಮೋಸ ಮಾಡ್ತಾರೆ. ದೊಡ್ಡ ದೊಡ್ಡ ಲಾಯರ್ಗಳು ಓದಿರ್ತಾರೆ, ಲಾಂಚೇಸ್ಕೊಂಡು ಮೋಸ ಮಾಡ್ತಾರೆ. ಅದೇ ಒಬ್ಬ ಭಕ್ತನಾಗಲಿ, ಒಬ್ಬ ಒಳ್ಳೆ ವ್ಯಕ್ತಿ ಆಗಿದ್ರೆ ಎಷ್ಟೆಲ್ಲ ಎಜುಕೇಷನ್ ಮಾಡಿ ಯಾಕೆ ಡಾಕ್ಟ್ರ್ ಓದಿಸೋದು ಮನೆಗಳಲ್ಲಿ ಡಾಕ್ಟ್ರ್ ಓದಿಸ್ತಾರೆ. 3-4 ಲಕ್ಷ ಖರ್ಚು ಮಾಡಿ ಒಂದು 10 ಲಕ್ಷ ಖರ್ಚು ಮಾಡಿ ಡಾಕ್ಟ್ರ್ ಓದ್ತಾರೆ. ಆಮೇಲೆ ಒಂದೇ ವರ್ಷಕ್ಕೆ ಹೋದ್ರೆ ನಾವೆಲ್ಲ ಒಂದೇ ವರ್ಷಕ್ಕೆ ಅಷ್ಟಕ್ಕಿಂತ ಸಖತ್ತಾಗಿ ಹೋಗ್ತಾರೆ. ಅದರಿಂದ ದೇವರಿಗೆ ಅಂತ ಒಂದು ಕಲ್ಪನೆ ಏನು ಮಾಡೋಣ. ಇಲ್ಲಿ ನೋಡಿದ್ರೆ ನಾನು ಯಾಕೆ ಹೇಳಿದ್ರೆ, ಇಲ್ಲಿ ನಮಗೆ ಯಾವಾಗಲೂ ಸಹ ಆಲೋಚನೆ ಮಾಡಿ ನಾವು ಈ ಲೋಕದ ಕುರಿತು ತಗೋಪಡ್ತೀವಿ. ನಿನಗೆ ಏನು ಕೊಡಬೇಕು, ನಿನಗೆ ಕೆಲಸ ಕೊಡಬೇಕು, ನೀನು ಸಮಯಕ್ಕೆ ತಕ್ಕ ಮದುವೆ ಮಾಡೋದು ದೇವ್ರಿಗೆ ಗೊತ್ತಿಲ್ವಾ? ದೇವ್ರಿಗೆ ಗೊತ್ತು. ಪ್ರತಿಯೊಂದು ದೇವರಿಗೆ ಗೊತ್ತು. ನಮ್ಗೆ ಏನು ಬೇಕು ಅದೆಲ್ಲ ದೇವ್ರಿಗೆ ಗೊತ್ತು. ನಿನಗೆ ಏನು ಬೇಕೋ ಇನ್ನು ದೇವರಿಗೆ ಗೊತ್ತಿಲ್ವಾ? ಯಾಕಂದ್ರೆ ನಾವು ಯಾವಾಗ ಸಹ ನಮ್ಮ ಮನಸ್ಸು ದೇವ್ರಿಗೆ ಗೊತ್ತು. ದೇವ್ರಿಗೆ ಗೊತ್ತು ಈ ಸಭೆಗೆ ಆತ್ಮಗಳು ಬೇಕಂತ.
ಅದರಿಂದ ದೇವರೇ ಬಿಡೋಣ, ದೇವರೇ ಅದನ್ನು ಕಳಿಸ್ಕೊಡ್ತಾನೆ. ಇಲ್ಲ ಹಿಂಗೆ ಇರ್ತೀವ, ಹಿಂಗೆ ಇರೋಣ, ಏನು ಮಾಡೋಕ್ಕಾಗಲ್ಲ, ನಾವೇ ಮಾಡೋಕ್ಕಾಗಲ್ಲ. ಹಂಗನ್ಬಿಟ್ಟು ಈ ಸತ್ಯವಾದ ಬೋಧನೆ ನಾವು ಬಿಡೋಕ್ಕಾಗಲ್ಲ. ಇದ್ದ ಇದ್ದಾಗ ನಾವು ಹೇಳೋದು. ಯಾಕಂದರೆ ಪ್ರಸಂಗ ಪುಸ್ತಕ ನೋಡ್ರಿ, ನಾನು ಬೇಗ ಮುಗಿಸ್ತೀನಿ. ಪ್ರಸಂಗ ಪುಸ್ತಕ 5 ಇದೆಯಾ? 5 ಇದೆ. 1ನೇ ವರ್ಷ ನೋಡಿ ಬೇಗ. ಪ್ರಸಂಗಿ ದೇವಸ್ಥಾನಕ್ಕೆ ಹೋಗುವಾಗ ನಿನ್ನ ಹೆಜ್ಜೆಯನ್ನು ಗಮನಿಸು. ಮೂಢರ ಯಜ್ಞಕ್ಕಿಂತ ದಾರಿದ್ರ್ಯಕ್ಕೆ ಬಂದು ಕಿವಿಗೊಡುವುದೇ ಲೇಸು. ನಾವು ಮಾಡುವುದು ಅಧರ್ಮ ಎಂದು ಮೂಢರಿಗೆ ಗೊತ್ತೇ ಇಲ್ಲ. ಬಾಯಿ ದುಡುಕಬೇಡ. ದೇವರ ಮುಂದೆ ಮಾತಾಡಲು ನಿನ್ನ ಹೃದಯದಲ್ಲಿ ಆತುರ ಪಡೆದಿರು. ದೇವರು ಆಕಾಶದಲ್ಲವೇ, ನೀನು ಭೂಮಿಯಲ್ಲಿ. ಆದ ಕಾರಣ ನಿನ್ನ ಮಾತು ಕೊಂಚವಾಗಿರಲಿ. ಅರ್ಥ ಮಾಡ್ಕೊಂಡ್ರೆ ನೋಡಿದ್ರೆ ಏನಂದ್ರೆ, ದೇವಸ್ಥಾನಕ್ಕೆ ಹೋಗುವಾಗ ನಿನ್ನ ಹೆಜ್ಜೆಯನ್ನು ಗಮನಿಸು. ದೇವಸ್ಥಾನ ಅಂದರೆ ಚರ್ಚ್ಗೆ ಹೋಗ್ಬೇಕಾದ್ರೆ ಅವೆಲ್ಲ ದುಷ್ಕಾರ್ಯ ಮಾಡ್ಕೊಂಡು ಎಲ್ಲೆಲ್ಲೋ ಸುತ್ತಕೊ ಬಂದ್ಬಿಟ್ಟು ನೀನು ಹೆಜ್ಜೆಯನ್ನು ಗಮನ ಎಲ್ಲೆಲ್ಲಿ ಹೋಗಿ ಹೆಜ್ಜೆ ಗಮನಿಸು. ನೀನು ವಾರ ಪೂರ್ತಿ ಏನೇನು ಪಾಪ ಮಾಡಿದ್ರೆ ಗಮನಿಸ್ಕೋ ಅಂತ ಹೇಳ್ತಾ ಇದ್ದಾನೆ. ನೋಡಿ, ದೇವಸ್ಥಾನಕ್ಕೆ ಹೋಗುವಾಗ ನೀನು ಹೆಜ್ಜೆಯನ್ನು ಗಮನಿಸು. ಮೂಢರ ಯಜ್ಞಕ್ಕಿಂತ ಸಾಲಿದಾನಕ್ಕೆ ಬಂದು ಕಿವಿಗೊಡುವುದು ಲೇಸು. ಮತ್ತೆ ತಾವು ಮಾಡುವುದು ಅಧರ್ಮವೆಂದು ಮೂಢರಿಗೆ ಗೊತ್ತೇ ಇಲ್ಲ. ಬಾಯಿ ದುಡುಕಬೇಡ. ದೇವರ ಮುಂದೆ ಮಾತಾಡಲು ನಿನ್ನ ಹೃದಯದ ಆತುರ ಪಡಲಿ. ದೇವರಿದ್ದಾನೆ, ಆಕಾಶದಿದ್ದಾನೆ, ನೀನು ಭೂಮಿಯಲ್ಲಿದ್ದಿ. ಆದ ಕಾರಣ ನನ್ನ ಮಾತಿನಾಗಿರಲಿ. ನೋಡಿ, ದೇವರ ಮಂದಿರಕ್ಕೆ ಬರುವಾಗ ಹೆಜ್ಜೆನ ಗಮನಿಸು ಅಂತ ಹೇಳ್ತಾರೆ ದೇವವಾಕ್ಯ. ಯಾಕೆಂದ್ರೆ ಅದಕ್ಕಿಂತ ಮುಂಚೆ ನಾವು ಎಲ್ಲೆಲ್ಲ ಹೋಗಿದ್ವಿ ಗಮನಿಸ್ಬೇಕ್ರೆ. ದೇವರ ಹತ್ರ ಯಾಕೆ ಹೋಗ್ತೀವಿ ಅಂದರೆ, ಮೂಢರು ಹೇಳಿದ್ರೆ ನಾವು ಕಾಣಿಕೆ ಕೊಡೋಕೆ ಹೋಗ್ತಾಯಿದ್ದೀವಿ. ಅದಕ್ಕೆ ದೇವರನ್ನೇ ಮೂಢರ ಯಜ್ಞಕ್ಕಿಂತ, ಯಜ್ಞ ಅಂದರೆ ಕಾಣಿಕೆಗಿಂತ ಆತ ಸರಿದಾನಕ್ಕೆ ಬರುವುದಿಲ್ಲ. ಎಷ್ಟೇ ನೀವು ಕಾಣಿಕೆ ಕೊಟ್ಟರು, ಎಷ್ಟೇ ನೀನು ದಶಮ ಕೊಟ್ಟರು ಸಹ ನೀನು ದೇವರ ವಾಕ್ಯ ಒಳಗಿದ್ದಾನೆ ಅಷ್ಟೇ. ಅದಕ್ಕೆ ಹೇಳ್ತಾರೆ ದೇವರ ಸನ್ನಿಧಿಗೆ ಬರುವುದು. ಯಾಕಂದರೆ ದೇವರ ಸನ್ನಿಧಿಗೆ ಬಂದು ವಾಕ್ಯಗಳನ್ನ ಕೇಳು. ನಿನ್ನ ಕಾಣಿಕೆಯನ್ನು ಕೊಡೋ ಮುಂಚಿತವಾಗಿ, ದಶಮಾನ ಕೊಡೋಕ್ಕಿಂತ ಮುಂಚಿತವಾಗಿ ಮೊದಲು ದೇವರ ವಾಕ್ಯಗಳನ್ನ ಪಾಲಿಸು. ಯಾಕಂದರೆ ನಿನ್ನ ಮಾತು ಕೊಂಚವಾಗಿರಲಿ, ನಿನ್ನ ಮಾತಿನಾಗಲಿ ಕೊಂಚವಾಗಿರಲಿ. ನಿನ್ನ ಬಾಯಿ ದುಡುಕಬೇಡ. ದೇವರಿಗೆ ಮಾತಾಡುವಾಗ ಜಾಗ್ರತೆ ಇರಬೇಕು. ಜಾಗ್ರತೆ ಇರಬೇಕು. ಗಂಡ ಹೆಂಡತಿ ಹತ್ರ ಬರುವಾಗ ಜಾಗ್ರತೆ ಇರಬೇಕು. ಹೆಂಡತಿ ಗಂಡ ಹತ್ರ ಬರುವಾಗ ಇಲ್ಲ ಅಂದರೆ ಅದು ಸಂಹಾರ ಆಗ್ತದೆ. ಏನೇ ಮಾತಾಡಬೇಕು ಜಾಗ್ರತೆಯಿಂದ ನಾವು ಮಾತಾಡಬೇಕು. ಯಾಕಂದರೆ ಇಲ್ಲಿ ಕೊಂಚವಾಗಿರಲಿ. ಈಗ ಒಂದು ವೇಳೆ ಒಬ್ಬ ಜಿಲ್ಲಾ ಕಲೆಕ್ಟರ್ ಇದ್ದಾರೆ, DC, ನಮ್ಮ ನಗರ ಡಿಸ್ಟ್ರಿಕ್ಟ್ ಒಬ್ಬ DC ಇದ್ದಾರೆ. ಈಗ ನಾವು ಎಲ್ಲ ಹೋಗ್ಬೇಕು ಹತ್ರ ಮಾತಾಡೋಕ್ಕೆ, ಏನೋ ಒಂದು ವಿಷಯ ಮಾತಾಡಕ್ಕೆ ಹೋದಾಗ ಅವ್ರ ಹತ್ರ ನಾವು ಗಂಟೆ ಮಾತಾಡೋಕೆ ಕೇಳ್ತಾರ? ಇಲ್ಲ, ನಾವು ಓಟ್ ಟೈಮ್ ಸಿಗ್ತಾರೆ ಅವರು. ನಾವು ಯಾವ ಟೈಮ್ಗಾರು ಹೋಗಿ ಮಧ್ಯರಾತ್ರಿ ಫೋನ್ ಮಾಡಿದ್ರೆ ಇರ್ತಾರೆ ಅವರು. DC ಅವ್ರಿಗೆ ನೀನು ಮಧ್ಯರಾತ್ರಿ 1 ಗಂಟೆ ಫೋನ್ ಮಾಡಿ ಇರ್ತಾರ? ಇಮಿಡಿಯೇಟಾಗಿ ಅರೆಕ್ಟ್ ಮಾಡ್ತಾರೆ ನಿನ್ನ. ಇವರು ಮಧ್ಯರಾತ್ರಿ ಪ್ರೇಯರು, ಆ ಪ್ರೇಯರು, ಈ ಪ್ರೇಯರು, ಅದೇ ಮೇಲೆ ಭಯಂಕರ ಪಾಪ ಮಾಡೋದು. 1 ಗಂಟೆ ಪ್ರೇಯರ್ ಮಾಡ್ತೀನಿ ಅಂತ ಪ್ರೇಯರ್ ಮಾಡ್ತಾರೆ. ಯಾಕೆ ಮಾಡ್ತಾರೆ ನೀನು? ನೋಡಿ, DC ಹತ್ರ ಹೋದಾಗ ಅಲ್ಲಿ ನೀವು ಹೋದ ತಕ್ಷಣ ಏನೋ ಒಂದು ಮನವಿ ಪತ್ರ ಕೊಡಬೇಕು. ಸರ್ ನಮಗಿಂತ ಬೇಕಾಗಿದೆ, ಓದ್ತಾರೆ. ಹೋದ ತಕ್ಷಣ ಅಲ್ಲೇ ಟೀಗಿ ಬಿರಿಯಾನಿ ತಿಂತಾರ. ಇಲ್ಲಿ ಬಿರಿಯಾನಿ ತಿಂದ್ರು ಜನ ಬುದ್ಧಿ ಕಲ್ತೀರ ಎಲ್ಲ ಓಡೋದು. ಬಿರಿಯಾನಿ ತಿಂದ್ರು ಓಡೋದು, ಅಷ್ಟೇ ಆ ಕತೆ. ಇಲ್ಲಿ ನಾವು ಈ ಜಿಲ್ಲಾಧಿಕಾರಿ ಹತ್ರ ಹೋಗುವಾಗ ಎಷ್ಟು ಗಂಭೀರದಿಂದ ಹೋಗ್ಬೇಕು, ಎಷ್ಟು ಕೊಂಚ ಮಾತಾಡಬೇಕು ನಾವು. ಬರೇ ನಾನು ಯಾಕೆ ಅಂದರೆ ಇಲ್ಲಿ ಇಷ್ಟೊಂದು ನಾವು ಜಿಲ್ಲಾಧಿಕಾರಿ ಹೋಗೋ ಜಾಗ್ರತೆಯಿಂದ ಹೋಗಬೇಕು. ದೇವ್ರ ಹತ್ರ ಹೋಗದೆ ಬಾಯಿ ಬಂದೆ ಮಾತಾಡೋದು. ಬಾಯಿ ಬಂದಾಗ ಮಾಡ, ದೇವ್ರೇ ಮಾಡು, ಅದು ಕೊಡು, ಇದು ಕೊಡು, ದೇವ್ರಿಗೆ ಮಾಡಲೇಬೇಕಪ್ಪ, ಭಯ ಪಡ್ಕೊಳ್ಳೋದು. ಅಯ್ಯೋ ಕೊಡು ಕೊಡು, ಏನಾರೇ ಕೂಡ ನನಗೆ ಕೊಡ್ತಾ. ನೋಡಿ, ದೇವರ ವಾಕ್ಯ ಅಂತಂದ್ರೆ ಯಾವಾಗಲೂ ನಾವು ಮಾತಾಡುವಾಗ ದೇವರ ಸನ್ನಿಧಿಯಲ್ಲಿ ನಾವು ಇರೋದು ಅವ್ರನ್ನ ಕಾಪಾಡೋ, ಇವ್ರನ್ನ ಕಾಪಾಡೋ, ಮೊದಲು ನಿನ್ನನ್ನು ಕಾಪಾಡ್ಕೋ. ಇಲ್ಲಿ ದೇವರ ವಾಕ್ಯ ಏನಂದ್ರೆ ನಾವು ಮಾತಾಡುವಾಗ ದೇವ್ರ ಹತ್ರ ಅದು ಕೊಂಚವಾಗಿರ್ತದೆ. ಹೇಳಪ್ಪ, ಕೊಂಚವಾಗಿರ್ತದೆ. ಇಲ್ಲಿ ಸ್ಪಷ್ಟವಾಗಿ ಅಂತಂದ್ರೆ ಇಲ್ಲಿ ಅವರನ್ನ ಇಲ್ಲಿ ಕೆಲವೊಂದು ಇವರಿಗೆ ಕಾಯಿಲೆ ವಾಸ ಮಾಡು, ಇವ್ರಿಗೆ ಕಾಯಿಲೆ ವಾಸ ಮಾಡೋದು ದೇವರು ಎಲ್ಲ ಕೇಳುತ್ತೆ.
ಯಾಕಂದ್ರೆ ದೇವರ ಅನೇಕ ಜನರು ಕೂತ್ಕೊಳ್ತಾರೆ ಸಭೆಗಳಲ್ಲಿ. ಈ ಭಾಷಣ ಕೂಗಿ ದೇವರನ್ನ ಕೂಗಿ 59 ಒಂದನೇ ವಚನ ಓದಿ. ಯೆಶಾಯ ಕೂಗಿ ಇವನು ಕಿತ್ತದು ಅಲ್ಲೆಲ್ಲರೂ ತಿರ್ಸರು. 59 ಓದಿ. ಇಗೋ ಯೆಹೋವನ ಹಸ್ತವು ರಕ್ಷಿಸಲಾರದ ಮೋಟು ಕೈಯಲ್ಲ, ಆತನ ಕಿವಿಯು ಕೇಳಲಾರದೆ ಕಿವುಡಲ್ಲ. ನೋಡ್ತಾರೆ ದೇವ್ರ ಕಿವಿ ಕಿವುಡ. ನೀನು ಮೊರಗಿದ ದೇವ್ರು ಗೊತ್ತು, ನೀನು ಏನು ಮಾಡಿದ್ರೆ ದೇವ್ರಿಗೆ ಅಲ್ಲೇ ಗ್ರಹಿಸ್ತದಾನೆ. ಆದರೂ ಏನು ಕೂತ್ಕೊಳ್ಳೋದ್ರೆ ಏಕಬಾ ಹೂ ಆಡೋದು ಅಡ್ಚಾಡೋದು, ಅದೇ ಕಿರ್ತಿ ಕೂಗಿ ಈ ಎಲಿಯ ಅಲ್ಲಿ ಆ ಬಾಳ ಪೂಜೆಲ್ಲ ಕೂಗಿ ಅಂತಾರಲ್ಲ, ನಿಮ್ಮ ದೇವ್ರು ಇದೇ ಮಾಡ್ತಿರ್ಬೋದು, ನಿಮ್ಮ ದೇವ್ರು ಹಂಗೆ ಮಾಡ್ತಿರ್ಬೋದು, ನೀವು ಕೂಗಿ ಅಂತ ರೇಗಿಸ್ತಾರಲ್ಲ ಯಾರನ್ನ, ಆ ಬಾಳ ಪೂಜೆ ಮಾಡುವಂತಾರನ್ನ. ಆ ರೀತಿ ಕೂಗಿ ಹರ್ಚಿ ಅದರಲ್ಲಿ ದೊಡ್ಡ ಸ್ಪೀಕರ್ಗಳು ಮೈಕ್ಗಳು ಕಿರ್ಚಿ ಸಾಕಾಗವರು ತುಂಬಿದವರು. ವಾಕ್ಯಗಳು ಮಾತ್ರ ಇಲ್ಲಿ ಏನಿರ್ತದೆ, ಯಾಕಂದರೆ ಯಾರು ಹೊಸಗಳು ಬಂದರೆ ಕಾಣ್ತಾರೆ, ಹೊಸಗಳು ಬಂದು ಈ ಪಾಟಿಗೆ ಅರ್ಚಾಡ್ತಾರಲ್ಲ ಅದಾಗ್ತದಲ್ಲ, ಆಗ ಅವ್ನು ಏನು ತಿಳ್ಕೊಬೋದು, ನಾನು ದೇವರಾಲಯಕ್ಕೆ ಹೋಗಿದ್ರೆ ದೇವದಾಲಯಕ್ಕೆ ಹೋಗಿದ್ರೆ ಅಂತ ನಾವು ಸಂಸ್ಥೆ ಕೆಟ್ಟ ಬರ್ತದೆ, ಎಲ್ಲ ಬೇರೆ ಎಲ್ಲಿ ಬಂದ್ಬಿಟ್ಟಪ್ಪ ನನಗೆ ಅಂತ ಕನ್ಫ್ಯೂಷನ್ ನನಗೆ. ಯಾಕಂದರೆ ನಾವು ಯಾರು ಸಹ ನಾವು ಸರಿಯಾದ ರೀತಿಯಲ್ಲಿ ದೇವರನ್ನ ಮಾಡಬೇಕು. ಬೋಧಕರು ಏನು ಮಾಡ್ತಾರೆ, ಅನೇಕ ರೀತಿ ಹೇಳ್ತಾರೆ, ಆದರೆ ದೇವರ ಮಾತುಗಳನ್ನು ಕಲ್ತ್ಕೊಳ್ಬೇಕು. ಯಾಕಂದರೆ ಇಲ್ಲಿ ದೇವರು ಜಾಸ್ತಿ ಮಾತನಾಡುವಂತ ಹೇಳಿದಾನ. ಎಲ್ಲರೇ ಕೊಂಚವಾಗಿರಬೇಕು, ನಮ್ಮ ಪ್ರಾರ್ಥನೆ ಕೊಂಚವಾಗಿರಬೇಕು. ಕೆಲವು ನೋಡಿ ಪ್ರಶ್ನೆ ಪತ್ರ ಬರುವಾಗ ಅಲ್ಲಿ ಹತ್ರ ಏನೋ ಬರ್ದಿರೋದು ಒಂದೇ ಓಡಿಸೋದು, ಒಂದೇ ಅಲ್ಲಿ ಕರೀತಾರೆ, ಅಲ್ಲಿ ಏನಂತ ಬರೀತಾರೆ, ಒಂದು ಕ್ವಶನ್ ಕೊಟ್ಟಿರ್ತಾರೆ, ಒಂದು ಪ್ರಶ್ನೆ ಕೊಟ್ಟಿರ್ತಾರೆ. ಏನಿಂದಾಗ ಒಂದು ವೇಳೆ ಈ ಒಂದು ಬಲ್ಪ್ನ ಕಂಡಂಥ ವ್ಯಕ್ತಿ ಯಾರು ಅಷ್ಟೇ, ಈ ಬಲ್ಪ್ನ ಕಂಡು ಇವನೇನು ಮಾಡೋದು, ಕಥೆಕಾರ ಮನೆಯೆಲ್ಲ ಬರೋದು ಥಾಮಸ್ ಎಡಿಸನ್ ಅಲ್ವನ್ ಅಂತ ಇರ್ಬೇಕು ಅಷ್ಟೇ ಮುಗಿತು. ಇಲ್ಲಾಂದ್ರೆ ಯಾವ ದೇಶದವನು ಏನು ಅಂತ ಎಲ್ಲ ಕೇಳಿದ್ರೆ ಬರೆಯೋಣ. ಅಲ್ಲಿ ಪ್ರಶ್ನೆ ಅರ್ಥ ಮಾಡ್ಕೊಳ್ಳಲ್ಲ, ಇಡೀ ಪೇಪರ್ನ ತುಂಬಿಸೋದು. ಬರೀ ಅಲ್ಲಿ ಏನಿಲ್ಲ, ಎಲ್ಲ ಕಥೆ ಬರ್ತಾರೆ ಒಳಗೆ. ನೋಡಿ, ಪ್ರಾರ್ಥನೆ ಯಾವಾಗ ಸಹ ಕೊಂಚವಾದರೆ ದೇವರಿಗೆ ಇಷ್ಟವಾದಾಗ ನೀನು ಒಬ್ಬರಿಗೆ ಕಾಪಾಟ ಇರಬಾರ್ದು, ನಿನ್ನಲ್ಲಿ ಮನಸ್ಸಿನ ವ್ಯಭಿಚಾರ ಇರಬಾರ್ದು, ನಿನ್ನಲ್ಲಿ ಯಾವುದೇ ರೀತಿ ಈ ಲೋಕದ ಕಾರ್ಯಗಳಲ್ಲಿ ನಾವು ಇರಬಾರ್ದು, ಬೇರೆಯವರು ಹೊಟ್ಟೆ ಕಿಚ್ಚು ಮಾಡಬಾರ್ದು. ಆಗ ಪ್ರಾರ್ಥನೆ ಮಾಡಿದ್ರೆ ಅದರಲ್ಲೂ ದೇವರಿಗೆ ಸಂಬಂಧಪಟ್ಟಂತೆ ಕೇಳ್ಕೋಬೇಕು. ದೇವರಿಗೆ ಸಂಬಂಧಪಟ್ಟ ದೇವರೇ ನಾವು ಒಳ್ಳೆ ಜ್ಞಾನ ಕೊಡೋದು, ದೇವರ ಮಾತುಗಳನ್ನ ಕಲಿಬೇಕು, ನಮ್ಮ ದೇವರಿಗೆ ಸುಧಾರಿಸಬೇಕು, ಆತ್ಮಗಳನ್ನ ಕಾಪಾಡಬೇಕು ಅಂತ ಆ ಲೋಕಕ್ಕೆ ಸಂಬಂಧಪಟ್ಟದ್ದು ಕೇಳ್ಕೋ. ಆಗ ದೇವರು ಖಂಡಿತ ನಿನ್ನ ಕೇಳ್ತಾರೆ. ಯಾಕಂದರೆ ಇಲ್ಲಿ ಕೊಂಚ ಪ್ರಾರ್ಥನೆ ಆದರೆ ಜಾಗ್ರತೆ ತೆಗೆದುಕೊಳ್ಳ್ರಿ. ನನ್ನನ್ನು ನೀವು ಏನು ಬೈಕೊಂಡ್ರು ಪರವಾಗಿಲ್ಲ, ಏನಪ್ಪ ಪಾಪ ಹಿಂಗಂದ್ರೆ ನನ್ನ ಏನು ನೀವು ಬೈಕೊಂಡ್ರು ಪರವಾಗಿಲ್ಲ, ನಾನು ನಿಮ್ಗೆ ಸತ್ಯ ಹೇಳ್ತಾ ಇದ್ದೀನಿ, ಸತ್ಯನ ಇರೋದನ್ನ ವಾಸ್ತವ ಹೇಳ್ತಾ ಇದ್ದೀನಿ, ಇದೇನು ವ್ಯತ್ಯಾಸವಾಗಿದೆ ಅಂತ ನೀವು ಏನು ಹೇಳ್ಕೊಂಡ್ರು ಪರವಾಗಿಲ್ಲ ಬರೇ. ಯಾಕಂದರೆ ದೇವರು ಹೇಳಿದ ವಾಕ್ಯದಲ್ಲಿ ಅದನ್ನು ನಾನು ಹೇಳ್ತಾ ಇದ್ದೀನಿ. ದೇವರು ಎಲ್ಲಿದ್ದಾರೆ? ಆಕಾಶದಲ್ಲಿದ್ದಾರೆ. ಅವ್ರ ಹತ್ರ ಮಾತಾಡ್ಬೇಕೇನಬೇಕು ಕೊಂಚ ಪ್ರಾರ್ಥನೆ. ಈಗ ಹೋಗ್ತಾರೆ ಸ್ಕೂಲ್ ಹೋಗ್ತೀವಿ ಅಂತ ಹೇಳಿದ್ರೆ ಕಾಲೇಜ್ ಹೋಗೋದು ಏನು ಮಾಡಬೇಕು? ದೇವರೇ ನಾನೀಗ ಕಾಲೇಜ್ಗೆ ಹೋಗ್ತಾ ಇದ್ದೀನಿ, ಸ್ವಾಮಿ ನನ್ನ ಕಾಪಾಡು, ನನಗೆ ಒಳ್ಳೆಯ ಜ್ಞಾನ ಅರ್ಥ ಆಗಬೇಕು ದೇವರೇ, ಅಷ್ಟು ಪ್ರಾರ್ಥನೆ ಮಾಡಿ ನೀವು ಹೋಗಬೇಕು. ಕಾಲೇಜ್ಗೆ ಹೋಗೋದು ಪ್ರಾರಂಭ, ದೇವರೇ ಸ್ವಾಮಿ ನನಗೆ ಬಟ್ಟೆ ಕೊಡು, ನನಗೆ ಅದು ಕೊಡು, ನನಗೆ ಇದು ಕೊಡು, ಇದು ನೀವು ಏನು ಹೋಯ್ತು ಅದಕ್ಕೆ ಪ್ರೇರಣೆ ಮಾಡ್ಕೊಂಡು ಹೋಗು. ನಾನು ಹೇಳೋದು ಏನು ಹೋಗಿದೆ ಪ್ರೇರಣೆ ಮಾಡ್ಕೊಂಡು ಹೋಗಿ ಹಾಸ್ಪಿಟಲ್ ಹೋಗಿದೆಯಾ, ದೇವರೇ ನನಗೆ ಹಾಸ್ಪಿಟಲ್ ಹೋಗಿದೆ, ನನ್ನ ಕಾಪಾಡಪ್ಪ, ಅಲ್ಲಿ ಸ್ಕ್ಯಾನಿಂಗ್ ಹೋಗಿ ನಾರ್ಮಲ್ ಬರ್ಕೊಡ್ತೇವೆ ಪ್ರೇಮ. ಅದು ದೇವರೇ ನನಗೆ ದುಡ್ಡಿಲ್ಲ ಸ್ವಾಮಿ, ದುಡ್ಡಿನ ಕಡೆ ದುಡ್ಡಿಲ್ಲ ಸ್ವಾಮಿ, ನಂಗೆ ಹಾಕೊಡ್ಬೇಕು ದೇವರೇ, ಸರಿಗೆ ಇಸ್ಕೊಡು ಸ್ವಾಮಿ, ಒಳ್ಳೆ ಪ್ರಾರ್ಥನೆ ಅದು. ಏನು ಬೇಕು ಅಂತ ನೀನು ಪ್ರಾರ್ಥನೆ ಖಂಡಿತ ದೇವ್ರು ಕೇಳ್ತಾರೆ. ಅದು ಯಥಾರ್ಥವಾಗಿರೋ ಪ್ರೇರು, ಯಥಾರ್ಥವಾಗಿರೋ ಪ್ರೇರು. ಅದು ಬಿಟ್ಟು ದೇವರೇ ಅವ್ನು ಕ್ಯಾನ್ಸರ್ ಆಗಿದೆ ದೇವರೇ, ಅವ್ನು ಹಿಂಗೆ ಬಂದ್ಬಿಡ್ಬೇಕು ದೇವರೇ, ಅದು ಬಂದ್ಬಿಟ್ರೆ ಡಾಕ್ಟರ್ ಹತ್ರ ಹೋಗ್ಬೇಕು, ಅವ್ರು ದುಡ್ಡು ಕಟ್ಕೊಂಡು ಕೂಡಿಸ್ಬೇಕು, ಆ ಕ್ಯಾನ್ಸರ್ ಮಾಡ್ತದೆ. ನೀನು ಪ್ರೇಯರ್ ಮಾಡೋದ್ರೆ ಹೋಗ ಈ ದೇವ್ರಂಗೆ ಹೇಳಿದಾನ. ಅದು ಒಂದನೇ ಶತಮಾನ ದೇವರು ಹೊರ ಬರೋದಿಲ್ಲ. ಇವತ್ತಿನ ದಿನಗಳ ಅವರ ಇಲ್ಲ, ಭಕ್ತಿಯಿಂದ
ಭಕ್ತಿಯಿಂದ ಪ್ರಾರ್ಥನೆ ಮಾಡೋದು. ಯಾಕಂದರೆ ಇಲ್ಲಿ ಹೇಳ್ತದೆ ಅಲ್ಲಿ ನೋಡ ನೀನು ಈಗ ದೇವರು ಹೇಳಿದ ನಿಮಿತ್ತ ಜನರನ್ನ ಬೈತಾರೆ. ಜನರು ಒಂದು ವೇಳೆ ದೇವರು ಹೇಳ್ತಿದ್ರೆ ಯಾಕಂದ್ರೆ ಕೊಂಚವಾಗಿರಲಿ ಪ್ರಾರ್ಥನೆ ಮಾಡೋದು, ಕೊಂಚವಾಗಿರಲಿ ಬಂದ್ಬಿಟ್ಟು ಅಯೋಗ್ಯರ ಕಮ್ಮಿ ಮಾಡಿ ಪ್ರಾರ್ಥನೆ ಮಾಡೋದ. ಪ್ರಾರ್ಥನೆ ಮಾಡೋದೇ ಪ್ರಾರ್ಥನೆ ಮಾಡೋ ಮೊದಲು ಮಾಡೋಕ್ಕಿಂತ ಹೆಚ್ಚಾಗಿ ಕೆಲಸನ ನೋಡು. 10 ನಿಮಿಷ ಪ್ರೇಯರ್ ಮಾಡೋಗಿತ್ತು ಕಾಲೇಜ್ಗೆ, ಅದು ಎಷ್ಟು ಗಂಟೆಗೆ ನಾನು ಕಾಲೇಜ್ ಬರ್ತದೆ? 8 ಫೀಟ್ ತಗೊಂಡಿದ್ರೆ ಒಂದು ವೇಳೆ 4 ಫೀಟ್ ಆಗೋದು, 5 ಫೀಟ್ ಆಗೋದು, ಎಷ್ಟೊತ್ತು ಕೂದೋದು ಕಲಿಬೇಕಾರೆ ಪ್ರೇಯರ್ ಮಾಡೋದು 10 ನಿಮಿಷ ಆದರೆ ಹೇಳ್ಬೇಕು. ನಿಮ್ಮ ಪ್ರಾರ್ಥನೆ ಕರೆಕ್ಟ್ ಆಗಿರ್ಬೇಕು. 4 ನಾನು ಮುಗಿಸ್ತೀನಿ ನೋಡ್ರಿ. ಮತ್ತೆ ಬರುವಾರ್ತೆ 6ನೇ 5ನೇ ವರ್ಷದ ಓದಿ. ಮತ್ತೆ 6:5 ಮತ್ತು ನೀವು ಪ್ರಾರ್ಥನೆ ಮಾಡುವಾಗ ಕಪಟಿಗಳಾಗಿ ಮಾಡಬೇಡ್ರಿ. ನೋಡಿ, ಕಪಟಿಗಳಾಗೆ ಕನ್ನಡ ಪ್ರೇಯರ್ ಮಾಡಿದ್ರೆ ಅಯ್ಯೋ ಗಾಡಿ ದೇವ್ರು ಅವ್ರ ಕಾಪಾಡಪ್ಪ, ಸಿಸ್ಟರ್ ಕಾಪಾಡಪ್ಪ, ಅವ್ರ ಕಾಪಾಡ್ತಾರೆ. ಇಲ್ಲ ಬನ್ನಿ ಸರಿಯಾಗಿ ಕಾಪಾಡ್ಬಿಟ್ಟು ನೋಡಿ ಬರೀ ಬಾಯಿ ಒಳಗೆ ಬರೀ ತುಟಿ ಮಾತು ಅವ್ರು ಕಾಪಾಡಿ ಅಂತ. ಅದೇ ಪಾಠ ಒಳ್ಳೆ ಮಾತಾಡಿದ್ರೆ ನೀನು ಕೇಳಿದ್ರಲ್ಲ. ಪ್ರಾರ್ಥನೆ ಎಲ್ಲರೂ ನೀವು ಪ್ರೇಯರ್ ಮಾಡ್ತಾರೆ ಅನ್ಬೇಕು. ಇದೇನಂದ್ರೆ ಕಾಪಾಡ ಪ್ರಾರ್ಥನೆ. ನೀವು ಪ್ರಾರ್ಥನೆ ಮಾಡುವ ಕಾಪಾಟಿಗಳಾಗಿ ಮಾಡಬೇಡ್ರಿ. ಕಾಪಾಟಿಗಳಾಗಿ ಮಾಡಬಾರ್ದು. ಜನ ನೋಡಬೇಕೆಂದು ಅವರು ಸಭಾಮಂದಿರಗಳಲ್ಲಿ ಬೀದಿ ಚೌಕಗಳಲ್ಲಿ ಇಷ್ಟ ನಿಂತುಕೊಂಡು ಪ್ರಾರ್ಥನೆ ಮಾಡೋದು ಇಷ್ಟಪಡ್ತಾರೆ. ಕೆಲವು ಏನು ಅಂತ ಸ್ಟೇಜ್ ಹೋದ್ರೆ ಆಗ್ತಾರೆ ಪಾಸ್ಟರ್ಗಳು ಸುಮ್ಮನೆ ಕೂತಿರ್ತಾರೆ. ಏನು ಅದರಲ್ಲೂ ಒಂದು ಸ್ವಲ್ಪ ಜನ ಕಂಡ್ರೆ ಒಂದು ಸ್ವಲ್ಪ ಜನಗಳನ್ನ ಕಂಡ್ರು ಇವ್ನಿಗೆ ಏನಾದ್ರು ಗೊತ್ತಿಲ್ಲ. ಅಲ್ಲಿ ಸುಮ್ಮನೆ ಕೂತಿದ್ದ ಸ್ಟೇಜ್ ಸುಮ್ಮನೆ ಕೂತಿರ್ತಾರೆ. ಸ್ಟೇಜಿಗೆ ಬಂದು ಚೂರು ಮೈ ಕೊಡ್ರಪ್ಪ ಇಲ್ದರೋ ಇದನ್ನ ಜನ ಕಂಡಾಗ ಏನು ಗೊತ್ತಾ, ಅದೇನಾದ್ರು ನಂಗೆ ಗೊತ್ತಿಲ್ಲ. ಇದ್ದಂತೆ ಇದ್ದಂಗೆ ಪ್ರಸಂಗ ಮಾಡಿ, ಇದ್ದಂತೆ ಇದ್ದಂಗೆ ಹೇಳು. ಈ ಕಿರ್ಚಾರದಿಂದ ಅರ್ಚಾರದಿಂದ ಏನು ಪ್ರಯತ್ನ? ಅದನ್ನೇನು ಪ್ರಯತ್ನ ಇದೆಯಾ? ಆಡಳಿತವಾಗಿ ಏನಾದ್ರು ಆಗಿಸೋದು ಬೇರೆ ಇದೆಯಾ? ಜನಗಳಿಗೆ ಸಮಾಜಕ್ಕೆ ಸತ್ಯನ ತಿಳಿಸು. ಅವನು ಒಬ್ಬನೇ ಆಗಲಿ ಇಬ್ಬರೇ ಆಗಲಿ ಸತ್ಯ ತಿಳಿಸು ಅವನಿಗೆ. ಆಗ ಕೆಂಪು ಸಮುದ್ರ ಇವಾಗ ಮಾಡಿದ್ರೆ ಬಂದಾಗ ಜನಗಳು ಹಿಂದಿನ ಕಾಲ ಇರಬಾರ್ದು. ಕೃಷ್ಣಪುರದಲ್ಲಿ ಕಣ್ಣಾರ ನೋಡ್ರಿ ಕೆಂಪು ಸಮುದ್ರ ಎಂಥ ಸಮುದ್ರ ಹೇಳೋದು ಅದು ಮೋಸ ಪ್ರಾರ್ಥನೆ ಮಾಡೋದು ಇವಾಗ ಆಗಿರೋದು. ಅಂಥದ್ದು ನಮ್ಮ ಕಡೆ ಜನ ಬದಲಾದ್ರಲ್ಲ. ಅಯ್ಯೋ ಅವರೆಲ್ಲ ವಿಚಾರಗಳು ವಿಧಾನ ಮಾಡಿ ಎಲ್ಲ ನಾಶ ಮಾಡ್ತಾರೆ. ಅವರೇ ಬದಲಾಗಿಲ್ಲ. ಇವತ್ತು ನಿಮ್ಮ ಪ್ರಸಂಗಗಳು ಬದಲಾಗ್ತಾರೆ ಜನಗಳು. ಅದ್ಭುತ ಅದ್ಭುತ ಅವ್ರು ಬಂದಿದ್ದಾರೆ. ಒಂದು ಸ್ವಲ್ಪ ವಾಕ್ಯಗಳು ಸ್ವಲ್ಪ ನಾವು ಕೇಳ್ತಾರೆ, ಜನರು ಬಂದಿದ್ದಾರೆ. ಇಲ್ಲಿ ಏನಂದ್ರೆ ದೇವ್ರ ವಾಕ್ಯ ಏನಂತಂದರೆ ನೀವು ಜನರು ನೋಡಬೇಕೆಂದು ಸಭಾಮಂದಿರಗಳಲ್ಲಿ ಬೀದಿ ಚಗಳು ಇಷ್ಟಪಡ್ತಾರೆ. ಎಲ್ಲರಿಗೂ ಭಾಳ ಇಷ್ಟ. ಎಷ್ಟಿಷ್ಟ ಅಂದರೆ ಪ್ರೇ ಮಾಡಬೇಕು, ಪ್ರಾರ್ಥನೆ ಮಾಡೋದು, ವಾಕ್ಯ ಮಾಡೋದು ಭಾಳ ಇಷ್ಟ ಕೆಲವು ಸೇವಕಗಳಿಗೆ. ಯಾಕಂದ್ರೆ ನಾವು ಸೇವಕ ಅಂತ ಗೊತ್ತಾಗಬೇಕು, ಇಷ್ಟಪಟ್ಟು ಸಂತೋಷ. ಆದರೆ ನೀವು ಮಾತಾಡೋ ವಿಷಯಗಳು ಕರೆಕ್ಟಾಗಿದೆಯಾ? ಹೇಳಿದ್ರೆ ಸಂತೋಷ ಪಡ್ತಾರೆ. ಆದರೆ ಅವರು ತಮಗೆ ಹೇಳ್ತಾರೆ ಬೀದಿ ಚೌಕಗಳಲ್ಲಿ ನಿಂತುಕೊಂಡು ಪ್ರಾರ್ಥನೆ ಮಾಡೋದು ಇಷ್ಟಪಡ್ತಾರೆ. ಅವರು ತಮಗೆ ಬರತಕ್ಕಂಥ ಫಲವು ಹೊಂದುತ್ತಾ ಇದೆ ಎಂದು ನಿಮಗೆ ಸತ್ಯವಾಗಿ ಹೇಳ್ತೀನಿ. ಆದರೆ ನೀವು ಪ್ರಾರ್ಥನೆ ಮಾಡಬೇಕಾದ್ರೆ ನಿನ್ನ ಏಕಾಂತವಾದ ಕೋಣೆಗೆ ಹೋಗಿ ಬಾಗಿಲು ಮುಚ್ಚಿಕೊಂಡು ಅಂತರಂಗದಲ್ಲಿರುವ ನಿನ್ನ ತಂದೆಗೆ ಪ್ರಾರ್ಥನೆ ಮಾಡು. ಅಂತರದಲ್ಲಿ ನಿಮ್ಮನ್ನು ನೋಡುವ ತಂದೆಯು ನಿನಗೆ ಫಲ ಕೊಡುವುದು. ಆದರೆ ಪ್ರಾರ್ಥನೆ ಮಾಡುವಾಗ ಅಜ್ಞಾನಿಗಳಾಗೆ ಹೇಳಿದಲ್ಲಿ ಸುಮ್ಮನೆ ಹೇಳಬೇಡ. ಅವರು ಬಹಳ ಮಾತು ಮಾಡಿದರೆ ತಮ್ಮ ಪ್ರಾರ್ಥನೆ ದೇವರು ಕೇಳ್ತಿದ್ದಾರೆ ಅನಿಸುತ್ತಾರೆ. ಅಜ್ಞಾನಿಗಳಾಗಿ ಮಾಡಬೇಡ ಪ್ರಾರ್ಥನೆ. ಹೇಳುತ್ತಾನೆ ಹೇಳಬೇಡ. ಇವನೇ ಗಂಡು ಬಂದರೆ ಮನೆಯಿಂದ ಎಲ್ಲ ಕೆಲಸ ಇರ್ತವೆ. ಮನೇಲಿ ಏನು ಇರ್ತಾರೆ, ಅಡುಗೆ ಮಾಡಿಲ್ಲ, ಏನು ಕೆಲಸ ಮಾಡಿಲ್ಲ. ಗಂಡ ಸಾಕಾಗಿ ಬಂದ ಮಧ್ಯಾಹ್ನ ಉಳಿಯೋಷ್ಟು ಬಂದು ಸುಮ್ಮನೆ ಏನು ಕುಂದ ಕಾಯ್ತಾ ಎಷ್ಟೊತ್ತು ಊಟ ಮಾಡೋಂಗಾಗ್ತದೆ. ಇವಳು ಒಳಗೇನು ಮಾಡಿಲ್ಲ, ಮನೆ ಕೆಲಸ ಮಾಡಿಲ್ಲ, ಭಯಂಕರ ಟಿ ವಿ ನೋಡಿಕೊಂಡು ಚೆನ್ನಾಗಿ ಮೇಕಪ್ ಮಾಡಿ ಕೂತಾಳೆ. ರೀ ನಿಮ್ಮನ್ನ ಪ್ರೀತಿಸಿದ್ರಿ ಹೌದೇನೆ? ರೀ ನಿಮ್ಮನ್ನ ಪ್ರೀತಿಸಿದ್ರಿ ಪದೇ ಪದೇ ಏನಂದರೆ ನಿಮ್ಮ ಪ್ರೀತಿ ಇರಲಿ ಬಂದು ಊಟ ಕೊಡ್ತಾನೆ. ಹುಡುಗ ಒಳ್ಳೆ ಮಾಡಿಲ್ಲ ಅಂದ್ರೆ ಹುಡುಗನವ. ನೀನು ಎಷ್ಟೇ ಪ್ರೀತಿ ಮಾಡಿರುವೆ ಮನೇಲಿ ಕೆಲಸ ಮಾಡಿರ್ಬೇಕು, ಆಮೇಲೆ ಪ್ರೀತಿ ಮಾಡು. ಏಳಂದು ನೋಡಿ ಕೆಲಸ ನೋಡ್ರಿ, ಏಳಂದ್ರೆ ಮುಖ್ಯವಾದ ಪ್ರಾರ್ಥನೆಗಳು. ಇನ್ನು ಹೇಳೋಕೆ ಜನ ಕೇಳಲ್ಲ. ಇಲ್ಲಿ ಹೇಳಿದ್ರೆ ಸ್ವಾಮಿ ನೀ ಆದರೆ ಪ್ರಾರ್ಥನೆ ಮಾಡುವ ಅಜ್ಞಾನಿಗಳಾಗ ಸುಮ್ಮನೆ ಹೇಳ್ದಂತೆ ಹೇಳ್ಬೇಡ. ಸ್ವತಃ ಯಾರು ಬರೀ ಹೇಳುತ್ತೆ.
ಮುಂದಿನ ವಾರ ಬಂದಾಗ ನಾನು ಇದನ್ನು ಕಂಟಿನ್ಯೂ ಮಾಡ್ತೀನಿ. ಈ ಒಂದು ಕಪಟಿಗಳಂದ್ರೆ ಯಾರು, ಹಾಗೆ ಏನು ಪ್ರಾರ್ಥನೆ ಮಾಡಬೇಕು, ಯಾವ ರೀತಿ ನಾವು ಯಾವೇ ಪ್ರಾರ್ಥನೆ ಮಾಡಬೇಕು ಅಂತ ನಾನು ಮುಂದಿನ ಒಂದು ವಾರದಲ್ಲಿ ಏನು ಮಾಡ್ತೀನಿ ನಾನು ನಿಮಗೆ ತಿಳಿಸ್ಕೊಡ್ತೀನಿ. ಅದನ್ನು ದಯಮಾಡಿ ನೀವೆಲ್ಲರೂ ಪ್ರೀತಿಯಿಂದ ಈ ವಾಕ್ಯಗಳನ್ನ ನೀವು ಕೇಳಿದ್ರಿ, ಕೇಳಿದ್ರೆ ಖಂಡಿತವಾಗಿ ವಾಕ್ಯದ ಪ್ರಕಾರ ನಾವು ತಿಳಿಸೋಣ. ಮಹಾಪರಲೋಕಕ್ಕೆ ನಾವು ಹೋಗೋಣ. ದೇವರ ಬರಣ ಬಹಳ ಸಮೀಪವಾಗಿದೆ. ನಾವು ಸರಿಯಾದ ವಾಕ್ಯಗಳನ್ನು ತಿಳ್ಕೊಳ್ಳೋಣ, ಸರಿಯಾಗಿ ತಿಳ್ಕೊಂಡು ನಾವು ದೇವರ ರಾಜ್ಯದಲ್ಲಿ ಹೋಗೋಣ. ಇಲ್ಲಾಂದರೆ ಮೋಸ ಹೋಗಬೇಡಿ. ಯಾಕಂದರೆ ಮೋಸ ಹೋಗೋದಾದರೆ ಖಂಡಿತ ನಾನು ಹೋಗ್ತೀವಿ. ಅಂದರೆ ಯಾರು ಬರದಿರಲಿ ನಾವು ಸಮಯಕ್ಕೆ ತಕ್ಕ ಬರೋಣ, ದೇವ್ರ ವಾಕ್ಯಗಳು ಕೇಳೋಣ. ಯಾಕಂದರೆ ದೇವರ ವಾಕ್ಯ ನಮ್ಮನ್ನು ಪರಲೋಕ ಸೇರಿಸುತ್ತದೆ. ನಾವು ಯಾವ ಮಾಸ್ಟರ್ಗಳಾಗಲಿ, ಯಾವ ಬೋಧಕರಾಗಲಿ, ಯಾವ ಒಂದು ರೇವರರಾಗಲಿ ನಮ್ಮ ಪರಲೋಕ ಸೇರಿಸುತ್ತದೆ. ನಮ್ಮನ್ನು ಸೇರಿಸೋ ಯಾರೋ ಜೀವಗಳ ವಾಕ್ಯ. ಅದರಿಂದ ಈ ಜೀವಗಳ ವಾಕ್ಯ ಕೇಳೋಣ, ವಾಕ್ಯದ ಪ್ರಕಾರ ಜೀವಿಸೋಣ. ದೇವರು ನಿಮ್ಮನ್ನು ನಮ್ಮನ್ನು ಆಶೀರ್ವದಿಸಲ್ಪಟ್ಟು ನಾವು ಪರನಾಗಿ ಪ್ರಾರ್ಥನೆ ಮಾಡೋಣ. ಪ್ರಾರ್ಥನೆ ಮಾಡುವ ಮುಂಚಿತವಾಗಿ ಈ ಸಂದರ್ಭದಲ್ಲಿ ನಾವು ಒಂದು ಹಾಡನ್ನು ಹಾಡೋಣ. ಒಂದು ಹಾಡನ್ನು ಹೇಳಿ ಕಾಣಿಕೆಗೋಸ್ಕರ ಈ ಸಂದರ್ಭದಲ್ಲಿ ನಾವು ಮೊದಲು ನಾವು ಪ್ರಾರ್ಥನೆ ಮಾಡೋಣ. ನಂತರ ನಾವು ಕಾಣಿಕೆ ತೋಣ ಪ್ರಾರ್ಥನೆ ಮಾಡಿ ಎಲ್ಲ ಎದುರ್ಕೊಳ್ಳೋಣ. ಪ್ರೀತಿ ಸ್ವರೂಪನ ತಂದೆಯ ದೇವರೇ, ಅವ್ರ ತಂದೆಯ ದೇವರೇ, ಈ ದಿನದಲ್ಲಿ ಸ್ವಾಮಿ ಈ ಒಂದು ದೇವರ ಆಲಯದಲ್ಲಿ ನಾವು ಸ್ವಲ್ಪ ಮಂದಿ ಇದ್ದುಕೊಂಡು ಸ್ವಾಮಿ ಪ್ರಾರ್ಥನೆ ಯಾಕೆ ಯಾರಿಗೆ ಹೇಗೆ ಮಾಡಬೇಕು ಅನ್ನೋ ಒಂದು ಅಂಶವನ್ನು ಕುರಿತು ತಂದೆಯ ದೇವರೇ ನಾವು ಮಾತನಾಡೋದಕ್ಕೆ ಬೇಕಾಗಿ ಸ್ತೋತ್ರ ಸ್ವಾಮಿ. ಈ ವಾಕ್ಯವನ್ನು ಕೇಳುವಂಥ ಪ್ರತಿಯೊಬ್ಬರ ಮೇಲೆ ನಿಮ್ಮ ಒಂದು ಕೃಪೆ ಇಲ್ಲಪ್ಪ ತಂದೆ. ಈ ವಾಕ್ಯದ ಪ್ರಕಾರ ಜೀವಿಸಿ ವಾಕ್ಯವನ್ನು ಪರೀಕ್ಷೆ ಮಾಡಿ ಈ ಮಕ್ಕಳು ಜೀವಿಸುವಂಥ ಕೃಪೆ ಕೊಡುತ್ತದೆ. ಹೇಗೋ ಸ್ವಾಮಿ ಇದನ್ನು ವೀಕ್ಷಣೆ ಮಾಡುವ ಪ್ರತಿಯೊಬ್ಬರನ್ನ ದೇವರಿಗೆ ಕಾಪಾಡಿ ಈ ಕೊನೆಯ ದಿನಗಳಲ್ಲಿ ಸತ್ಯವನ್ನು ತಂದುಕೊಡೋದು ಸ್ವಾಮಿ. ಅದೇ ಹೇಗೋ ನೀವು ಮಾತಾಡೋದಕ್ಕಾಗಿ ಸ್ತೋತ್ರ, ಜಯ ಕೊಡೋದಕ್ಕಾಗಿ ಸ್ತೋತ್ರ. ಏಸು ಕ್ರಿಸ್ತನ ನಾಮದಲ್ಲಿ ಆಮೇಲೆ